ಕನ್ನಡ ಚಿತ್ರರಂಗದ ನಾಯಕಿಯರ ಪಟ್ಟಿಯಲ್ಲಿ ಇವರದ್ದು ಬಹಳ ಎತ್ತರದ ಸ್ಥಾನ. ನಮ್ಮೂರ ಮಂದಾರ ಹೂವೆ, ಚಂದನವನದ ಚಂದ್ರಮುಖಿ ಪ್ರೇಮ. ಬಹಳ ಒಳ್ಳೆ ವಿದ್ಯಾರ್ಥಿನಿ ಅಂತೆ. ಯಾರು? ಪ್ರೇಮ ಅವರು. ವಾಟ್ ನೋ? ಸೆಕೆಂಡ್ PUC ಜಸ್ಟ್ ಪಾಸ್. ಥರ್ಡ್ ಕ್ಲಾಸ್. ರೈಟ್, ನಿಮ್ಮ ಟೀಚರ್ಸ್ ಬಂದಿದ್ದಾರೆ, ಅಲ್ಲಿ ನೋಡಿ. ಅಲ್ಲಿ ಫ್ರಮ್ ದ ಆಡಿಯನ್ಸ್ ಎಂಡ್ ಬೌಲರ್ ಅಯ್ಯಪ್ಪ ಬೌಲಿಂಗ್ ಟು ಪ್ರೇಮ ಅಂಡ್ ವಿಕೆಟ್ ಕೀಪರ್ ಬಾಲ್ ಔಟ್. ಅವ್ರು ಕಲ್ಸಿದ ಪಾಠ ಇವಾಗ್ಲೂ ನಡ್ಸ್ಕೊಂಡ್ ಬಂದಿದ್ದೀನಿ ನಾನು. ಶಿವರಾಜ್ ಕುಮಾರ್ ಅವ್ರು ಈಗ ತಾನೇ ಹೇಳ್ತಾ ಇದ್ರು, ಸರ್ ಫಿಲ್ಮ್ ಅಲ್ಲಿ ನೀವು ನೋಡಿದ್ 2 ಮೊಟ್ಟೆ ಬಿಟ್ಟು 50 ಮೊಟ್ಟೆ ಹೊಡೆದ್ರು ನನ್ನ ತಲೆ ಮೇಲೆ ಅಂತ. ಇಲ್ಲ, ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಹೊಡಿತಾನೆ ಇರೋದು. ಸಿಕ್ಕಿದ್ದ ಚಾನ್ಸ್ ನೋಡಿದ್ರೆ ಈಗ ಬಾಯ್ ಬಿಡ್ತಿದಾರ. ನೀನು ಹುಟ್ಟುವಾಗಲೇ ನನಗೆ ಕಷ್ಟ ಕೊಟ್ಟೆ. 10ವರೆಗೆ ರಾತ್ರಿ ನನಗೆ ನೋವು ಶುರು ಆಯಿತು. ಪೇಪರ್ ವ್ಯಾನಲ್ಲಿ ಬಂದು ನೀನು ಹೊಟ್ಟೆ ನೋವು ಸ್ಟಾರ್ಟ್ ಆಗೋವಾಗ ಇಷ್ಟೇನಾ ಜೀವನ ಅನ್ಸ್ಬಿಟ್ಟು. ನಿಮ್ಮ ಆರೋಗ್ಯದ ಬಗ್ಗೆ ಕೆಲವು ಸುದ್ದಿಗಳು ಹಾರಾಡ್ತಿದ್ವು. ನನ್ಗೆ ಸುಮ್ನೆ ರೂಮರ್ ಹಬ್ಸಿದ್ರು. ಲೆಟ್ ದೆಮ್ ಬಿ ಹ್ಯಾಪಿ. ನೌ ಐ ಆಮ್ ಸೇಯಿಂಗ್ ಲೈಫ್ ದಿಸ್ ಇಸ್ ಮೈ ಲೈಫ್. ಪ್ರೇಮ ಅಂದ್ರೆ ಪ್ಯೂರ್ ಹಾರ್ಟ್, ಪ್ರೇಮ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್, ಪ್ರೇಮ ಅಂದ್ರೆ ಸ್ವಾಭಿಮಾನಿ. ಓಮ್ಗೆ ಅವ್ರನ್ನ ಸೆಲೆಕ್ಟ್ ಆದಾಗ ಬಹಳ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ರು, ತುಂಬಾ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದೆ. ನಿಮ್ಮ ವೈವಾಹಿಕ ಜೀವನ ಹೇಗಿತ್ತು, ಏನಾಯ್ತು, ಏನ್ ನಡೀತಾ ಇದೆ? 7 Up Weekend with Ramesh Season 4 co-powered by Fog, Arun Ice Cream, special partner GRB Masala Pudigalu, prayer partner Cycle Pure Agarabattis. ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಆಯ್ತು. ನಾನು ರಮೇಶ್ ಬಂದಾಯ್ತು. ಮತ್ತೆ ಆಗ್ತಾನೆ ಸುಮಣ್ಣ. ದಿಸ್ ಇಸ್ 7 Up Weekend with Ramesh Season 4 co-powered by Fog ಮತ್ತು ಅರುಣ್ ಐಸ್ ಕ್ರೀಮ್, ಸ್ಪೆಷಲ್ ಪಾರ್ಟ್ನರ್ಸ್ GRB ಮಸಾಲಾ ಪುಡಿಗಳು ಮತ್ತು ಪ್ರೇಯರ್ ಪಾರ್ಟ್ನರ್ ಸೈಕಲ್ ಬ್ರ್ಯಾಂಡ್ ಪ್ಯೂರ್ ಅಗರ್ಬತ್ತೀಸ್. 2 ತರ ಆಟಗಳಿರುತ್ತೆ. ಒಂದು ರನ್ನಿಂಗ್ ರೇಸು, ಹೈ ಜಂಪು, ಲಾಂಗ್ ಜಂಪು, ಈ ತರ. ಅಂದ್ರೆ ನಮ್ಮ ಗುರಿ ಮುಟ್ಟೋ ದಾರಿಯಲ್ಲಿ ಯಾರು ಅಡ್ಡಿ ಇರಲ್ಲ. ನಾವು ಬೇರೆಯವ್ರಿಗಿಂತ ಎಷ್ಟು ಬೇಗ ಓಡ್ತೀವಿ, ಎಷ್ಟು ಜೋರಾಗಿ ಓಡ್ತೀವಿ, ಬೇರೆಯವ್ರಿಂದ ಎಷ್ಟು ಎತ್ತರ ಹಾರ್ತೀವಿ, ಅದರ ಮೇಲೆ ಸೋಲು ಗೆಲುವು ತೀರ್ಮಾನ ಆಗುತ್ತೆ. ಮತ್ತೊಂದು ವೆರೈಟಿ ಇದೆ, ಈ ಕ್ರಿಕೆಟು, ಫುಟ್ಬಾಲು, ಹಾಕಿ ಇದೆಲ್ಲ. ಇದರಲ್ಲಿ ಪ್ರತಿ ಹೆಜ್ಜೆಗೂ ಒಬ್ಬ ಎದುರಾಳಿ ಸಿಗ್ತಾನೆ. ನಾನ್ ಗುರಿ ಮುಟ್ಟಬೇಕು ಅಂತ ಅವ್ನು ನಾನ್ ಬಿಡಲ್ಲ ಅಂತ. ಎದುರಿಗಿರೋರ್ನ ತಡೆಗಳನ್ನ ಮೀರಿ ನಾವು ಗೋಲ್ ಹೊಡೆಯೋ ಜೊತೆಗೆ ನಮ್ ಗೋಲ್ ಪೋಸ್ಟ್ ನಾವು ಕಾಪಾಡ್ಕೋಬೇಕು. ಇಲ್ಲಾಂದ್ರೆ ನಮಗೂ ಪ್ರಾಬ್ಲಮು, ನಮ್ ಟೀಮ್ಗೂ ಪ್ರಾಬ್ಲಮ್. ಜೀವನಾನು ಒಂದು ಆಟನೇ. ನಮ್ಮನ್ ಕಾಪಾಡ್ಕೋಬೇಕು, ನಮ್ಮ ಟೀಮ್ ಇದೆಯಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್, ಅವರನ್ನ ಕಾಪಾಡಬೇಕು, ನಮ್ಮ ಗುರಿಯನ್ನ ಮುಟ್ಟಬೇಕು. ಇವತ್ತಿನ ನಮ್ಮ ಸಾಧಕರು ಹೀಗೆ ತಮ್ಮ ಕಿರಿ ವಯಸ್ಸಿನಲ್ಲೇ ಫೀಲ್ಡ್ ಎಂಟ್ರಿ ಕೊಟ್ಟರು. ಇವರ ಸಿನಿ ಜೀವನದ 1 ದಶಕದಲ್ಲಿ ಅನೇಕ ಶತಕಗಳನ್ನ ಹೊಡೆದಿದ್ದಾರೆ. ಕನ್ನಡ ಚಿತ್ರರಂಗದ ನಾಯಕಿಯರ ಪಟ್ಟಿಯಲ್ಲಿ ಇವರದ್ದು ಬಹಳ ಎತ್ತರದ ಸ್ಥಾನ. ಸ್ವಾಗತಿಸಿ ನಮ್ಮೂರ ಮಂದಾರ ಹೂವೆ, ಚಂದನವನದ ಚಂದ್ರಮುಖಿ ಪ್ರೇಮ. ಎಷ್ಟು ವರ್ಷ ಆಯ್ತು ಪ್ರೇಮ ಅವ್ರು ನಿಮ್ ನೋಡಿ? ನಾನು ತುಂಬಾ ಸೋ ಮೆನಿ ಇಯರ್ಸ್. ಸೋ ನೈಸ್. ಇವತ್ತು ಪ್ರೇಮ ಅವರು ಈ ಕೆಂಪು ಕುರ್ಚಿಯಲ್ಲಿ ಕೂತಿರೋದು ಬಹಳ ಖುಷಿ ನನಗೆ. ಒಂದು ಅಫ್ಕೋರ್ಸ್ 100 ಚಿತ್ರಗಳ ನಾಯಕಿ ಅವರು, ಇನ್ನೊಂದು ಅವ್ರು ಕೂತಿದ್ದಾರೆ ಅಂತ. ಯಾಕಂದ್ರೆ ಅವ್ರು ನಿಂತ್ಕೊಂಡ್ಬಿಟ್ರೆ ನೀವು ಪ್ರತಿ ಸರಿ ನನ್ನ ಜೊತೆ ಸಿನಿಮಾ ಮಾಡೋ ಒಂದು ದೊಡ್ಡ ಹೀಲ್ಸ್ ಆಗೋದು. ನಾನು ಪ್ರೇಮ ಜೊತೆಗೆ ಆಕ್ಟ್ ಮಾಡಿದಾಗಲ್ಲ ಹಲವು ಚಿತ್ರಗಳು ಮಾಡಿದೀವಿ. ಕ್ಯಾಮ್ರಾ ಹಿಂಗಿಡಕ್ ಆಗ್ತಾನೆ ಇರ್ಲಿಲ್ಲ. ಇದ್ರ ಹೀಗಿಡ್ಬೇಕು ಅಥವಾ ಹೀಗಿಡ್ಬೇಕು.
ವಿ ಆರ್ ಸೋ ಮಚ್ ಆಫ್ ಫನ್. ಅದ್ಭುತವಾದ ಚಿತ್ರಗಳನ್ನ ನಿಮ್ ಜೊತೆ ಮಾಡುವಂತ ಅವಕಾಶ ಸಿಕ್ತು. ಐಮ್ ಲಕ್ಕಿ Yes. ನಿಮ್ ಜೊತೆ ಆಕ್ಟ್ ಮಾಡೋದು. ಓಕೆ, ನಿಮ್ಮ ಜೀವನವನ್ನ ರಿವೈಂಡ್ ಮಾಡಿ ನೋಡೋಣ. ಪ್ರೇಮ ಅವರೇ, ರೆಡಿ ಇದ್ದೀರಾ? ಎಸ್. Yes. ಇವರು ನೆರವಂಡ ಚೆಟ್ಟಿಚ ಪ್ರೇಮ. ಇವರು ಜನವರಿ 6, 1977 ಬೆಂಗಳೂರಿನ ದೊಮ್ಮಲೂರಲ್ಲಿರುವ ಕಮಾಂಡೋ ಏರ್ ಫೋರ್ಸ್ ಹಾಸ್ಪಿಟಲ್ ಅಲ್ಲಿ ಜನಿಸಿದ್ರು. ಇವರ ತಾಯಿ ಕಾವೇರಿ ಅವರು ಹಾಗೂ ತಂದೆ ಚೆಟ್ಟಿಚ ಅವರು. ಮನೆಯ ಹಿರಿಯ ಮಗಳಾದ ಇವಳಿಗೆ ಒಬ್ಬ ತಮ್ಮ ಶ್ರೀ ಅಯ್ಯಪ್ಪ ನೆರವಂಡ ಹಾಗೂ ಒಬ್ಬ ತಂಗಿ ಶ್ರೀಮತಿ ಇಂದು ನೆರವಂಡ. 1995 ಸವ್ಯಸಾಚಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು. ಇವರ ವೃತ್ತಿ ಜೀವನದ ವಿಶೇಷವಾದ ಮೈಲುಗಲ್ಲಾಗಿದ್ದು ಉಪೇಂದ್ರ ಅವರ ನಿರ್ದೇಶನದ ಓಂ ಚಿತ್ರ. ಅನಂತರದಲ್ಲಿ ನಮ್ಮೂರ ಮಂದಾರ ಹೂವೆ, ತುತ್ತ ಮುತ್ತ, ಕೌರವ, ಚಂದ್ರಮುಖಿ, ಪ್ರಾಣಸಖಿ, ಉಪೇಂದ್ರ, ಯಜಮಾನ, ಕನಸುಗಾರ ಸೇರಿದಂತೆ ಕನ್ನಡದಲ್ಲಿ ಸರಿಸುಮಾರು 55ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ತೆಲುಗಿನ ಸೂಪರ್ ಹಿಟ್ ಚಿತ್ರ ದೇವಿ ಸೇರಿದಂತೆ ತಮಿಳು, ಮಲಯಾಳಂ ಭಾಷೆಗಳಲ್ಲೂ ನಟಿಸಿ ಸರಿಸುಮಾರು 100 ಚಿತ್ರಗಳ ನಾಯಕಿಯಾಗಿ ಪ್ರೇಮ ಅವರು ಅಭಿನಯಿಸಿದ್ದಾರೆ. ಇವರಿಗೆ ಓಂ ಚಿತ್ರದ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿ ಬಂದಿದೆ. ತೆಲುಗಿನ ದೇವಿ ಚಿತ್ರಕ್ಕಾಗಿ ನಂದಿ ಪ್ರಶಸ್ತಿ ಲಭಿಸಿದೆ ಹಾಗೂ ಕನಸುಗಾರು ಚಿತ್ರಕ್ಕಾಗಿ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ದ ಬೆಸ್ಟ್ ಆಕ್ಟ್ರೆಸ್ ಸಿಕ್ಕಿದೆ. ಇವರು ದಕ್ಷಿಣ ಭಾರತ ಕಂಡಂತ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟ್ರೆಸಸ್. ದಿಸ್ ವೀಕೆಂಡ್ ಇಸ್ ವಿತ್ ಚತುರ್ಭಾಷಾ ತಾರೆ ಪ್ರೇಮ. ವೆಲ್, ಪ್ರೇಮ ಅವರೇ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಹುಟ್ಟಿನ ಬಗ್ಗೆ ನಮ್ಮ ವೀಕೆಂಡ್ 10 ಏನ್ ಹೇಳುತ್ತೆ ಅಂತ ನೋಡೋಣ. ಅದಕ್ಕೆ ಮುಂಚೆ ನಮ್ಗೆ ಅನ್ಸಿದ್ದು, ನಮ್ ತುಂಬಾ ಜನ ಸಾಧಕರು ಬಂದಿಯಾರಲ್ರಿ. ಅಂದ್ರೆ 25 ವರ್ಷದಲ್ಲಿ ನ್ಯೂಸ್ ಮಾಡಿದವರಿದ್ದಾರೆ, 50 ವರ್ಷದಲ್ಲಿ ನ್ಯೂಸ್ ಮಾಡಿದವರಿದ್ದಾರೆ, ಹುಟ್ಟಲ್ಲೇ ನ್ಯೂಸ್ ಮಾಡಿದವರಿದ್ದಾರೆ. ನೀವು ಹುಟ್ಟಕ್ ಮುಂಚೆನೆ ನ್ಯೂಸ್ ಮಾಡಿದ್ರಂತಲ್ಲ, ಅದು ಹೇಗೆ ಗೊತ್ತಿಲ್ಲ ನಿಮ್ಗೆ? ಟೆಂಟಲ್ ಸಿಗುತ್ತೆ ನೋಡಿ. ಹಾಯ್ ಪ್ರೇಮ. ಸೋ ನೈಸ್. ತುಂಬಿದ ಬಸ್ರಿ. ನಾನು HL ಅಮ್ಮನ ಮನೇಲಿ ಇದ್ದೆ. ಆವಾಗ 10ವರೆಗೆ ಪೇನ್ ಸ್ಟಾರ್ಟ್ ಆಯ್ತು. ನಮ್ಮ ಅಮ್ಮ ಪಾಪ ಪೇಪರ್ ವ್ಯಾನ್ ಅಲ್ಲಿ ಇಟ್ಕೊಂಡು ಬಂದ್ರು. ಮಿಲ್ಟ್ರಿ ಹಾಸ್ಪಿಟ್ಲಿಗೆ ಹೋದ್ವಿ, ಅಡ್ಮಿಟ್ ಆದೆ. ಜನನ ಆಗಿ ನೋಡಿದ ತಕ್ಷಣ ನಂಗೆ ಪೇಯ್ನ್ ಎಲ್ಲ ಹೊರ್ಟೋಯ್ತು. ಅಷ್ಟು ಚೆನ್ನಾಗಿದ್ಲು ಅವಳು, ಮುದ್ದಾಗಿ ಕಣ್ಣೆಲ್ಲ ಬಿಟ್ಕೊಂಡು ಆ ನರ್ಸ್ ಬಂದು ಆ ಕಣ್ಣನ್ನೇ ಕಿಸ್ಕೊಡೋರು, ಅಷ್ಟು ಚೆನ್ನಾಗಿದ್ಲು. ನಾನು ನಿನ್ನ ನೋಡೋಕ್ಕೆ ಅಂತ ಬಂದೆ ಮಿಲಿಟರಿ ಆಸ್ಪತ್ರೆಗೆ. ರಾತ್ರಿ 12:30 1 ಗಂಟೆ ಇರ್ಬೋದು. ಸೆಕ್ಯೂರಿಟಿ ಬಿಟ್ಟಿಲ್ಲ. ಆವಾಗ ನಾನು ಕಾಂಪೌಂಡ್ ಹತ್ತಿ ಒಳಗಡೆ ಬಂದು ನಿನ್ನ ನೋಡ್ಕೊಂಡು ಬಂದೆ. ಆವಾಗ ನೀನು ನೋಡೋಕೆ ಒಂಥರ ಗೊಂಬೆ ಥರ ಇದ್ದೆ. 3 ತಿಂಗಳು ನಾಮಕರಣ ಮಾಡಿದ್ರಮ್ಮ. ಆವಾಗ ಒಂದು ಆರೆಂಜ್ ಕಲರು ಚಿಕ್ಕದೊಂದು ಫ್ರಾಕ್ ಹಾಕಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಾಗೇ ನಮ್ಮಮ್ಮ ಇಟ್ಟಿರೋದು ಅವಳಿಗೆ ಹೆಸರು ಪ್ರೇಮ ಅಂತ. ಭಾಳ ಹಠವಾದಿ ನೀನು, ಮಾತ್ರ ಭಾರಿ ಹಠ ಮಾಡ್ತಾ ಇದ್ದೆ. ನಾನು ಅದಕ್ಕೆ ಸರಿಯಾಗಿ ನಾನು ತುಂಬಾ ಮುದ್ದು ಮಾಡ್ತಾ ಇದ್ದೆ. ಒಂದು ಏಟು ನೀನು ಹೊಡೆದಿಲ್ಲ. ತಿನ್ನಕ್ಕೆ ಒದ್ದಾಡ್ತಾ ಇದ್ಲು. ತಿನ್ನಿಸ್ತಾ ಇದ್ದೆ, ತಿಂತಾ ಇದ್ರೆ ವಾಂತಿ ಬರಂಗ ಆಡ್ತಾ ಇದ್ಲು. ದೌಡೆಗೆ ಒಂದು ಕೊಡ್ತಾ ಇದ್ರೆ ಹೋಗ್ತಾ ಇತ್ತು ಬೋಟೆಗೆ, ಸರಿಯಾಗಿ ಬೀಳ್ತಾ ಇತ್ತು ಏಟು ಅವಳಿಗೆ. LKG ಇದ್ದಾಗ ಒಂದು ಹುಡುಗನಿಗೂ ಇವಳಿಗೂ ಗಲಾಟೆ ಆಗೋಯ್ತು. ಸುಮ್ಮನೆ ಸ್ಮಾಲ್ ಹೊಡೆದಾಟ ಆಯ್ತು. ಆ ಹುಡುಗ ಬ್ಲೇಡ್ ತೆಗೆದು ದೌಡೆಗೆ ಮಾರ್ಕ್ ಮಾಡ್ಬಿಟ್ಟ. ಆ ಮಾರ್ಕ್ ಇವಾಗೂ ಇದೆ ಅವಳಿಗೆ. ನಾನು ಇಷ್ಟರ ಮಟ್ಟಿಗೆ ಬರ್ತಾಳೆ ಅಂತ ದೇವ್ರಾಣೆ ಗೊತ್ತಿಲ್ಲ. ದೊಡ್ಡ ದೇವ್ರ ಗಿಫ್ಟ್ ಅದು. ಗೊತ್ತಾಯ್ತಾ? ನಿಮ್ಮ ಅಮ್ಮನಿಗೆ ಡೆಲಿವರಿ ಪೇನ್ ಬಂದಿದೆ, ಒಂದು ಆಟೋ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ. ಆಗ ನ್ಯೂಸ್ ಪೇಪರ್ ಎಲ್ಲ ತೊಗೊಂಡೋಗ್ತಾರಲ್ಲ ಟೆಂಪೋಗಳು, ಅದು ಸಿಕ್ಕಿ ನ್ಯೂಸ್ ಪೇಪರ್ ಮಧ್ಯಾಹ್ನ ಹೋದ್ರಂತೆ. ಅವಳು ಹುಟ್ಟಕ್ ಮುಂಚೆನೆ ನ್ಯೂಸ್ ಮಾಡಿದ್ಲು ಅಂತ. ಅದನ್ನೇ ಅಮ್ಮ ಹೇಳ್ತಾ ಇದ್ರು. ನಿಮ್ಮಪ್ಪ ಏನೋ ಕಾಂಪೌಂಡ್ ಜಂಪ್ ಮಾಡಿ ಒಳಗೆ, ಅದೇನದು? ಅವಾಗ ಫಸ್ಟ್ ನಾನು ಹೆಣ್ಮಗಳು. ಸೊ ಡ್ಯಾಡಿಗೆ ಏನಂದ್ರೆ ಅಲ್ಲಿ ಬಿಡ್ಲಿಲ್ಲ, ಲೇಟ್ ಆಗ್ಬಿಟ್ಟಿತ್ತು. ಒಳಗಡೆ ಎಲ್ಲ ಮಿಲಿಟರಿ ಸಿಸ್ಟಮ್ಸ್ ಟೈಮಿಂಗ್ಸ್ ಅಲ್ವಾ, ಅಷ್ಟೊತ್ತಿಗೆ ಆಗೋಗಿತ್ತು ಟೈಮು. ಸೊ ಇವ್ರು ಕಾಂಪೌಂಡ್ ಆಡಿ ಬಂದಿದ್ದು ನಮ್ಮಮ್ಮ ಆಮೇಲೆ ಹೇಳ್ತಾ ಇದಾರೆ, ಕಾಂಪೌಂಡ್ ಆಡಿ ಬಂದು ಅಲ್ಲಿ ಜಗಳ ಆಡ್ತಾ ಇದ್ರು ಅಂತ. ಹೌದೇನು? ಸೊ ಆಮೇಲೆ ಅಲ್ಲಿ ವಿಸಿಟಿಂಗ್ ಅವರು ಮಿಸ್ ಮಾಡಿರ್ಬೋದು. ಈಗ ಕರೆಕ್ಟ್ ಟೈಮ್ ಬಂದಿದ್ದಾರೆ, ಸ್ವಾಗತಿಸಿ. ಬನ್ನಿ ಸರ್. ನಮಸ್ಕಾರ. ಎಷ್ಟು ದಿನ ಆಯ್ತು ನೋಡಿ. ಪ್ಲೀಸ್ ವೆಲ್ಕಮ್ ಸರ್. ವೆಲ್ಕಮ್ ಸರ್. ಎಸ್ ಸರ್, ನಿಮ್ ಕತೆ ಹೇಳ್ತಿದ್ರಿ, ಹೇಳಿ. ಅದು ನಾನು ನೈಟ್ ಡ್ಯೂಟಿಗೆ ಹೋಗಿದ್ದೆ ಆ ದಿವಸ ಡ್ಯೂಟಿ ಹೋಗಿ ಬಂದ ತಕ್ಷಣ ನನಗೆ ಅವಾಗ ಫೋನು ಮೊಬೈಲ್ ಏನು ಇತ್ತಿಲ್ಲ. ಸರಿ, ನನಗೆ ಒಂದು ಇನ್ಫಾರ್ಮ್ ಮಾಡಿ ಕಳಿಸಿದವರು ಮನೆಗೆ. ನಾನು ಅವಾಗ ಚಾಮರಾಜಪೇಟೆ ಮನೇಲಿದ್ದೆ. ಸರಿ, ಒಂದು ಸೈಕಲ್ ತಗೊಂಡು ಹೋದೆ.
ಹೋಗಿ ಮಿಲಿಟರಿ ಆಸ್ಪತ್ರೆ ಗೇಟ್ ಹತ್ರ ನಿಂತಿದ್ದೀನಿ, ಸೆಕ್ಯೂರಿಟಿ ಬಿಡ್ತಾ ಇಲ್ಲ. ಏನ್ ಮಾಡೋದು ಒಂದು ಆ ಕಡೆ ಈ ಕಡೆ ನೋಡಿದೆ, ಒಂದು ರೌಂಡ್ ಹೊಡೆದೆ, ಆಗ್ಲಿಲ್ಲ. ಕಾಂಪೌಂಡ್ ಎಗಿರಿ ಒಳಗಡೆ ಹೋದೆ. ಅದು ಎಲ್ಲಿ ಒಳ್ಳೆ ಡೆಲಿವರಿ ಆಗೋ ಹಾಸ್ಪಿಟಲ್, ಅದು ವಾರ್ಡ್ ತುಂಬಾ ಇದೆ ಸರ್ ಒಳಗಡೆ, ಎಲ್ಲಿ ಡೆಲಿವರಿ ಆಗೋದು ಅಂತ ಗೊತ್ತಿಲ್ಲ. ಆಮೇಲೆ ಸೆಕ್ಯೂರಿಟಿ ಓಡಾಡ್ತಾ ಇದ್ದ, ಅವನು ಕೇಳಿದೆ ಇಲ್ಲಿ ಅಂದೆ, ನೀವ್ ಹೆಂಗ್ ಬಂದ್ರಿ ಅಂದ. ನಾನು ಹೆಂಗೋ ಬಂದಿದ್ದೀನಿ ಒಳಗಡೆ, ಎಲ್ಲಿ ಅಂತ. ಸರಿ ಈ ತರ ತೋರಿಸಿದ್ರು. ನಾನು ಹೋದೆ. ಹೋಗಿದ ತಕ್ಷಣ ಮಿಸಸ್ನು ನೋಡಿದೆ, ಮಗು ಪಕ್ಕದಲ್ಲೇ ಇದ್ರು, ಒಳ್ಳೆ ಗೊಂಬೆ ತರ ಇತ್ತು. ಆಗ ಎತ್ಬಿಟ್ಟು ಒಂದ್ಸಲ ಇದು ಮಾಡಿ ತಿರ್ಗಾ ಅಲ್ಲೇ ಮಲಗಿಸ್ದೆ. ತಿರ್ಗಾ ಗೇಟ್ಗಾಗಿ ಬರಕ್ ಆಗ್ಲಿಲ್ಲ, ಬಿಟ್ಟಿಲ್ವಲ್ಲ, ಸೀರಾ ಕಾಂಪೌಂಡ್ ಹತ್ತಿ ಆ ಕಡೆ ಜಂಪ್ ಆಗಿ. ಅಲ್ಲ, ನಿಮ್ ಫ್ಯಾಮಿಲಿ ಇವೆಲ್ಲ ಇರೋ ಉದ್ದಕ್ಕೆ ಕಾಂಪೌಂಡ್ ಅಲ್ಲಿ ಜಂಪ್ ಮಾಡ್ಬೇಕಲ್ಲ, ಸುಮ್ಮನೆ ಹಿಂಗೆ ದಾಟ್ಕೊಂಡು ಹೋಗ್ಬಿಡ್ತಾರಲ್ಲ. ನಾರ್ಮಲ್ ಅಯ್ಯೋ ಮಗು ಎಷ್ಟು ಮುದ್ದಾಗಿದೆ ಅಂತ ಹೇಳ್ತಲ್ಲ, ನಿಮ್ ಕೇಸಲ್ಲಿ ಮಗು ಎಷ್ಟು ಉದ್ದ ಇದೆ ಅಂತ. ಆಸ್ ಅ ಚೈಲ್ಡ್ ಪ್ರೇಮ ಅವ್ರು ಹೇಗಿದ್ರು? ಅವಳು ತುಂಬಾ ಸೈಲೆಂಟು. ನಾನು ಇನ್ನೊಬ್ರಿಗೆ ಹೊಡೆದ ತಕ್ಷಣ ನಾನು ಹುಷಾರಾಗ್ಬಿಡ್ತೀನಿ. ನಮ್ಮ ಅಮ್ಮ 3 ಜನ ಕೂರ್ಸ್ಬಿಟ್ಟು ಊಟ ತಿನ್ನಿಸ್ತಾ ಇದ್ರು, ಕೈಗೆ ತುತ್ತನ್ನ ಹಾಕೊಡೋರು. ನನಗೆ ಹೋಗೋದೇ ಇಲ್ಲ, ಅನ್ನನೇ ಹೋಗಲ್ಲ, ನನಗೆ ಯಾವಾಗ್ಲೂ ಆಟ ಆಡ್ತಾನೆ ಇರ್ಬೇಕು ಆ ತರ. ಅವ್ರಿಬ್ಬರು ಊಟ ಮಾಡ್ತಿದ್ರೆ, ಅವ್ರು ಏನಾದ್ರು ಊಟ ಮಾಡದೆ ಹೋದ್ರೆ ಕಪಾಳಿಗೆ ಹಿಂಗೆ ಹೊಡಿಯೋರು. ಅವಳಿಗೆ ಅವಾಗೆ ಹೋಗೋದು ನಾನು ಲಟಕ್ಕಂದ್ ಬಾಯಿ ಹಾಕೊಂಡ್ಬಿಟ್ಟೆ. ಊಟ ಅಂದ್ರೆ ಆಗಲ್ಲ ಅವಳಿಗೆ. ಶಿ ವಾಸ್ ವೆರಿ ಸಿಸ್ಟಮ್ಯಾಟಿಕ್. ಅಂಡ್ ನೀವು ಯಾರೋ ಕೇಳ್ತೀವಿ, ನಮ್ ರಿಸರ್ಚ್ ಅಲ್ಲಿ ಗೊತ್ತಾಯ್ತು, ಇವ್ರು ಜಾಗಿಂಗ್ ಹೋದ್ರೆ ಫುಲ್ ಸ್ವೆಟ್ ಆಗೋರ್ಗು ಜಾಗಿಂಗ್ ನಿಲ್ಲಿಸ್ತಾ ಇರಲಿಲ್ಲ ಅಂತ. ಅಷ್ಟು ಚೆನ್ನಾಗಿ ಸುಳ್ಳು ಗೊತ್ತಾ? ಅಲ್ಲ ಏನ್ರಿ ಅದು? ಅಷ್ಟು ಸುಳ್ಳು ಹೇಳಿ, ಏನ್ ಕತೆ ಹೇಳಿ. ಯಾವಾಗ್ಲೂ ನಮ್ಮಮ್ಮ 5:30 ಎಬ್ಬಿಸೋದು. ಮಲಗಿದ್ದಲ್ಲಿ ಕಾಲು ಎಳೆದ್ಬಿಟ್ಟು ನಿಲ್ಲಿಸ್ತೀನಿ. ಬೆಳಗ್ಗೆ ಎದ್ದು ಓಡಿ ಓದ್ಬೇಕು. ನಾವೇನ್ ಮಾಡೋದು? ನಾನು ಅಂದ್ರೆ ಹೇಗೆ ಓಡ್ಬೇಕಂದ್ರೆ ಬೆವರು ಸುರಿಯಷ್ಟು ಓಡ್ಬೇಕು, ಆವಾಗ ಎಕ್ಸರ್ಸೈಸ್ ಆಗುತ್ತೆ. ನಾವ್ ಈ ತರ ಈ ಸ್ಟ್ರೈಟ್ ಹಿಂಗ್ ಹೋಗ್ಬಿಟ್ಟು ಅಮ್ಮನ್ ಕಾಣಿಸೋ ತರ ಓಡೋದು. ಅಲ್ಲಿ ಈ ಕಡೆಯಿಂದ ಬಂದಾಗ ಬೋರ್ವೆಲ್ ಇರೋದು. ಏನ್ ಮಾಡೋದು? ನಮ್ಮಮ್ಮ ಬಿಡಲ್ಲ, ಬೆವ್ರು ಬರೋವ್ರಿಗೆ ಏನ್ ಮಾಡೋದು ಅಂತ ಹೇಳಿದಾಗ ಒಂದ್ 3 ರೌಂಡ್ ಬೆವ್ರು ಬರೋಗ್ ನೋಡಿದ್ವಿ, ಆಗ್ಲಿಲ್ಲ. ಆಮೇಲೆ ನಾನ್ ಹೇಳ್ದೆ ನನ್ ತಂಗಿಗೆ, ಅಲ್ಲಿ ಬೋರ್ವೆಲ್ ಇದೆ, ಹಾಕೊಂಡ್ಬಿಡೋಣ ನೀರು, ಅಮ್ಮನ್ ಗೊತ್ತಾಗಲ್ಲ. ಅಮ್ಮನ ಈ ಕಡೆ ಬಂದು ನೋಡಿದ್ರೆ ಅಮ್ಮ ಅಂತ ಹೇಳಿ, ನೀನ್ ಒಡಿಯ ನಾನು ಹೇಳ್ತೀನಿ ಅಂತ ಹೇಳ್ದೆ. ನೀರು ಪಂಪ್ ಮಾಡಿದ್ರೆ ನಾನ್ ಮಕ್ಕಳು ಚೆನ್ನಾಗಿ ಹಾಕೊಂಡೆ, ಅವಳು ಸ್ವಲ್ಪ ಹಾಕೊಂಡ್ಲು. ಎಲ್ಲಿ ಜಾಸ್ತಿ ಹಾಕೊಂಡ್ಬಿಟ್ರೆ ಅಮ್ಮ ಕಣ್ಣಿಡ್ದು ಬಿಡ್ತಾರೆ. ಆಮೇಲೆ ಅಮ್ಮನ ಹತ್ರ ಬಂದು ಆಕ್ಟ್ ಮಾಡುದು, ಅಮ್ಮ ಸುಸ್ತಾಗೋಯ್ತಮ್ಮ, ನನ್ಗೆ ಇವತ್ತು ಓದಕ್ಕಾಗಲ್ಲ. ನೋಡ್ದ, ಹಿಂಗ್ ಬೆವ್ರು ಬರ್ಬೇಕು ನೀನು ಅಂತ ಕಂತ್ರಿ ಕೆಲಸ ನಾನೇ ಮಾಡೋಳು. ಯಾವನ ಹುಡುಗ ಕುರ್ಕಾಕಿಂತಲ್ಲ, ಏನದು? ಮಧ್ಯಾಹ್ನ ಊಟಕ್ಕೆ ಬಿಡ್ತಾರಲ್ಲ, ಬಿಡ್ಬೇಕು ಇವಳು ಫಸ್ಟ್ ಬರ್ಬೇಕು ಅವಳಿಗೆ. ಅವನ್ ಏನ್ ಮಾಡ್ದ, ಕೈಯಲ್ಲಿ ಬ್ಲೇಡ್ ಇಟ್ಕೊಂಡು ಚೆನ್ನಾಗಿ ಗೀಸ್ದ. ನಾನು ನೋವು ಅನ್ಕೊಂಡು ಅಳ್ಳಿಲ್ಲ, ಹಿಂಗೆ ಹೋದೆ ನಮ್ಮಮ್ಮನ ಹತ್ರ, ರಕ್ತ ಬರ್ತಿದೆ ನೋಡು ಅಂತ. ನಮ್ಮಮ್ಮ ಯಾರು ಮಾಡಿದ್ದು? ನಾವ್ ಯಾವನೋ ಮಾಡಿದೆ ಬ್ಲೇಡ್ ಅಲ್ಲಿ ಹಿಂಗ ರೆಡಿ ಟೀಚರ್ ಹತ್ರ. ಟೀಚರ್ ಕೈ ಸರಿಯಾಗಿ ಓಡಿಸ್ಕೊಂಡು. ಅಂಡ್ ನೀವು ಸ್ಪೋರ್ಟ್ಸ್ ಅಲ್ಲಿ ಬಹಳ ಇಂಟ್ರೆಸ್ಟ್ ನಮ್ಗೆ ಗೊತ್ತಿದೆ. ಎಲ್ಲಿ ಶುರು ಆಯ್ತು ಇಂಟ್ರೆಸ್ಟ್? ಏನೇನು ಆಟಗಳು? ಐ ಯೂಸ್ ಟು ಪ್ಲೇ ಶಟಲ್, ವಾಲಿಬಾಲ್, ಖೋಖೋ ಅಂಡ್ ಹೈ ಜಂಪ್. ಹೈ ಜಂಪ್ ಅಲ್ಲಿ ನೀವು ನ್ಯಾಷನಲ್ ಲೆವೆಲ್ ಹೋಗಿದ್ರಾ? ನ್ಯಾಷನಲ್ ಲೆವೆಲ್ ಮಿಸ್ ಆಯ್ತು ಪಾಪ. ಬಹುಶಃ ಹೋಮ್ ಓಡದೆ ಹೋಗಿದ್ರೆ ನನ್ನ ಫಾರ್ಮ್ ಎಲ್ಲ ತಗೊಂಡ್ಬಂದ್ಬಿಟ್ಟಿದ್ದೆ. ಮೈ ಡ್ಯಾಡ್ ನೆವರ್ ಯೂಸ್ ಟು ಲೈಕ್ ಸಿನಿಮಾ ಇಂಡಸ್ಟ್ರಿ. ಯಾಕೆಂದ್ರೆ ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ರೆ ಆ ಕಡೆಗೆ ಎಜುಕೇಶನ್ ಇಲ್ಲ, ಈ ಕಡೆ ಫಿಲಿಮ್ ಇಲ್ಲ. ಇಲ್ಲಪ್ಪ ಒಂದೇ ಒಂದು ಫಿಲಿಮ್ ಮಾಡ್ತೀನಿ ಅಂತ, ಇದು ಒಂದು ಮಾಡ್ತೀನಿ ಅಂತ ಓಮ್ ಪಿಕ್ಚರ್ ಮಾಡಿದ್ರು. ಓಮ್ ಪಿಕ್ಚರ್ ಮಾಡ್ಬೇಕಂದ್ರೆ ಶಿವರಾಜ್ ಕುಮಾರ್ ಅಂದ್ರು, ನಿನ್ನ ಬುಕ್ಸ್ ಎಲ್ಲ ಮೇಲೆ ಕಟ್ಟಿ ಇಟ್ಬಿಡಮ್ಮ, ಇನ್ನು ನೀನು ಬುಕ್ಸ್ ಕತೆ ಅಷ್ಟೇ ಅಂತ. ಅದು ಹಂಗೆ ಆಯ್ತು. ಬಟ್ ಈ ಕಲೆ ಅನ್ನೋದು, ಇದ್ರ ಬಗ್ಗೆ ಇಂಟ್ರೆಸ್ಟ್ ಸ್ಕೂಲ್ ಡೇಸ್ ಅಲ್ಲಿ ನಾಟಕ ಮಾಡಿದ್ದು, ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ಹತ್ತಿದ್ದೇನೆ ನೆನಪಿದೆ? ಇಲ್ಲ, ನಾನು ಆಕ್ಚುಲಿ ಐ ಯೂಸ್ ಟು ಡೂ ಮಾಧುರಿ ದೀಕ್ಷಿತ್ ಸಾಂಗ್ಸ್. ಒಂದು ಗ್ರೂಪ್ ಮಾಡ್ಕೊಂಡು ಕೊರಿಯೋಗ್ರಾಫ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಾವು ಮಾಡ್ತಿದ್ವಿ. ಈ 8ನೇ ವಯಸ್ಸಲ್ಲಿ ನೀವು ಏನದು ಪರ್ಫಾರ್ಮೆನ್ಸ್ ಮಾಡಿದ್ರಂತೆ, ಮಾಧುರಿ ದೀಕ್ಷಿತ್ ಸಾಂಗ್, ಒಂದು ಆರ್ಕೆಸ್ಟ್ರಾ ಅಲ್ಲಿ, ಯಾವ್ದೋ ಏನದು? ಅದು ನನಗೆ ಏನಂದ್ರೆ ಸಾಂಗ್ ಅಂದ್ರೆ ಕೂತ್ಕೊಂಡ್ರೆ ಮ್ಯೂಸಿಕ್ ಬಂದ್ರೆ ನೀವು ಸುಮ್ಮನೆ ಇರಲ್ಲ, ಕಾಲ್ ಆಟೋಮೆಟಿಕ್ ಆಗಿ. ನೀವೇ ಹೇಳಿದ್ದು. ಥ್ಯಾಂಕ್ ಯು, ಸೋ ಸ್ವೀಟ್, ಲವ್ಲಿ. ನೋಡಿ, ಅದೇ ಜೋಶ್, ಅದೇ ಪ್ರೇಮ, ಸೋ ನೈಸ್ ಪ್ರೇಮ ಅವರೇ. ಮಗೆಂಬೋ ಕುಶುವ ಅಂಡ್ ಬಹಳ ಒಳ್ಳೆ ವಿದ್ಯಾರ್ಥಿನಿ ಅಂತೆ. ಯಾರು? ನೋ ವೇ. ಪ್ರೇಮ ಅವರು. ನೋ. ವಾಟ್ ನೋ? ಸೆಕೆಂಡ್ PUC ಜಸ್ಟ್ ಪಾಸ್. ಥರ್ಡ್ ಕ್ಲಾಸ್.
ಬಹಳ ಒಳ್ಳೆ ಸ್ಟೂಡೆಂಟ್. ಐ ಯೂಸ್ ಟು ಕಾಪಿ. ನಮ್ ರಿಸರ್ಚ್ ಅಲ್ಲಿ ಬಂದಿದೆ, ನಿಮ್ ಮಾಸ್ ಕಾರ್ಡ್ ಬರ್ತಿದ್ದಂಗೆ ಇವ್ರು ಆಟೋಗ್ರಾಫ್ ಆಗ್ತಿದ್ರಂತೆ. ಅದು ಒಂದು ತಪ್ಪು ಮಾಡ್ತಾಳೆ. ಅಕ್ಕ ತಂಗಿಯರಿಬ್ರು ಒಟ್ಟಿಗೆ 8th 9th ಅಲ್ಲಿ ಸೈನ್ ಮಾಡ್ಬಿಟ್ಟು ಅವಳೊಬ್ಳು ಇದ್ದಾಳೆ. ಅಮ್ಮನ ತರ ಸೈನ್ ಮಾಡೋದು ನನ್ನ ತಂಗಿ ಒಬ್ಳೆ ಗುಬಾಲ್, ಅವಳೇ ಸೈನ್ ಮಾಡೋದು. ನಮ್ಮಮ್ಮ ಸೈನೇ ಮಾಡಲ್ಲ. ಅಷ್ಟು ಮಾರ್ಕ್ಸ್ ಆದ್ರೆ ಕಂಪ್ಲೇಂಟ್ ಟೀಚರ್ ಇಲ್ಲ, ಕರೀತಾರೆ. ಅಕ್ಕ ತಂಗಿರ ಮಧ್ಯೆ ಒಂದು ಒಪ್ಪಂದ ಆಯ್ತಂತಲ್ಲ. ಒಪ್ಪಂದ ಅಂದ್ರೆ ನಿನ್ ಮಾಸ್ ಕಾರ್ಡ್ ನಾನ್ ಸೈನ್ ಮಾಡ್ತೀನಿ, ನನ್ ಮಾಸ್ ಕಾರ್ಡ್ ನೀ ಸೈನ್ ಮಾಡೋದಾ? ಒಪ್ಪಂದ. ದಟ್ಸ್ ಫೈನ್. ಆಮೇಲೆ ಅಯ್ಯಪ್ಪ ಅವ್ರ ಸಂಬಂಧ ಹೇಗಿತ್ತು? ವೆರಿ ನಾಟಿ ಫೆಲೋ. ನಾನು ಕಂಠೀರವ ಸ್ಟೇಡಿಯಂ ಸ್ಪೋರ್ಟ್ಸ್ ಏನಾದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಏನೋ ನಂದು ವಾಟರ್ ಬಾಟಲ್ ನೀರು ಕೊಟ್ಟಿಲ್ಲ, ಅದು ಹೊಸ್ತದು ನನಗೆ ಸಿಕ್ಕಿದ್ದದು, ಅಮ್ಮ ಕೊಟ್ಟಿದ್ದು. ಅವನು ಕೊಟ್ಟಿಲ್ಲ ಅಂತ ಕಂಠೀರವ ಸ್ಟೇಡಿಯಂ ಇಂದ ಚಾಮರಾಜಪೇಟೆವರೆಗೂ ನಡೆದಿದ್ದಾನೆ. ಹತ್ಕೊಂಡೇ ನಡ್ಕೊಂಡ್ ಬಂದವನೆ. ನಾನು ಏನೋ ಕಜಾಯ ಮಾಡ್ತಾ ಇದ್ದೆ, ಎಲ್ಲೋ ಒಬ್ನೇ ಬನ್ನಿ ಪ್ರೇಮನ್, ಅವಳೆಲ್ಲ ಬಿಟ್ಬಿಟ್ಟು ಬಂದೀನಿ, ಹೋಗು ಅಲ್ಲಿಂದ ನಡ್ಕೊಂಡ್ ಬಂದ. ಬಾಲೆಯಿಂದೆಲ್ಲ ಓಡಿದಾನ ಅವನು. 3 ವಯಸ್ಸಲ್ಲಿ ಕುದುರೆ ಬಾಲ್ ಹೆಂಗ್ ಹೋಗ್ತಾ ಇದೆ ಹಂಗೇ ಹೋಗಿದ್ದಾನೆ. ಯಾರೋ ಒಬ್ಬ ಪುಣ್ಯಾತ್ಮ ಎತ್ಕೊಂಡ್ ಬರ್ತಾ ಇದ್ದ, ಅವ್ನ್ ರೂಟ್ ತೋರಿಸ್ತಾ ಇದ್ದಾನೆ. ಬಹಳ ಚೆನ್ನಾಗಿದೆ. ಇವರು ಕಾಂಪೌಂಡ್ ದಾಟ್ತಾರೆ, ಅವರು ನಿಮ್ ಸೈನ್ ಹಾಕ್ತಾರೆ, ಅಯ್ಯಪ್ಪ ಕುದುರೆಯಿಂದ ಹೋಗ್ತಾರೆ. ಬಹಳ ಸ್ವಾರಸ್ಕರವಾಗಿರುತ್ತೆ ಇವತ್ತು ಡೆಫಿನೆಟ್ ಆಗಿ ಎಪಿಸೋಡ್. ಸರ್ ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ಏನ್ ಅನಿಸ್ತು ಹಾಗಾಗಿ ಮಾತಾಡ್ತಾರಿ. ಮತ್ತೊಮ್ಮೆ ಸ್ವಾಗತ. ಪ್ರೇಮ ಅವ್ರ ಜೊತೆ ಮಾತುಕತೆಯಲ್ಲಿದ್ದೀನಿ. ಪ್ರೇಮ ಅವರೇ, ನೀವು ಬಂದಿದ್ದೀರಾ ಅಂತ ಒಂದು ಇಂಟರ್ನ್ಯಾಷನಲ್ ಬೈಟ್ ಬಂದಿದೆ. ನನ್ನ ತಂಗಿ ಯಾರು ನೋಡಿ? ಮೈ ಮಾಮ್ ತುಂಬಾ ಹೆಲ್ತ್ ಫ್ರೀಕ್. ಆವಾಗ ಏನ್ ಮಾಡ್ತಿದ್ರು ಅಂದ್ರೆ ನಮ್ಮಿಬ್ಬರನ್ನ ಮಾತ್ರ ಓಡಿಸೋರು. ಬೆಳಗ್ಗೆ ಎದ್ದಿದ ತಕ್ಷಣ ಎಳ್ನೀರು ಕುಡ್ಬಿಟ್ಟು ಚೆನ್ನಾಗಿ ಓಡಿಸೋರು. ಬೆವರು ಬರೋವರೆಗೂ ನಾವು ಮನೆಗೆ ನೋ ಎಂಟ್ರಿ. ನಾವೇನ್ ಮಾಡ್ತಿದ್ವಿ, ಎಷ್ಟೇ ಓಡಿದ್ರು ನಮ್ಗೆ ಬೆವರು ಬರ್ತಾ ಇರ್ಲಿಲ್ಲ. ಸೊ ಒಂದು ಪ್ಲಾನ್ ಮಾಡಿದ್ವಿ, ಓಕೆ ಇಲ್ಲಿ ಬೋರ್ವೆಲ್ ಇದೆ, ನೀರು ಹಾಕೊಂಡು ಹೋಗೋಣ, ನಮ್ಮ ಅಮ್ಮಂಗೆ ತೋರ್ಸೋಣ ಬೆವರು ಬಂದಿದೆ ಅಂತ. ಸೊ ನಮ್ಮಮ್ಮ ನೋಡಿದ ತಕ್ಷಣ ಓಕೆ ನೋಡಿದ್ಯಾ, ಈ ಥರ ಬೆವರು ಬಿಡಬೇಕು ಅಂತ ನಾವಿಬ್ರು ನಕ್ಕೊಂಡು ಮುಖ ನೋಡ್ಕೊಂಡು ನಕ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರೋರು. ಇನ್ನೊಂದು ಏನಂದರೆ, ಸ್ಕೂಲಲ್ಲಿ ಅವಳಿಗೆ ಯಾವಾಗಲೂ ಕಮ್ಮಿ ಮಾರ್ಕ್ಸ್ ಬರೋದು. ತುಂಬ ಉಗಿಸ್ಕೊಳ್ಳೋವಳು ಮಮ್ಮಿ ಹತ್ರ ಡ್ಯಾಡಿ ಹತ್ರ ಇಬ್ಬರ ಹತ್ರ. ಮಾರ್ಕ್ಸ್ ಔಟ್ ಬರುವಾಗ ಏನೇ ಮಾಡೋದು ನಾನು ಕೇಳೋದು, ಏನೇ ಮಾಡೋದು, ಮಮ್ಮಿಗೆ ಹೋದರೆ ಚೆನ್ನಾಗಿ ಓಡಿಸ್ಕೊತೀವಿ. ನಾನೇನು ಮಾಡ್ತಿದ್ದೆ, ಸರಿ ನಾನೇ ಸೈನ್ ಮಾಡಿ ಕೊಡ್ತೀನಿ ಈ ಸತಿ, ಬಟ್ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಓದಬೇಕು ಅಂತ ನಾನೇ ಗಾರ್ಡಿನಾಗಿ ಮಾರ್ಕ್ಸ್ ಕಾರ್ಡ್ಗೆ ನಾನೇ ಸೈನ್ ಮಾಡಿ ಕೊಡ್ತಿದ್ದೆ. ಎಸ್, ನಿಮ್ಮ ತಂಗಿ ಬಗ್ಗೆ ಹೇಳಿ. ಅವ್ರ ಇಂಟ್ರೆಸ್ಟ್ ಏನು, ಈಗ ಏನ್ ಮಾಡ್ತಿದ್ದಾರೆ? ಅವಳು ತುಂಬಾ ಚೆನ್ನಾಗಿ ಓದ್ತಾ ಇದ್ಲು, ಸಕ್ಕದಾಗಿ ಓದ್ತಾ ಇದ್ಲು ಅವಳು. ಬಟ್ ನಾನೇ ಡಲ್ಲು. ನನಗೆ ಯಾವಾಗ್ಲೂ ಸಿಂಗಿಂಗು ಡ್ಯಾನ್ಸಿಂಗ್ ಇದೇ ಇಷ್ಟ ಆಯ್ತು. ಯಾಕೋ ಓದಿದ್ಮೇಲೆ ಕಾನ್ಸಂಟ್ರೇಷನ್ನೇ ಹೋಗ್ತಾ ಇರ್ಲಿಲ್ಲ. ಲಾಸ್ಟ್ ಬೆಂಚಲ್ಲಿ ನನ್ನ ಹಾಕ್ಬಿಟ್ಟಿರೋರು. ನಿಮ್ಮ ಹೈಟ್ ಇಂದ? ನಮ್ಮ ಹೈಟ್ ಇಂದ ನಾನು ಚೆನ್ನಾಗಿ ಊಟ ಮಾಡಿ ಫುಲ್ ಬೆಂಚಲ್ಲಿ ಮಲಗ್ತಿದ್ದೆ. ನನಗೆ ಏನಾದ್ರು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋರು ಕೇಳಿದ್ವಿ, ಲಾಸ್ಟ್ ಬೆಂಚಲ್ಲಿ ಮಲಗ್ತಾರಂತ ಇವರು. ಕೆಳಗೆ ಮಲ್ಕೊಂಡ್ಬಿಡ್ತಿದ್ದೆ, ಕಾಣಿಸುತ್ತೆ ಟೀಚರ್ಗೆ ಅಂತ ಹೇಳ್ಬಿಟ್ಟು. ನೀವು ಮಲ್ಕೊಟ್ರೆ ಇನ್ನೊಂದು ಪಕ್ಕದ ಬೆಂಚ್ಗೆಲ್ಲ ಕಾಲು ಹೊಟ್ಟೋಗುತ್ತಲ್ಲ? ಇಲ್ಲ, ಕೆಳಗೆ ಮಲ್ಕೊತಿದ್ದೆ. ಕೆಳಗಡೆ? ಅಯ್ಯೋ ದೇವ್ರೆ. ಸೋಷಿಯಲ್ ಸ್ಟಡೀಸ್ ತಲೆಗೆ ಹೋಗ್ತಾನೆ ಇರ್ಲಿಲ್ಲ. ಫಿಸಿಕ್ಸ್ ಅಂತೂ ಬಿಡಿ, ಬಯೋಲಜಿ ಅಂತೂ ತಲೆಗೆ ಹೋಗ್ತಿರ್ಲಿಲ್ಲ ನನಗೆ. ಮ್ಯಾಥ್ಸ್ ಚೆನ್ನಾಗಿ ಬರ್ತಿತ್ತು? ಮ್ಯಾಥ್ಸ್, ಜಾಗ್ರಫಿ ಅಂದ್ರೆ ತುಂಬಾ ಇಷ್ಟ. ಜಾಗ್ರಫಿ ಅದು ತುಂಬಾ ಚೆನ್ನಾಗಿ ಕೇಳ್ಕೊತಾ ಇದ್ದೆ. ಹೊಟ್ಟೆ ಕಿಚ್ಚಾಗ್ತಾ ಇತ್ತು, ಇವರೆಲ್ಲ ಚೆನ್ನಾಗಿ ಓದ್ತಾ ಇದಾರೆ, ಇವ್ರಿಗೆ ಹೆಂಗ್ ತಲೆಗೆ ಹೋಗುತ್ತೆ ಅಂತ ತುಂಬಾ ಹಿಂಸೆ ಆಗ್ತಿತ್ತು. ಅದು ದೊಡ್ಡ ಹಿಂಸೆ. ಹೌದು, ನಮ್ಗೆ ಬರದೇ ಇರೋದು ಇನ್ನೊಬ್ರು ಬಂದ್ರೆ. ಆಮೇಲೆ ಅವ್ರದ್ದೆಲ್ಲ ಸ್ಟೈಲು, ಆ ಫ್ರಾಕ್ಸ್ಗಳು, ಇಂಗ್ಲಿಷ್ ಸ್ಟೈಲ್ ಎಲ್ಲ ತುಂಬಾ ಇಷ್ಟ ಆಗ್ತಿತ್ತು ನನಗೆ. ನಾನು ನಿನ್ಗೆ ಯಾವಾಗ ಕಳಿತೀನಿ ಅಂತ ಯೋಚನೆ ಮಾಡೋದು, ಬರಲ್ಲ ಬಿಡು ಅನ್ಕೊಂಡು ನಾನು ಸುಮ್ಮನೆ ಆಗ್ತಿದ್ದೆ. ಹಾಗೆ ನನ್ ಓದೋದ್ರಲ್ಲಿ. ಓಕೆ, ನಿಮ್ ಬ್ರದರ್ ಬಗ್ಗೆ, ನಿಮ್ಗೆ ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಇತ್ತಾ? ಅಯ್ಯೋ, ನಂಗೆ ತುಂಬಾ, ನನ್ಗೂ ನನ್ನ ಡ್ಯಾಡಿಗೂ ತುಂಬಾ ಹುಚ್ಚು ಕ್ರಿಕೆಟ್. ಇವರು ಅಯ್ಯಪ್ಪನ ಹೇಳಿದ, ನಾನು ನಿನ್ನಷ್ಟು ಕ್ರಿಕೆಟ್ ಬಂದ್ರೆ ಇಷ್ಟೊಂದು ನಾನು IPL ಆಡ್ಬಿಡ್ತಿದ್ದೆ ಅಂತ. ಡೆಫಿನೆಟ್ಲಿ ಇಂಟರ್ನ್ಯಾಷನಲ್ ಆಗ್ತಿದೆ. ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗ್ತಿದ್ರಿ? ಎಸ್, ಅಬ್ಸಲ್ಯೂಟ್ಲಿ. ವಾವ್, ರೈಟ್. ನಿಮ್ಮ ಬ್ರದರ್ ಬಂದಿದ್ದಾರೆ, ಸ್ವಾಗತಿಸಿ. ಅಯ್ಯಪ್ಪ ಅವರೇ ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಓಕೆ, ನೈಸ್ ಮ್ಯಾನ್, ಥ್ಯಾಂಕ್ ಯು. ಎಸ್, ಅದು ಆಕ್ಚುಲಿ ಹುಷಾರಾಗಿ ಮಾತಾಡು. ಹುಷಾರಾಗಿ ಮಾತಾಡ್ಬಿಡಿ ದಯವಿಟ್ಟು. ನೀವು ಏನೇನು ಮಾತಾಡ್ಬೇಕು ಎಲ್ಲ ಮಾತಾಡಿ. ಆಕ್ಚುಲಿ ನಾವು ಚಾಮರಾಜಪೇಟೆಯಲ್ಲಿ ಇದ್ದಿದ್ದಲ್ವಾ, ನಾನು ಆಲ್ಮೋಸ್ಟ್ ಹೊರಗಡೆನೆ ಆಡ್ತಾ ಇದ್ದಿದ್ದು. ಯಾವಾಗಲೂ ಕಂಪ್ಲೇಂಟ್ ನೇಬರ್ಸ್, ಹಿಂಗೆ ಬರ್ತಾನೆ ಗ್ಲಾಸ್ ಹೊಡೆದಾಗ್ತಾನೆ ಅಂತ. ಇವಳಿಗೆ ಬಂದು ಕಂಪ್ಲೇಂಟ್ ಮಾಡೋರು. ಇವಳು ಫಸ್ಟ್ ಹೋಗ್ಬಿಟ್ಟು ನಮ್ಮ ಪೇರೆಂಟ್ಸಿಗೆ ಕಂಪ್ಲೇಂಟ್ ಮಾಡೋದು. ಇವಳು ದೊಡ್ಡವಳಲ್ವಾ, ನಮ್ಮ ತಂದೆ ಏನ್ ಮಾತಾಡ್ತಾರೆ, ಅಯ್ಯೋ ಪರವಾಗಿಲ್ಲ ಬಿಡು, ಮಕ್ಳಲ್ವಾ, ಹುಡುಗರು ಅಂತಾರೆ. ಇವಳು ಇಲ್ಲ, ಕರೆಕ್ಟಾಗಿ ಮಾಡಬೇಕು, ಹಿಂಗೆಲ್ಲ ಆಗಲ್ಲ, ಪಕ್ಕದ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ, ನಮ್ಗಾಗಲ್ಲ ಅಂತ. ಸೊ ನಮ್ಗೆ ಹುಡುಗರು ಗೊತ್ತಲ್ವಾ. ಹೌದು. ಐ ಫೀಲ್ ಪ್ರೌಡ್.
ಯಾಕಂದ್ರೆ ಅವಳೇ ಇದ್ ಮಾಡ್ಕೊಂಡ್ ಬಂದಿರೋದು. ಸೊ ಒಂಥರ ಇನ್ಸ್ಪಿರೇಷನ್ ಅನ್ಬೋದು. ಎಸ್. ಸೊ ಫ್ಯಾಮಿಲಿಗೆ ಇವಳು ಒಂದು ಇನ್ಸ್ಪಿರೇಷನ್. ನಾವೆಲ್ಲ ಬರ್ಬೇಕು ಅಂತ ಕಾರಣ ಇವಳಿಂದಾನೆ. ಓ ನೋ ವೇ, ಇಟ್ಸ್ ಟೂ ಮಚ್. ಅಲ್ಲ ಬಹಳ ಖುಷಿ ಆಯ್ತಲ್ಲಮ್ಮ ನೋಡಿ. ತುಂಬಾ ಖುಷಿ ಆಯ್ತು. ಮ್ಯಾಚ್ ಟೈಮ್ ಅಲ್ಲಿ ನಮ್ ತಂದೆ ಬರೋರು ಮ್ಯಾಚ್ ನೋಡಕ್ಕೆ. ಇವಳು ಬಂದಿರೋದು ಗೊತ್ತಿಲ್ಲ. ಒಂದ್ಸಲ ನನ್ ಜೊತೆ ಬಾ ಸುಮ್ನೆ, ನಿಮ್ ತಮ್ಮ ಏನ್ ಮಾಡ್ತಾನೆ ನೋಡು ಅಂತ. ಇವನೇನ್ ಗೊತ್ತಾ, ಇವನ್ ಮನೇಲಿ ಸೈಲೆಂಟ್ ನನ್ ಮಗ. ಅವನು ಫ್ರೆಂಡ್ಸ್ ಜೊತೆ ಆರಾಮಾಗಿ ಮಜ್ಜಾ ಮಾಡ್ಕೊಂಡು ಮಾತಾಡ್ತಾನೆ. ಅವತ್ತು ನಾನು ನೋಡಿದ್ದು ಅವ್ನು ಸೈಲೆಂಟ್ ಆಗಿರ್ತಾನಲ್ಲ ಈ ನನ್ ಮಗ. ಮನೇಲಿ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ನಮ್ಮ ಅಪ್ಪ ಐತಿ ನೋಡ್ದ, ನಿನ್ ತಮ್ಮ ನೋಡೋದಪ್ಪ ಮನೇಲಿ ಬಂದ್ರೆ ಸೈಲೆಂಟ್ ಆಗಿ ರೂಮಲ್ಲಿ ಇರ್ತಾನೆ ಅಂತ ಹೇಳ್ತಾ ಇದ್ದ. ಇಲ್ಲ ಅಕ್ಕನ್ ಕಂಡ್ರೆ ಭಯ ಭಕ್ತಿ ಅಂತ ಹೇಳಿದ್ರು. ನನಗೆ ಹೇಳಿದ್ರು ಅವರು. ಅಂದ್ರೆ ಮೂವರು ದಿಕ್ಕಲ್ವಾ, ಇವಳು ಫಿಲಮ್, ಅವನು ಕ್ರಿಕೆಟ್, ಅವಳು ಮಾಡ್ಲಿಂಗ್. ಯಾರಿಗೂ ಅಟ್ಯಾಚ್ ಇಲ್ಲ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ, ವಿ ಆರ್ ಲಕ್ಕಿ ಟು ಬಾರ್ನ್ ಅಲ್ಲ ಇವರಿಂದನೇ. ಥ್ಯಾಂಕ್ ಯು. ಐ ಆಮ್ ವೆರಿ ಲಕ್ಕಿ. ಐ ಗಾಟ್ ಎ ವೆರಿ ಗುಡ್ ಪೇರೆಂಟ್ಸ್ ಅಂಡ್ ಮೈ ಬ್ರದರ್. ಗಂಭೀರ ಒಂದು 3 ಟಿಪ್ಸ್ ನಮ್ಮ ಯಂಗ್ಸ್ಟರ್ಸ್ಗೆ, ಬೌಲಿಂಗ್ ಬಗ್ಗೆ ಅಥವಾ ಕ್ರಿಕೆಟ್ ಬಗ್ಗೆ. ಸಿ ನಾನು ಒಂದೇ ಹೇಳೋದು ಯಂಗ್ಸ್ಟರ್ಸ್ಗೆ ಏನಂದ್ರೆ, ನಿಮ್ ಫುಲ್ಲೆಸ್ಟ್ ನೀವು ಆಡಿ ಅಂಡ್ ನಿಮ್ ಬೆಸ್ಟ್ ನಿಮ್ ಬರೋದೇ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ. ಹೌದು, ಅಷ್ಟೊಳಗೆ ಎಂಜಾಯ್ ಮಾಡ್ತಾ ಇರಿ, ನಿಮ್ಮ ಪ್ರಯತ್ನ ಪಡ್ತಾ ಇರ್ಬೇಕು. ಓಕೆ ರೈಟ್. ಈಗ ನೀವು ಬೌಲರ್ ರೆಡಿ ಇದ್ದೀರಾ. 3 ಜನ ಯಾರು ಬೆಸ್ಟ್ ಬ್ಯಾಟ್ಸ್ಮನ್ ಸರ್ ನಿಮ್ಮ ಮನೇಲಿ? ಮೇಡಮ್ ಕೊಡ್ರಪ್ಪ ಬ್ಯಾಟು. ಓ ಮೈ ಗಾಡ್. ನೀವು ಅಲ್ಲಿಂದ ಮಾಡ್ತೀರಾ? ನಾನು ವಿಕೆಟ್ ಕೀಪರ್. ಯು ಕ್ಯಾನ್ ಗೋ ದೇರ್. ನೀನ್ ಮೆಲ್ಲಗೆ ಹಾಕಪ್ಪ. ಕ್ಯಾಫ್ಲಪ್ಪ, ಫಾಸ್ಟ್ ಬೌಲರು, ಮುಖ ಮೂತಿಲ್ಲ. ರೆಡಿ? ಫ್ರಮ್ ದ ಆಡಿಯನ್ಸ್ ಎಂಡ್, ಬೌಲರ್ ಅಯ್ಯಪ್ಪ ಬೌಲಿಂಗ್ ಟು ಪ್ರೇಮ and wicket keeper bowling out. Yes, good bowling. Yes, not bad, yeah, Prema. Good shot. It reaches the camera end, back to the audience end. ಪೇಸ್ ಜಾಸ್ತಿ ಆಯ್ತು. ಬ್ಯಾಟ್ಸ್ಮನ್ ಸರಿ ಇಲ್ಲ, ವಿಕೆಟ್ ಕೀಪರ್ ಸರಿ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಯ್ಯಪ್ಪ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರೇಮಾರೆ, ಬೇರೆ ಬೇರೆ ತರ ಇಂಟೆಲಿಜೆನ್ಸ್ ಇರುತ್ತೆ. ಒಂದು ಅಕಾಡೆಮಿಕ್ ಇಂಟೆಲಿಜೆನ್ಸ್, ಮಾರ್ಕ್ಸ್ ತಗೊಳ್ಳೋದು. ಕೆಲವರಿಗೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ, ಅವ್ರು ಚೆನ್ನಾಗಿ ಹಾಡ್ತಾರೆ. ಕೆಲವರು ಕೈ ಕುಶಲ ಚೆನ್ನಾಗಿರುತ್ತೆ. ಅಂದ್ರೆ ಒಂದು ಸ್ಕೂಟರ್ನ ಬಿಚ್ಚಿಟ್ರೆ ಪಡಪಡ ಅಂತ ಅವ್ನು ಸೇರಿಸ್ಬಿಡ್ತಾನೆ. ಎಲ್ಲರಿಂದ ನಾನು ಆಗಲ್ಲ. ಪ್ರೇಮ ಅವ್ರು ಕೇಳೋಣ. ಪ್ರೇಮ ಅವರು ಹೈಸ್ಕೂಲು, ಮಿಡಲ್ ಸ್ಕೂಲ್ ಓದಿದಾಗ ನಿಮ್ಮ ಇಂಟೆಲಿಜೆನ್ಸ್, ನಿಮಗೆ ಇದು ಕಂಫರ್ಟಬಲ್, ನನಗೆ ಇದು ಕಂಫರ್ಟಬಲ್ ಇಲ್ಲ ಅಂತ ಅನ್ಸಿದ ವಿಷಯಗಳು ಯಾವುದು? ನನಗೆ ಆಟಗಳಂದ್ರೆ ತುಂಬಾ ಇಷ್ಟ. ಸ್ಪೋರ್ಟ್ಸ್ ಅಂದ್ರೆ ಬಹಳ ಇಷ್ಟ. ಆಟ ಪಾಠ ಎಲ್ಲ ಇಲ್ಲ, ಬರೀ ಆಟ. ರೈಟ್. ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು ನೋಡೋಣ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಆ ದಿನಗಳೆಲ್ಲ ನೆನೆಸ್ಕೊಂಡ್ರೆ ನಿಮ್ಮ ಜೊತೆ ಎಲ್ಲ ನಾವು ಟೀಚರ್ ಆಗಿ ಸಾರ್ಥಕ ಅನ್ಸುತ್ತೆ. ಇವಾಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೀಯ ನೀನು. ಆದ್ರೆ ನಿನ್ನ ಆಗಿನ ದಿನಗಳು ನೆನೆಸ್ಕೊಂಡ್ರೆ ನಂಗೆ ತುಂಬಾ ಖುಷಿ ಆಗುತ್ತಮ್ಮ. ನೀನು ನನ್ನ ಪೆಟ್ ಸ್ಟೂಡೆಂಟ್ ಕೂಡ ಆಗಿದ್ದೆ. ಏನಮ್ಮ ಪ್ರೇಮ, ನೀನು ಹಿಂದ್ಗಡೆ ಕೂತ್ಕೋತಾ ಇದ್ದಿ ಕ್ಲಾಸಲ್ಲಿ, ನಿನಗೆ ಜ್ಞಾಪಕ ಇದೆಯೋ ಇಲ್ಲೋ? ನಿನಗೆ ಮ್ಯಾಥ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲದೆ ಇದ್ರು ನೀನು ಚೆನ್ನಾಗೇನೆ ಮಾಡ್ತಾ ಇದ್ದಿ ಮ್ಯಾಥ್ಸಲ್ಲಿ. ಆದರೆ ನಿನ್ನ ಇಂಟ್ರೆಸ್ಟು ಜಾಸ್ತಿ ಸ್ಪೋರ್ಟ್ಸು ಬೇರೆ ಇದ್ರೊಳಗೆಲ್ಲಾನು ಇತ್ತು. ಆ ಗ್ರೂಪ್ ಸಾಂಗ್ಸ್ ಇದೆಲ್ಲ ಹೇಳ್ಕೊಟ್ಟಾಗ ಎಷ್ಟು ಚೆನ್ನಾಗಿ ಹಾಡ್ತಿದ್ದೆ ಗೊತ್ತಾ ನೀನು? ನಿನ್ನ ಜ್ಞಾಪಕ ಇದೆಯಾ ನಾ ಹೇಳ್ಕೊಟ್ಟಿರೋದೆಲ್ಲ? ಎಷ್ಟು ಚೆನ್ನಾಗಿ ಹಾಡ್ತಿದ್ದೆ. ಆಮೇಲೆ ಏನು ಆ ಡೈಲಾಗ್ಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಹೊಡಿತಿದ್ದೆ ನೀನು. ಅದೆಲ್ಲ ಹೆಂಗೆ ಜ್ಞಾಪಕ ಇಟ್ಕೊತಿದ್ದೆ ಅಂತ ಇವಾಗ ಅನ್ಕೋತೀನಿ. ಅದಕ್ಕೆ ನೀನು ಇಷ್ಟು ದೊಡ್ಡ ಕಲಾವಿದೆ ಆಗಿದೆ ಅಂತ ಇವಾಗ ಗೊತ್ತಾಗ್ತಿದೆ ನನಗೆ. ನೀನು ನನಗೆ 1980 ಮಹಿಳಾ ಸೇವಾ ಸಮಾಜದಲ್ಲಿ ನಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಾನು ನಿನಗೆ ಬಯಾಲಜಿ ಕ್ಲಾಸ್ ತಗೋತಾ ಇದ್ದೆ. ಯಾರ ಜೊತೆಗೂ ಜಗಳಕ್ಕೆ ಹೋಗ್ತಾ ಇರಲಿಲ್ಲ. ನೀನಾಯ್ತು ನಿನ್ನ ಕೆಲಸ ಆಯಿತು ಅಷ್ಟೇ ಮಾಡ್ತಾ ಇದ್ದಿ. ಎಲ್ಲದಕ್ಕಿಂತ ಹೆಚ್ಚು ನೀನು ನಗ್ತಾ ಇದ್ದಿದ್ದು ನಿನ್ನ ಮುಖನ ಮರೆಯೋಕ್ಕಾಗಲ್ಲ. ಆ್ಯಂಡ್ ತುಂಬ ಟ್ಯಾಲೆಂಟೆಡ್ಡು, ಆದರೆ ಏನೂ ತೋರಿಸ್ಕೋತಾ ಇರಲಿಲ್ಲ. ಪೇಪರಲ್ಲಿ ನೀನು ಒಂದ್ಸಲ ಹಾಕಿದ್ಯಲ್ಲ ರೀಸೆಂಟಾಗಿ ಟೀಚರ್ಸ್ ಡೇಗೆ, ನಮ್ಮನ್ನೆಲ್ಲ ಜ್ಞಾಪಿಸ್ಕೊಂಡು. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಸಹ ನಿನ್ನ ಈ ಹೈಸ್ಕೂಲ್ ಟೀಚರ್ಸ್ ಮರ್ತಿಲ್ವಲ್ಲ, ಅದು ನಂಗೆ ಬಹಳ ಬಹಳ ಸಂತೋಷ ಅನಿಸುತ್ತೆ. ನೀನು ನನ್ನ ಸ್ಟೂಡೆಂಟ್ ಆಗಿದೆ ಅಂತ ಹೇಳ್ಕೊಳಕ್ಕೆ ಇವತ್ತಿಗೂ ತುಂಬ ಹೆಮ್ಮೆ ಆಗುತ್ತಮ್ಮ ನನಗೆ.
ಯಾವಾಗಲೂ ಒಂದ್ಸಲ ನೀನು ರೇಡಿಯೋಲಿ ಯಾವುದೋ ಇಂಟರ್ವ್ಯೂನಲ್ಲಿ ಹಿಂಗೆ ನನಗೆ ಪೆಟ್ ಟೀಚರು ಮಾಲಿನಿ ಮಿಸ್ಸು ಉಷಾ ಮಿಸ್ಸು ಅಂತೆಲ್ಲಾನು ಹೇಳಿದ್ದಿ. ಅದು ನಮಗೂ ಬಹಳ ಸಂತೋಷ ಆಯಿತು. ನೀನು ಇಷ್ಟರ ಮಟ್ಟಿಗೆ ನಮ್ಮದು ಅಭಿಮಾನ ಇಟ್ಕೊಂಡು ಅಷ್ಟು ಜ್ಞಾಪಿಸ್ಕೋತೀಯ ಅಂತ. ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ನೀನು ಟಾಪ್ ಅಮ್ಮ. ನೀನು ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಅದು ಸ್ಪೋರ್ಟ್ಸ್. ಪ್ರೇಮ ಅಂದರೆ ಸ್ಪೋರ್ಟ್ಸು, ಸ್ಪೋರ್ಟ್ಸ್ ಅಂದರೆ ಪ್ರೇಮ. ಆ ಥರ ಇದ್ದೆ ನೀನು. ಯು ಆರ್ ಆಲ್ವೇಸ್ ವಿತ್ ಅಸ್ ಸ್ಮೈಲಿಂಗ್ ಆ್ಯಂಡ್ ಸ್ಮೈಲಿಂಗ್ ಫಾರ್ ಎವರ್. ನಿನ್ನ ಜೀವನ ಹೀಗೆ ಬಹಳ ಸಂತೋಷವಾಗಿ ಹೀಗೆ ಕಳೀಲಿ ಅನ್ನೋದೇ ನನ್ನ ಅಪೇಕ್ಷೆ ಆಗಿರುತ್ತಮ್ಮ. ರೈಟ್, ನಿಮ್ಮ ಟೀಚರ್ಸ್ ಬಂದಿದ್ದಾರೆ, ಅಲ್ಲಿ ನೋಡಿ, ಅಲ್ಲಿ. ತುಂಬಾ ಖುಷಿ ಆಗ್ತಿದೆ. ನನಗೆ ಮುಜುಗರ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಥ್ಯಾಂಕ್ ಯು ಫಾರ್ ಕಮಿಂಗ್ ಆನ್ ದ ಶೋ. ಬನ್ನಿಮ್ಮ. ಎಸ್, ನಮಗಿದೊಂದು ಹೊಸ ಅನುಭವ. ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಜಿ ಟಿ ವಿನಲ್ಲಿ ಬಂದು ಪ್ರೇಮನ ಮೀಟ್ ಮಾಡ್ತೀವಿ ಅಂತ. ಪ್ರೇಮ ಏನಮ್ಮ ಜ್ಞಾಪಕ ಇದೆಯಾ? ಓ ಯಾ ಅಲ್ಲ, ಮ್ಯಾಥ್ಸ್ ಯಾವಾಗ್ಲೂ ಸ್ವಲ್ಪ ಬೇರೆ ನಿನಗೆ. ಆದರೆ ಏನು ಅಂದರೆ ನಿನ್ನ ಮುದ್ದು ಮುಖ ಹಿಂದ್ಗಡೆ ಕೂತ್ಕೋತಾ ಇದ್ದೆ ನಂಗೆ ಜ್ಞಾಪಕ ಇದೆ. ನಾನು ರಿಟೈರ್ ಆಗಿ 15 ವರ್ಷ ಆಗೋಯ್ತು. ಆದ್ರೆ ಯಾವಾಗ್ಲೂ ಕೇಳ್ತಿದ್ದೆ ನಾನು, ಮ್ಯಾಮ್ ಎಲ್ಲ ಹೇಗಿದ್ದಾರೆ. ಹೌದು ಹೌದು ಹೌದು. ಈಗ ತಾನೇ ಹೇಳ್ತಿದ್ರು ಅವರು, ಲಾಸ್ಟ್ ಬೆಂಚ್ ಅಲ್ಲಿ ಕೆಳಗಡೆ ಮಲ್ಕೊಳ್ತಿದ್ದೆ. ಅದೇನೆ ಕೇಳಿಸ್ತು. ರಾಯರ ಆಶೀರ್ವಾದದಿಂದ ಪಾಸ್ ಮಾಡಿದ್ರು ಅಂತ ಕೇಳ್ಪಟ್ವಿ. ರಾಯರ ಆಶೀರ್ವಾದನ ಏನ್ ಪ್ರೇಮ ಅದು? ಅದು 10th ಸ್ಟ್ಯಾಂಡರ್ಡ್ ಪಾಸೇ ಆಗ್ತಿರ್ಲಿಲ್ಲ, ಡೌಟ್ ಇತ್ತು ಮೇಡಮ್. ರಾಯರ್ನ ಯಾವಾಗ್ಲೂ ಕೇಳ್ಕೊತಿದ್ದೆ ನಾನು ಪಾಸ್ ಮಾಡಿಸು ಅಂತ. ಹಂಗೆ ಪಾಸ್ ಆಗ್ಬಿಟ್ಟು ಬಿಡು, ರಾಯರ ಆಶೀರ್ವಾದ ನಿಮ್ಗಿತ್ತಲ್ಲ, ಅದು ಒಂದು ಒಳ್ಳೇದೇ ಆಯ್ತಲ್ವಾ. ಪ್ರೇಮ, ನಾ ಹೇಳ್ಕೊಡ್ತಿದ್ನಲ್ಲ ಹಾಡುಗಳೆಲ್ಲ ಜ್ಞಾಪಕ ಇದೆಯಾ ನಿಂಗೆ? ಏನಾದ್ರು ಮರ್ತೋಗ್ಬಿಟ್ಟಿದ್ದೀನಿ, ಬಟ್ ಕಿರ್ಚ್ತಾ ಇದ್ದಾರೋ ಅಂತ ಜ್ಞಾಪಕ ಇದೆ. ಇಬ್ರು ಜೊತೆ ಆಡ್ಬಿಡಿ ಅಷ್ಟೇ. ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಮನೆ ಮನೆಯ ಅಂಗಳದಿ ಅರಳಿರುವ ಹೂಗಳೇ, ಮನೆ ಮನೆಯ ಅಂಗಳದಿ ಅರಳಿರುವ ಹೂಗಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ, ಚೆಲುವಿನ ಮುತ್ತಿನ ಮಕ್ಕಳೇ, ಮಕ್ಕಳೇ, ಮಕ್ಕಳೇ. ನಿನ್ನನ್ನು ನೋಡೇ ಹೇಳಿರ್ಬೇಕು ಅವ್ರಿಗೆ ಹಾಡು. ಯಾಕಂದ್ರೆ ಮುದ್ದು ಮುದ್ದಾಗಿರೋವಲ್ಲ ಮಕ್ಕಳೆಲ್ಲ ಅವಾಗೆಲ್ಲ. ಅಂದ್ರೆ ತುಂಬಾ ಒಬಿಡಿಯಂಟ್ ಸ್ಟೂಡೆಂಟ್ಸ್. ನಮ್ಗಂತೂ ಬೇರೆ ಕಡೆ ನಂಗೆ ಗೊತ್ತಿಲ್ಲಮ್ಮ, ಕ್ಲಾಸ್ ಅಲ್ಲಿ ಮಾತ್ರ ತುಂಬಾ ಒಬಿಡಿಯಂಟ್. ಇಲ್ಲ, ಈವನ್ ನಮ್ಮ ಶೂಟಿಂಗ್ ಎಲ್ಲ ಬಂದಾಗ ಡೈರೆಕ್ಟರ್ ವೆರಿ ಒಬಿಡಿಯಂಟ್ ಆರ್ಟಿಸ್ಟ್. ಅದ್ರ ವೆರಿ ವೆರಿ ಪ್ರೊಫೆಷನಲ್. ಅದೆಲ್ಲ ಹೆಲ್ಪ್ ಆಗಿರೋದಿಲ್ಲ. 100 ಚಿತ್ರಗಳನ್ನ ಮಾಡಕ್ ಆಗೋದಿಲ್ಲಮ್ಮ. ಎಲ್ಲೂ ಕಳ್ಕೊಂಡಿಲ್ಲ. ಆ ಪ್ರೊಫೆಷನಲ್ಸ್ ಇವಾಗ ಹಂಗೆ ಇದೆ. ಅದೇ ಖುಷಿನಪ್ಪ ನಿಜವಾಗ್ಲೂ. ಅವಾಗ್ಲೂ ಹೆಂಗೆ ನಗ್ನಗ್ತಾನೆ ಮಾಡ್ತಿದ್ಯೋ, ಇವತ್ತು ಅದನ್ನ ನೋಡಿದ್ರೆ ಅದೇ ಖುಷಿ ಆಗುತ್ತಮ್ಮ. ಓಕೆ ಪ್ರೇಮ ಅವರೇ, ಎಷ್ಟು ವರ್ಷಗಳಾಯ್ತು ಟೀಚರ್ಸ್ ನೋಡಿ ನೀವು? ಆಲ್ಮೋಸ್ಟ್ ಹೌದು, ಸುಮಾರು ವರ್ಷ ಆಯ್ತು. ಈಗ ಶೋಕ್ ಬಂದಿದ್ದಾರೆ. ವಾಟ್ ಯು ವಾಂಟ್ ಟು ಟೆಲ್ ಯುವರ್ ಟೀಚರ್ಸ್? ಐ ಆಮ್ ವೆರಿ ಹ್ಯಾಪಿ. ಅವ್ರು ಕಲಿಸಿದ ಪಾಠ ಇವಾಗ್ಲೂ ನಡ್ಸ್ಕೊಂಡು ಬಂದಿದ್ದೀನಿ ನಾನು. ಸೊ ಎಲ್ಲೂ ಆ ಥರ ಧಕ್ಕೆ ಸ್ಕೂಲ್ಗೆ ಆಗಲಿ ಟೀಚರ್ಸ್ಗೆ ಆಗಲಿ ಧಕ್ಕೆ ಮಾಡಿಲ್ಲ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಇವತ್ತು ಈ ಟೀಚರ್ ಸ್ಟೂಡೆಂಟ್ ನ ಜೊತೆಗೆ ನೋಡಿದಾಗ ಇವ್ರ ಮಾತುಗಳು ನೋಡಿದಾಗ ಒಂದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಅಕಾಡೆಮಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಳ್ಳೆ ಮಾರ್ಕ್ಸ್ ತೊಗೊಳೋದು ಬಹಳ ಇಂಪಾರ್ಟೆಂಟ್. ಒಂದು ವೇಳೆ ಅದಾಗ್ಲಿಲ್ಲ ಅಂದ್ರೆ ಯಾವ್ದೋ ಒಂದು ಫೀಲ್ಡ್ ಅಲ್ಲಿ ದಯವಿಟ್ಟು ಯು ಮಸ್ಟ್ ಬಿಕಮ್ ಅನ್ ಎಕ್ಸ್ಪರ್ಟ್. ಅದು ಯಾವ ಫೀಲ್ಡ್ ಬೇಕಾದ್ರೆ ಇರ್ಬೋದು, ಅದ್ರ ಕಡೆ ಗಮನ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪ್ರೇಮ ಅವ್ರ ಜೊತೆ ಹಾರ್ಟಲ್ಲಿ ಇದ್ದೀನಿ. ಪ್ರೇಮ ಅವರೇ, ಇದೇನ ನೆನಪಿದ್ಯಾ? ಇದರಲ್ಲಿ ಒಂದು ಸ್ಟಾಂಪ್ ಇದೆ, 3696. 23 ವರ್ಷ ಆಗಿದೆ ಈ ಕಾರ್ಡ್ನ ನೀವು ಪೋಸ್ಟ್ ಮಾಡಿ. ಯಾರಿಗೆ ಪೋಸ್ಟ್ ಮಾಡಿದ್ದು, ಯಾವಾಗ ಪೋಸ್ಟ್ ಮಾಡಿದ್ದು, ನಿಮ್ಮ ಹ್ಯಾಂಡ್ ರೈಟಿಂಗ್ ಇದು? ನನ್ನ ಪ್ರೀತಿಯ ಬಾಲನ್ನನಿಗೆ ನಿಮ್ಮ ಪ್ರೀತಿಯ ಪ್ರೇಮ ಬರದು ಬೇಡಿಕೊಳ್ಳುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮ. ನೀವು ಕೂಡ ಕ್ಷೇಮದಲ್ಲಿ ಇರುವಿರೆಂದು ಭಾವಿಸುತ್ತೇನೆ. ಬಾಲಣ್ಣ, ಈ ಕಾಗದ ನಾನು ಟ್ರೈನ್ ನಲ್ಲಿ ಬರೆಯುತ್ತಿದ್ದೇನೆ, ಅದಕ್ಕಾಗಿ ಈ ಅಕ್ಷರ ನೀಟಾಗಿಲ್ಲ. ಇಲ್ಲ ಅಂದ್ರೆ ಅದ್ಭುತ ನನ್ನ ಅಕ್ಷರ. ಟ್ರೈನ್ ಅಲ್ಲಿ ಬರೀತಾ ಇರೋದ್ರಿಂದ ಸರಿ ಇಲ್ಲ ಅಂತ ಹೇಳಿದಿರಿ. ಓಕೆ. ಬಾಲಣ್ಣ, ನೀವು ಯಾಕೆ ಅಳುಕಿದ್ದೀರಿ? ಅವ್ರು ಯಾಕೆ ಕಳ್ತಿದ್ರು? ನಂಗೂ ಗೊತ್ತಿಲ್ಲ. ಸರಿ, ಓಕೆ. ನಮಗ್ ತುಂಬಾ ಬೇಜಾರಾಯ್ತು. ಮತ್ತೆ ಬಾಲಣ್ಣ,
ಜ್ಯೋತಿ ಅವರನ್ನು ಕೇಳಿದೆ ಎಂದು ತಿಳಿಸಿ. ಬಾಲಣ್ಣ ನಾವು ತಲುಪಿದ ಕೂಡಲೇ ಇನ್ನೊಂದು ಕಾಗದ ಬರೆಯುತ್ತೇನೆ. ಬಾಲಣ್ಣ ನಮ್ಮ ಮನೆಯ ಕಡೆ ಸ್ವಲ್ಪ ಎಚ್ಚರ, ನನಗೆ ಅಲ್ಲಿ ಅದೇ ಯೋಚನೆ. ಬಾಲಣ್ಣ ಈ ಕಾಗದ ತಲುಪಿದ ಕೂಡಲೇ ಬರೆಯಿರಿ. ಅಮ್ಮನಿಗೆ ಕಾಗದ ಬರೆಯುತ್ತೇನೆ. ಬಾಲಣ್ಣ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಬಾಲಣ್ಣ ನನ್ನ ಅಣ್ಣ ಅಂದ್ರೆ ಜ್ಯೋತಿ ಅವರು ಸ್ವಲ್ಪ ಹುಷಾರಾಗಿ ಕೇಳ್ಕೊಳ್ಳಿ. ಇಷ್ಟು ಚಿಕ್ಕ ಕಾಡಲ್ಲಿ 100 ಬಾಲಣ್ಣ ಇದೆ. ಹೌದು. ನಮ್ಮ ಚಿತ್ರದಲ್ಲಿ ಕೆ ಕಲ್ಯಾಣ್ ಮನಸ್ಸೇ ಒಂದು ಹಾಡು ಬರೆದ್ರಲ್ಲ, 108 ಸಲ ಮನಸ್ಸೇ ಬರೆದ್ರಲ್ಲ, ಅದಕ್ಕೆ ಇದೇ ಸ್ಫೂರ್ತಿನ ಅಂತ. ಆ ಬಾಲಣ್ಣ ಯಾರು ಇಷ್ಟು ಸಲ ಬಾಲಣ್ಣ ಬರೆದಿರಲ್ಲ, ಏನದು? ಏನು ಇಷ್ಟು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್. ಅವಾಗ್ಲೇ ಹಂಗೆ ಬರಿತಾ ಹೋಗ್ತಿದ್ದೆ, ಬಾಲಣ್ಣ ಬಾಲಣ್ಣ ಕರೆಯುತ್ತೆ. ಏನ್ ಬಾಲಣ್ಣ ಇದು? So sweet, so sweet. Thank you. ಬನ್ನಿ ಬಾಲಣ್ಣ ಅವರೇ. ಬಾಲಣ್ಣ ನಿಮ್ ಕತೆ ಹೇಳಿ. ಇವರೆಲ್ಲ ನನ್ನನ್ನು ಕರಿತಾ ಇದ್ದಿದೆ ಬಾಲಣ್ಣ ಸರ್ ಅಂತ ನನ್ನನ್ನು ಕರಿತಾ ಇದ್ದೆ. ಹಾಗಾಗಿ ಒಂದು ನ್ಯಾಷನಲ್ಸ್ಗೆ ಹೋದಾಗ ಟೀಮ್ ಜೊತೆಲಿ ಕರ್ಕೊಂಡು ರೈಲ್ವೆ ಸ್ಟೇಷನ್ ಬಿಟ್ಟಾಗ ನೀವು ಯಾವ ಸಬ್ಜೆಕ್ಟ್ ತೊಗೊಳ್ಳೋದು? ನಾನು ಸ್ಪೋರ್ಟ್ಸ್, ಪಿಟಿ ಮಾಸ್ಟರ್. ಓಕೆ, ಸ್ಪೋರ್ಟ್ಸ್, ವೆರಿ ಗುಡ್. ಬಾಲ್ ಬ್ಯಾಡ್ಮಿಂಟನ್. ಅವ್ರನ್ನ ಟ್ರೈನ್ ಹಚ್ಚಿ ಗೋರಖ್ಪುರ್ ನ್ಯಾಷನಲ್ಸ್ಗೆ ಹೋದ್ರು. ಅಟ್ ಎ ಟೈಮ್ ಇಂದು ಪ್ರೇಮ ಇಬ್ರು ಸೆಲೆಕ್ಟ್ ಆದ್ರು. ಅವ್ರನ್ನ ಟ್ರೈನ್ ಹತ್ತಿಸ್ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ ಜೊತೆಲಿ ಹೋಗಿದ್ದು ಬರ್ತಾ ನಾನು ಒಬ್ಬನೇ ಬರ್ತಾ ಇದ್ದೀನಿ, ಮಕ್ಕಳು ಎಲ್ಲಿ ಬಿಟ್ಬಿಟ್ಟೆ ನಾನು ಅನ್ನೋ ತರ ಫೀಲ್ ಆಯ್ತು. ಆಚೆ ಬರ್ತಾ ಇದ್ದೀನಿ, ಇವ್ರು ಟ್ರೈನಲ್ಲಿ ನಿಂತ್ಕೊಂಡು ವಿಶ್ ಮಾಡ್ತಾ ಇದ್ದಾರೆ. ವಿಶ್ ಮಾಡ್ತಿದ್ದಾಗ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕೆ ನಾನು ಹೋಗ್ಬೇಕಾಗಿತ್ತು ನ್ಯಾಷನಲ್ಸ್, ಇವ್ರ ಜೊತೆಲಿ ಹೋಗ್ಬೇಕಾಗಿತ್ತು, ಬೇರೆ ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮ ಮಕ್ಕಳು ಹೇಗ್ ನೋಡ್ಕೊಳ್ತಾರೆ ಅಂತ. ಅದಕ್ಕೆ ಅವ್ರು ಬರ್ದಿದ್ದಾರೆ ಯಾಕ್ರಿ ಅತ್ರಿ ಅಂತ. ಸೋ ನೈಸ್. ರೈಟ್. ಪ್ರೇಮ ಅವರು ಯಾವ ಆಟ ಚೆನ್ನಾಗಿ ಆಡ್ತಿದ್ರು? ಸ್ಕೂಲಲ್ಲಿ ಒಳ್ಳೆ ಖೋಖೋ ಆಡ್ತಾ ಇದ್ರು ಸರ್. ಖೋಖೋ ಆದ್ಮೇಲೆ ವಾಲಿಬಾಲ್ ಕೋರ್ಟ್ ಆದ್ಮೇಲೆ ಬಾಲ್ ಬ್ಯಾಡ್ಮಿಂಟನ್ ಕೋರ್ಟ್ ಇರೋದು. ನಾನು 3rd ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಪ್ರೇಮನ್ ತಂಗಿ ಇಂದುಗೆ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಖೋಖೋ ಪ್ರಾಕ್ಟೀಸ್ ಮುಗಿದ್ಬಿಟ್ಟು ಬಂದು ಇಂದೂನ್ ಕರ್ಕೊಂಡು ಹೋಗ್ಬೇಕಾದ್ರೆ ಬಂದು ಅಲ್ಲಿ ನಿಂತ್ಕೊಳ್ತಾ ಇದ್ರು. ಯಾಕಮ್ಮ ಸುಮ್ಮನೆ ನಿಂತಿದ್ಯಾ ನೀನು ಆಟ ಆಡು ಅಂತ ಹೇಳಿದ್ರೆ, ನಾನು ಬೇಡ ನಾನೇ ಆಡ್ಬೇಕು ಅಂತ ಇಂದು ಸ್ವಲ್ಪ ಗಲಾಟೆ ಮಾಡಿದ್ಲು. ಇಲ್ಲ ಆಡು ನೀನು ಅಂತ ಹೇಳಿದಾಗ 1-2 ಬಾಲ್ ರ್ಯಾಲಿ ಮಾಡಿದ್ದಷ್ಟೇ ಬಾಲ್ ಬ್ಯಾಡ್ಮಿಂಟನ್. ನಿಜವಾಗ್ಲೂ ಬಹಳ ಚೆನ್ನಾಗಿ ಒಂದು ಒಳ್ಳೆ ಹ್ಯಾಂಡ್ಲಿಂಗು. ಎಲ್ಲದಕ್ಕಿಂತ ಒಂದು ನಾನು ವಿಶೇಷವಾಗಿ ಹೇಳ್ಬೇಕಾದ್ರೆ ಜಿ ಟಿವಿ ಮತ್ತೆ ನಿಮ್ಮ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಒಟ್ಟಿಗೆ ನಾನು ಈ ಕುಟುಂಬ ನೋಡಕ್ಕೆ ಅವಕಾಶ ಮಾಡಿಕೊಟ್ಟೆ. ಅಯ್ಯಪ್ಪನ ನೋಡಿದಾಗ ನಿಜವಾಗ್ಲೂ ಬಾಲಣ್ಣ ಸರ್ ಅಂತ ಹೇಳ್ಕೊಂಡು ನನ್ನ ಹತ್ರ ಚಿಕ್ಕದಾಗ ಓಡಾಡ್ತಿದ್ದ. ಅವ್ರ ತಂದೆಯವರು ಮಿಲಿಟರಿ, ಮಾತಾಡಾಗೆಲ್ಲ ಶಿಸ್ತಲ್ಲಿ. ಮನ್ಸು ಮಾಡಿದ್ದಿದ್ರೆ ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹೋಗ್ಬೋದಾಗಿತ್ತು. ಫಿಲಿಂ ಲ್ಯಾಂಡ್ಗೆ ಬರ್ದೇ ಇದ್ರೆ ಅಂತ ಹೇಳಲ್ಲ ನಾನು. ಫಿಲಿಂ ಶೂಟಿಂಗ್ ನಡೀತಾ ಇದೆ ಶಿವಣ್ಣನ ಜೊತೆಲಿ ಟೌನ್ ಹಾಲ್ ಹತ್ರ. ಆ ಸೀಕ್ವೆನ್ಸ್ಗೆ ಹೋಗ್ಬೇಕಲ್ಲಿ ಡೈರೆಕ್ಟರ್ ಎಲ್ಲ ಕರಿತಾ ಇದ್ದಾರೆ. ಇಲ್ಲ ನಾನು ಬಾಲಣ್ಣ ಸರ್ ಬಂದಿದ್ದಾರೆ, ಬಾಲಣ್ಣ ಸರ್ ಅಂತ. ಆ ಶೂಟಿಂಗ್ ಆ ಜಾಗ ಬಿಟ್ಬಿಟ್ಟು ಓಡ್ ಬಂದು ಮಾತಾಡಿದ್ದು. ಈಗಲೂ ನಮ್ಮ ಟೀಚರ್ಸ್ ಬಗ್ಗೆ ಅವರೆಲ್ಲ ನನ್ನ ಜೊತೆ ಕೆಲಸ ಮಾಡೋರು. ಅವರು ಕೊಟ್ಟಿದ್ದ ರೆಸ್ಪೆಕ್ಟ್ನ 100% ನಾವು ಮರೆಯಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟು ಹೊಗಳ್ತಿದ್ದಾರೆ ಇವ್ರ ಸ್ಪೋರ್ಟ್ಸ್ ಬಗ್ಗೆ ಎಲ್ಲರೂ. ಇವ್ರು ಏಮ್ ಹೆಂಗಿದೆ ನೋಡೋಣ. ಆ ರಿಂಗ್ ಒಳಗೆ ಇದನ್ನ ಹಾಕ್ರಿ ನೋಡೋಣ. ನೋಡಿ, ಈ ರಿಂಗ್ ಒಳಗೆ ಹಾಕ್ಬೇಕು, ಆಯ್ತಾ? ರೆಡಿನಾ? ರೆಡಿನಾ? ಹಾಕಿ ಈ ರಿಂಗ್ ಒಳಗೆ. ಚಾನ್ಸೇ ಇಲ್ಲ. ಇದು ನೋ, ಇದು ಈಸಿ ಆಗ್ತೀರಾ ನೀವು. ಲೆಟ್ಸ್ ಸಿ. ವಾವ್, ಇಷ್ಟು ಡಿಸ್ಟೆನ್ಸ್ ಏನು ಆರಾಮ್ ಯಾರು ಬೇಕಾದ್ರೆ ಮಾಡ್ತಾರೆ. ಇಲ್ಲಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರೈಟ್. ಇನ್ನೊಬ್ರು ಟೀಚರ್ ನಿಮ್ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. LED ಅಲ್ಲಿ ನೋಡಿ, ಅಲ್ಲಿ ಬೈಟ್ ಬರುತ್ತೆ. ಬೈಟ್ ಪ್ಲೀಸ್. ಹಲೋ, ಬೈಟ್ ಪ್ಲೀಸ್. ಥ್ಯಾಂಕ್ ಯು ಶಕುಂತಲಾ ಮ್ಯಾಮ್. ನೋಡ್ತಿದ್ದೀನಿ ನಾನು ಅನ್ಕೊಂಡೇ ಇರಲಿಲ್ಲ. ಎಸ್ ಮೇಡಮ್, ಪರಿಚಯ ಮಾಡ್ಕೊಡಿ ನಮಗೆ. ಶಿ ವಾಸ್ ಅ PT ಟೀಚರ್. ಅವಾಗ ಇವ್ರು ಕಂಡ್ರೆ ತುಂಬಾ ಇಷ್ಟ ನನಗೆ. ಯಾಕೆಂದ್ರೆ ನನಗೆ ಪ್ರಾಮಿನೆನ್ಸ್ ಬೇಗ ಕೊಡೋರು ಅವರು. ನಾನು ಏನೇ ಹೇಳಿದ್ರು ಪಾಪ ಐ ವಾಸ್ ತುಂಬಾ ಸ್ಟ್ರಿಕ್ಟ್ ಆಗಿದ್ದೆ ಅಲ್ವಾ ಮೇಡಮ್? ನನಗೆ ನಿನ್ ಮೇಲೆ ತುಂಬಾ ಇಷ್ಟ. ಯಾಕೆಂದ್ರೆ ನೀನು ಅಷ್ಟು ಚೆನ್ನಾಗಿ ಸ್ಪೋರ್ಟ್ಸ್ ಅಲ್ಲಿ ಇದ್ದಲ್ಲ. ಹೌದು. ನಮ್ಗೆ ಸುಮಾರು ಮಕ್ಕಳಿದ್ರು. ನಾನು ಸುಮಾರು 40 ವರ್ಷ ಅಲ್ಲಿ ಸರ್ವಿಸ್ ಮಾಡಿದ್ದೀನಿ ಮಹಿಳಾ ಸೇವಾ ಸಮಾಜದಲ್ಲಿ. ಅದರಲ್ಲಿ ಯಾರ್ಯಾರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದ್ರು ಅವರೆಲ್ಲ ನಮ್ಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಅದರಲ್ಲಿ ಬೆಸ್ಟ್ ಅಂದ್ರೆ ನೀನು. ಥ್ಯಾಂಕ್ ಯು ಮ್ಯಾಮ್. ಸುಮ್ಮನೆ ಇವಾಗ ಹೇಳೋದಲ್ಲ. ಶಿ ವಾಸ್ ವೆರಿ ಸ್ಮಾರ್ಟ್, ವೆರಿ ಆಕ್ಟಿವ್.
ನಂಗೆ ಹೇಳೋಕ್ಕಾಗಲ್ಲ ಸರ್, ಯಾಕೆ ಅಂತಂದರೆ ಅವಳು ಆ್ಯಕ್ಚುಲಾಗಿ ಎಲ್ಲ ಗೇಮ್ನಲ್ಲಿದ್ಲು. ಇವಳು ನನಗೆ ತುಂಬ ಪೆಟ್ ಸ್ಟೂಡೆಂಟ್. ರೈಟ್. ಇವರು ಡ್ಯಾನ್ಸ್ ಮಾಡ್ತಿದ್ದಾಗ ಯಾವುದೋ ಒಂದು ಸ್ಟೇಜ್ ಅಲ್ಲಿ ಸುಮಾರಾಗಿ ಮಾಡಿದ್ರಂತೆ, ಆದ್ರೆ ನೀವು ಬೆನ್ ತಟ್ಟಿ ಚೆನ್ನಾಗಿ ಮಾಡ್ತೀಯಮ್ಮ ಅಂತ ಹೇಳಿ ಅದು ಏನಾಯ್ತು ಸರ್ ಒಂದ್ಸರಿ, ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಆಟ್ ನೌ ದಸ್ ಗ್ಯಾರ್ ಆ ಹಾಡು. ಆಗ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡಿದ್ಲು. ಇವಳು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಎಲ್ಲ ಹೋಗಿ ತಲೆ ಬಗ್ಗಿಸ್ಬಿಟ್ರು. ಡ್ಯಾನ್ಸ್ ಮುಗಿಸಿದ್ಲು, ಫುಲ್ ಹಾಡಿಗೆ ಡ್ಯಾನ್ಸ್ ಮುಗಿಸಿದ್ಲು. ಓಡ್ ಬಂದ್ಲು, ಮ್ಯಾಮ್ ನೋಡಿ ಹೇಗೆ ಮಾಡಿದ್ರು ಇವರೆಲ್ಲ ತಲೆ ಬಗ್ಗಿಸ್ಬಿಟ್ರು ಅಂದ್ಲು. ಎಲ್ಲ ಯೋಚನೆ ಮಾಡಬೇಡ, ನೀನು ಬೇರೆದ್ರಲ್ಲಿ ತುಂಬ ಚೆನ್ನಾಗಿದೆಯಾ, ಇವಾಗ ಅವ್ರಿಗೆ ಅರ್ಥ ಆಗ್ಬೋದು. ಅವಳು ಫಿಲ್ಮ್ನ ಮಿಸ್ ಮಾಡಿದೆ ಹೋಗಿ ನೋಡ್ತಾರೆ. ಎಲ್ಲ ಫಿಲ್ಮ್ ಸೂಪರ್ ಫಿಲ್ಮ್. ತುಂಬ ಇಂಪ್ರೂವ್ ಆಗೋ, ಹೀಗೆ ಮುಂದೆ ಹೋಗು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ಪ್ರೇಮ ಅವರೇ, ನಿಮ್ಮ ವೃತ್ತಿ ಜೀವನದಲ್ಲೂ ಸರಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ತಿರುವು ಕೊಟ್ಟಂತ ಚಿತ್ರ ಓಂ. ನಿಮ್ಗೊಂದು ಮೈಲುಗಲ್ಲು ಅಂದ್ರೆ ಓಂ. ಓಂಗೆ ಹೇಗೆ ಸೆಲೆಕ್ಟ್ ಆದ್ರಿ, ಅದ ಕಥೆ ಏನು? ಓಂ ಆಕ್ಚುಲಿ ಸವ್ಯಸಾಚಿಲಿ ನಾನು ಮಾಡಿದ್ದೆ. ಸೊ ಅದಕ್ಕೆ ಸೆಲೆಕ್ಷನ್ ತುಂಬಾ ನಡೀತಾ ಇತ್ತು. ನಾನು, ಸೌಂದರ್ಯ, ಜೂಹಿ ಚಾವ್ಲಾ ಅಂತ 3 ಜನ ಇದ್ರು ಓಮಲ್ಲಿ. ಬಟ್ ಲಾಸ್ಟ್ ಅಲ್ಲಿ ರಾಜ್ಕುಮಾರ್ ಅವರು ಸವ್ಯಸಾಚಿ ನೋಡಾದ್ಮೇಲೆ ಚೆನ್ನ ಮ್ಯಾನೇಜರ್ ಅವರು ಪೋಸ್ಟ್ ಮಾಡಿದ್ರು ರಾಜ್ಕುಮಾರ್ ಅವ್ರಿಗೆ, ಇವ್ರನ್ನೇ ಹಾಕೊಳಕ್ ಹೇಳಿ ಅಂತ. ಸೊ ಹಂಗೆ ಮಾತಾಡ್ತಾ ನಾನು ಹೋಮ್ ಸೆಲೆಕ್ಟ್ ಮಾಡಿದ್ರು. ಅಂದ್ರೆ ಸವ್ಯಸಾಚಿ ನೋಡಾದ್ಮೇಲೆ ಸಾಂಗ್ಸ್ ಎಲ್ಲ ನೋಡಿ ಈ ಹುಡುಗಿನೇ ಸಾಕಲ್ಲ ಅಂತ. ಆಮೇಲೆ ಉಪೇಂದ್ರ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಸೆಲೆಕ್ಟ್ ಮಾಡಿದ್ರು ಇವಳೇ ಕರೆಕ್ಟ್ ಅಂತ. ಆಮೇಲೆ ಅವ್ರ ತಾಯಿಯು ಸೆಲೆಕ್ಟ್ ಮಾಡಿದ್ರು, ಉಪೇಂದ್ರ ಅವ್ರ ತಾಯಿ, ಈ ಹುಡುಗಿನೂ ಚೆನ್ನಾಗಿದ್ದಾಳೆ ಅಂತ. ಸೊ ಹಂಗಾಗಿ ನಾನು ಸೆಲೆಕ್ಟ್ ಆಗಿ ಓಂ ನಾಯಕಿ. ಓಕೆ, ನೀಗೇನು 17-18 ಇಯರ್ಸ್ ಇರಬೇಕು ಓಂ ಮಾಡಿದಾಗ ಅನ್ಸುತ್ತೆ ಅಲ್ವಾ? ವೆರಿ ಟೆಂಡರ್ ಏಜ್. 18 years. ಅನುಭವ ಹೇಗಿತ್ತು? ಇಲ್ಲ, ನನ್ಗೆ ಐ ವಾಸ್ ರಿಯಲಿ, ನನ್ಗೇನು ಗೊತ್ತಿರ್ಲಿಲ್ಲ ಅವಾಗಿನ ಟೈಮಲ್ಲಿ ಶೂಟಿಂಗ್ ಅಂದ್ರೆ ಇವ್ರು ಇಷ್ಟು ಕ್ರೂರನ ಅನಿಸ್ತಾ ಇತ್ತು. ಉಪೇಂದ್ರ ಅವರು ಯಾಕಂದ್ರೆ ನನ್ನ ಸೆಕೆಂಡ್ ಸಿನಿಮಾ, ಫಸ್ಟ್ ಸಿನಿಮಾ ವಾಸ್ ಈಸಿ ಆಗ್ತಾ ಇತ್ತು, ಎಲ್ಲರೂ ಚೆನ್ನಾಗಿ ನೋಡ್ಕೋತಿದ್ರು, ಆತರ ಏನಿರ್ಲಿಲ್ಲ. ಸೆಕೆಂಡ್ ಸಿನಿಮಾ ಏನಿದು ಬಣ್ಣ, ಏನ್ ಜುಟ್ಟು ಎಳಿಸ್ತಾರೆ ಹೀಗೆ. ನನ್ಗೆ ಐ ಯೂಸ್ ಟು ಹೇಟ್ ಉಪೇಂದ್ರ. ಲೈಕ್ ಏನು ಒಂದು ಹೆಣ್ಣು ಕರುಣೆ ಅನ್ನೋದೇ ಇಲ್ವಾ ಮನ್ಸಲ್ಲಿ, ಹಾಗಂತೆಲ್ಲ ಬರ್ತಾ ಇತ್ತು ಮನ್ಸಲ್ಲಿ. ಬಟ್ ಕೋಪದಲ್ಲೇ ಮಾಡ್ತಾ ಇದ್ದೆ ಶೂಟಿಂಗ್ ನಾನು. ಆಮೇಲೆ ನಮ್ಮನ್ನ ಸಾಫ್ಟ್ ಆಗಿ ನೋಡ್ಕೊತೇನೆ ಇರ್ಲಿಲ್ಲ, ಹುಡುಗಿರ್ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ ಅವ್ರಿಗೆ, ಆ ತರ ಇದ್ರು ಅವರು. ಶಿವಣ್ಣನ್ ಮಾತ್ರ ಹಿಂಗ್ ಮಾಡಮ್ಮ, ಹಿಂಗ್ ಮಾಡೋಣ ಅಂತ ಹೇಳೋರು. ಅವ್ರಿಗೆ ಹಂಗ್ ಮಾಡ್ತಿದ್ ನನ್ಗೇನು ಹೇಳ್ಕೊಡ್ತಾನೆ ಇರ್ಲಿಲ್ಲ. ಬಟ್ ಆದ್ರೂ ನಾನು ಒಂದು ನ್ಯಾಕ್ ಅಲ್ಲಿ ಓಕೆ ಹಿಂಗಿರ್ಬೇಕು ಹಿಂಗ್ ಬನ್ನಿ ಅಷ್ಟೇ ಎಕ್ಸ್ಪ್ಲೈನ್ ಮಾಡೋರು. ಸೊ ಹಾಗಾಗಿ ನನಗೆ ಸಿನಿಮಾ ನೋಡಿದ್ಮೇಲೆ ಅಯ್ಯೋ ರಾಮ ಇಷ್ಟಿದೆಯಾ, ಹಿಂಗಿದೆಯಾ ಸಿನಿಮಾ ಅನ್ನಿಸ್ತಾ ಇತ್ತು. ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡೋರು, ಮುರಳಿ ಆಗ್ಲಿ, ಲೋಕು ಆಗ್ಲಿ, ಎಲ್ಲರೂ ತುಂಬಾ ಹೆಲ್ಪ್ ಮಾಡೋರು. ರೈಟ್. ನಮ್ಮ ಮಾಧುರಿ ದೀಕ್ಷಿತ್ ಹಾಡಿಗೆ ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರು, ನಮಗೆಲ್ಲ ಆಪ್ತರಾಗಿದ್ದು ಆ ಮಾಧುರಿ ಪಾತ್ರದ ಮೂಲಕ. ಓಂ ಚಿತ್ರದಿಂದ ಸಂಬಂಧಪಟ್ಟ ಒಬ್ರು ಫೋನ್ ಮಾಡಿದ್ದಾರೆ, ಮಾತಾಡೋಣ? ಫಸ್ಟ್ ಮಾತಾಡ್ತೀರಾ ಅಥವಾ ವಿಟಿ ನೋಡ್ತೀರಾ? ವಿಟಿ ನೋಡಿ ಆಮೇಲೆ ನಿಮ್ ಕಾಲಲ್ಲಿ ಅವ್ರು ಸಿಗ್ತಾರೆ. ಪ್ರೇಮ ಅವ್ರ ಅದ್ಭುತವಾದ ಕಲಾವಿದೆ. ಫಸ್ಟ್ ಟೈಮು ಓಮ್ಗೆ ಏನೋ ಅವ್ರನ್ನ ಸೆಲೆಕ್ಟ್ ಆದಾಗ ಬಹಳ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ರು, ತುಂಬಾ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದೆ. ಆ ಸಿನಿಮಾನೇ ಆಗಿತ್ತು, ಏನೋ ಗ್ಲಾಸ್ ಹೊಡಿಯೋದು, ಅದರಿಂದ ಹೊರಗೆ ಬರೋದೆಲ್ಲ ನಮಗ್ ಗೊತ್ತಿಲ್ಲ ಅವಾಗ. ಏನೋ ತುಂಬಾ ಚೆನ್ನಾಗಿ ಬರೋ ಸಿನಿಮಾ ಅಂತ ನಾವು ಅಷ್ಟು ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ ಪ್ರೇಮ ಅವ್ರ ಜೊತೆ. ಪ್ರೇಮ ಅವರು ನಮ್ಮ ಅಸಿಸ್ಟೆಂಟ್ಸ್ ಗಳ ಹತ್ರ ಬೈಕೊಳ್ಳೋರಂತೆ, ನನಗೆ ಇಷ್ಟೆಲ್ಲ ಟಾರ್ಚರ್ ಕೊಡ್ತಾರೆ ಅಂತ. ಬಟ್ ಆದ್ರೆ ಆ ಸಿನಿಮಾ ಆದ್ರ ಮೇಲೆ ಇವತ್ತಿಗೂ ಕೂಡ ಆ ಸಿನಿಮಾ ಎಷ್ಟು ಎವರ್ ಗ್ರೀನ್ ಓಮ್ ಅನ್ನೋದು. ಇದೇನ್ ಗೊತ್ತಾ ಪ್ಲೇಡ್, ಇದೇನ್ ಗೊತ್ತಾ ಬ್ಲಡ್. ನೀನ್ ಈಗ ನನ್ನ ಜೊತೆ ಮಾತಾಡ್ತಿದ್ದೆ ನಾನು ಹೀಗೆ ಕೂತ್ಕೋತಾ ಇರ್ತೀನಿ. ನನಗೆ ಕಂಠದಾನ ಕಲಾವಿದೆ ಅಂಥ ಒಂದು ಪ್ರೊಫೆಷನ್ಗೆ ಎಂಟರ್ ಆಗೋಕ್ಕೆ ಒಂದು ರೀತಿ ಪ್ರೇಮ ಅವರೇ ಕಾರಣ. ಯಾಕೆ ಅಂದರೆ ಓಂ ಸಿನಿಮಾದಲ್ಲಿ ಅವರು ಕಂಠದಾನ ನೀಡಬೇಕು ಅಂತ ಉಪೇಂದ್ರ ಅವರು ನನ್ನ ಕಂಠನ ಆಯ್ಕೆ ಮಾಡಿಕೊಂಡ್ರು. ನೋವು ಅದು ನನ್ನ ಮೇಲೆ. ಒಂದು ಹುಡುಗಿ ಸಿಗ್ತಾಳೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀಯ, ಅದೇ ಒಬ್ಬ ಫ್ರೆಂಡ್ಗೆ. ಸೊ ಪ್ರೇಮ ಅವರು ಅದ್ಭುತವಾಗಿ ನಟಿಸಿದ್ದಾರೆ, ನೀವೆಲ್ಲರೂ ನೋಡಿರ್ತೀರಾ. ಅವರು ಶರೀರ ಆದ್ರೆ ನಾನು ಶಾರೀರ. ಇವತ್ತು ನೀವು ಮನೆಯಲ್ಲೂ ಕೂಡ ಏನೋ ಅಂತ ಅದ್ಭುತವಾದ ಸಿನಿಮಾಗಳೆಲ್ಲ ಮಾಡಿ ಅಷ್ಟು ಚಿರಪರಿಚಿತರಾಗಿದ್ದೀರಾ. ಅದ್ಭುತವಾದ ನಟಿ ತಾವು. ತಮ್ಗೆಲ್ಲ ರೀತಿನೂ ಒಳ್ಳೇದಾಗ್ಲಿ. ಅಮ್ಮ ಶೂಟಿಂಗ್ ಅಲ್ಲೋ ಮನೆಯಲ್ಲೋ ಆದ್ರೂ ಒಂದು ಮಾತು ಹೇಳಿದೆ ಗೊತ್ತೇನಮ್ಮ, ನೀನು ಎಷ್ಟು ದೂರ ಬೆಳಿಬೇಕು, ಇನ್ನು ಎಷ್ಟು ಎತ್ತರಕ್ಕೆ ನೀನು ಬೆಳಿಬೇಕು, ಅದಕ್ಕೆ ಕಾರಣಕರ್ತರಾಗಿ ನಾವು ಯಾವ್ದು ಬೇಕಾದ್ರೆ ನಮ್ಮ ಕೈಲಿ ಆಗಿದ್ದು ನಾವು ಮಾಡ್ತೀವಿ ಅಂತ ಹೇಳಿದ್ವಿ, ಜ್ಞಾಪಕ ಇದೀವಮ್ಮ. ಈಗಲೂ ಹೇಳ್ತಾ ಇದ್ದೀನಮ್ಮ, ನೀನು ಇನ್ನೂ ಭಾಳ ಎತ್ತರಕ್ಕೆ ಬೆಳಿಬೇಕು ಅಂದರೆ ಓಂ ಥರ ಸಿನಿಮಾಗಳು ಇನ್ನೂ ಇಟ್ಟ ಮೇಲೆ ಇಟ್ಕೊಡ್ಬೇಕು. ನಿನ್ನ ಹಿಂದೆ ನಾವು ಇದ್ದೀವಮ್ಮ. ಆಲ್ ದ ಬೆಸ್ಟ್.
ಸಾರ್ ಹೇಳ್ದಲ್ಲ ಒಂದು ಫಿಲ್ಮ್ ಮಾಡ್ತೀನಿ ಓಂ ಸರಿಗೆ ಓಡದೆ ಇದ್ರೆ ಸಿನಿಮಾನೇ ಬಿಟ್ಬಿಡ್ತೀನಿ ಅಂತೆಲ್ಲ ಡಿಸೈಡ್ ಮಾಡಿದ್ರಂತ ನೀವು. ಡಿಸೈಡ್ ಆಗಿ ಅಷ್ಟು ಡಿಸ್ಟರ್ಬ್ ಆಗಿದ್ರಿ? ಇಲ್ಲ ಡಿಸ್ಟರ್ಬ್ ಅಂತಲ್ಲ, ನನಗೆ ಇವಾಗ ಇದು ಓಡದೆ ಹೋದ್ರೆ ಇನ್ನ ನನಗೆ ನಮ್ಮ ತಂದೆ ನಾನು ಸುಮ್ಮನೆ ಬಿಡಲ್ಲ ಅಂತ ಗೊತ್ತಿತ್ತು. ಸೊ ಫಾರ್ಮ್ ಎಲ್ಲ ತಂದ್ಬಿಟ್ಟಿದ್ದೆ ನಾನು ಹೇರ್ ಹಾಸ್ಟೆಸ್ಗೆ ಫಾರ್ಮ್ಸ್ ಇನ್ನೇನು ಫಿಲ್ಅಪ್ ಮಾಡ್ಬೇಕು ನಾನು. ಸೊ ಎಲ್ಲರೂ ಚಾಮರಾಜಪೇಟೆ ಅವ್ರು ಬಂದು ನಮ್ಮ ಮನೆಗೆ ಬಂದು ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದಾಗ ಒಂಥರ ಹುಮ್ಮಸ್ ಆಯ್ತು ನನಗೆ. ಓ ಐ ಕ್ಯಾನ್ ಡೂ ಮೋರ್, ಇದಕ್ಕಿಂತ ಮೋರ್ ಬೆಟರ್ ನಾನು ಮಾಡ್ಬೋದು ಅಂತ. ಎಸ್ ಅಮ್ಮ ಸರ್, ನಿಮ್ಗೆ ಏನೇನು ನೆನಪಿದೆ ಓಂ ಚಿತ್ರದ ಬಗ್ಗೆ? ಅವ್ರು ಯಾವಾಗ್ಲೂ ಅಳೋರು ಬಿಡಿ. ನಾನ್ ಮೇಲೆ ಹೋಗಿ ಅಳ್ತಾ ಇದ್ದೆ. ಅದೇನು 2 ಬಕೆಟ್ ತೋರಿಸ್ತಾರೆ ಕಲರು, ಅಲ್ಲ ಹಾಕಿರೋದು 20 ಬಕೆಟ್. ಅದು ಇನ್ನು ನ್ಯಾಚುರಲ್ ಆಗಿ ಬರಬೇಕು. ನ್ಯಾಚುರಲ್ ಮೊಟ್ಟೆ ಅಂತೂ ಒಂದು 50 ಮೊಟ್ಟೆ ಹೊಡೆದಿದ್ದಾರೆ ತಲೆಗೆ, ಅಷ್ಟು ಜೋರ. ಅಬ್ಬೋ ನಾನು ನೋಡೋಕ್ಕೆ ಹೋಗ್ತಾ ಇರಲಿಲ್ಲ. ಮೇಲೆ ಹೋಗಿ ಅದು ಟೆರೆಸ್ ಇತ್ತು, ಮೇಲೆ ಹೋಗಿ ಅಳ್ತಾ ಇದ್ದೆ. ನಾವು ಸಿನಿಮಾ ನೋಡೋದು 2 ಮೊಟ್ಟೆ, ಇವ್ರ ಮೇಲೆ 50 ಮೊಟ್ಟೆ ಬಿಸಾಕಿದ್ದಾರೆ. ಹೌದು, ಬಟ್ ಹಂಗ್ ಬರ್ಬೇಕಲ್ಲ. ನೀವು ಅದ್ರಲ್ಲಿ ನೋಡಿರ್ಬೋದು, ನಾನು ನಿಜವಾಗ್ಲೂ ಹತ್ಕೊಂಡೆ ಹೇಳಿದೀನಿ, ನಡಿಯಪ್ಪ ಪೊಲೀಸ್ ಸ್ಟೇಷನ್ ಹೋಗೋಣ. ನಿಜವಾಗ್ಲೂ ಹತ್ಕೊಂಡು ನನ್ಗೆ ಉಪೇಂದ್ರ ಮೇಲೆ ಹಂಗಿತ್ತು ನನ್ ಕೋಪ, ಅಷ್ಟು ಉರಿತಾ ಇತ್ತು ನನಗೆ, ಹಂಗಿತ್ತು ಕೋಪ. ರೈಟ್, ಓಂ ಚಿತ್ರದ ತಂಡದಿಂದ ಒಬ್ರು ಕಾಲ್ ಮಾಡಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹಲೋ ಹಲೋ ಹಲೋ, ಹಾಯ್ ಹಾಯ್ ಶಿವ. ಶಿವಣ್ಣವ್ರೆ, ಜನ ಎಲ್ಲ ಉತ್ಸಾಹದಿಂದ ಚಪ್ಪಾಳೆ ತರ್ತೀರ ನಿಮ್ ವಾಯ್ಸ್ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನ್ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಗ್ರೇಟ್ ಟು ಟಾಕ್ ವಿತ್ ಯು. ಆಕ್ಚುಲ್ ಆಗಿ ಈ ರೀತಿ ಫೋನ್ ಮಾತಾಡೋದು ತುಂಬಾ ಖುಷಿ ಆಗುತ್ತೆ. ಆಕ್ಚುಲ್ ಆಗಿ ನೀವು ಫಸ್ಟ್ ಟೈಮ್ ಲಾಂಗ್ ಹಿಡಿದಿದ್ದು ನಾವು ನೋಡಿದ್ದು ಓಂ ಚಿತ್ರದಲ್ಲಿ. ನೀವು ಯಾರಿಗೋಸ್ಕರ ಲಾಂಗ್ ಹಿಡಿದ್ರು ಆ ನಾಯಕಿ ಇಲ್ಲಿದ್ದಾರೆ ನಮ್ಮ ಹತ್ರ. ಹಾಯ್ ಪ್ರೇಮಾ. ಹಲೋ ಹಾಯ್ ಶಿವ, ಹೇಗಿದ್ದೀರಾ? ಚೆನ್ನಾಗಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಹೇಳಿ. ಶಿವ, ಈಗ ತಾನೇ ಪ್ರೇಮ ಅವ್ರು ಹೇಳ್ತಿದ್ರು, ಪಾಪ ನೀವು ಬಹಳ ನಾಜೂಕಾಗಿ ಸ್ವೀಟ್ ಆಗಿ ಜಡೆ ಹಿಡಿತಾ ಇದ್ರಂತೆ. ಉಪೇಂದ್ರ ಅವ್ರು ಬಂದು ಹಂಗಲ್ಲಮ್ಮ ಜೋರಾಗಿ ಎಳಿಬೇಕಮ್ಮ ಅಂತ ನಿಮ್ಗೆ ಹೇಳಿ. ಇಲ್ಲ, ಅದು ಐ ಥಿಂಕ್ ಫಸ್ಟ್ ಸವ್ಯಸಾಚಿ ಮಾಡಿದ್ದು. ಅದಾದ್ಮೇಲೆ ಓಮಲ್ ಮಾಡ್ಬೇಕಾದ್ರೆ ಐ ಥಿಂಕ್ ಅದು ಅಮ್ಮ ಏನೊಂದು ಐಡಿಯಲ್ಲಿ ಪ್ರೇಮ ಅವ್ರನ್ನ ಹಾಕಿದ್ರು ಗೊತ್ತಿಲ್ಲ. ಐ ಥಿಂಕ್ ಅಮ್ಮ ಆಮೇಲೆ ಅಪ್ಪಾಜಿ ದೇ ಡಿಸೈಡೆಡ್ ಟು ಕ್ಯಾಸ್ಟ್ ಪ್ರೇಮ ಆಫೀಸರ್ಗೆ. ಉಪೇಂದ್ರಗೂ ಒಪ್ಪಿಗೆ ಆಯ್ತು ಆಮೇಲೆ. ಅಂಡ್ ವೆನ್ ಯು ಆರ್ ಡೂಯಿಂಗ್ ದಟ್, ಆಕ್ಚುಲಿ ಒಂದ್ ಸೀನ್ ಇತ್ತು, ಎಲ್ಲಿ ಅವ್ರನ್ನ ಎದುರಿಸ್ಬೇಕು ಆ ಕಾರ್ ಹತ್ರ ಹೋಗಿ. ಗ್ಲಾಸ್ ನ ಹೊಡೆದು ಐ ಥಿಂಕ್ ಶಿ ಗಾಟ್ ಫೀವರ್, ರಿಯಲ್ ಆಗಿ ಫೀವರ್ ಬಂದ್ಬಿಡ್ತು. ಹೌದು ಹೌದು, ಬ್ಯಾಗ್ ಅಲ್ಲೆಲ್ಲ ಗ್ಲಾಸ್ ಪೀಸ್ಗಳು. ಅದ್ಮೇಲೆ ಆ ಕೂದಲು ಇರ್ಕೋಬೇಕಾದ್ರೆ ಪಾಪ ಮಾರ್ಕ್ ಆಗ್ಬಿಟ್ಟಿತ್ತು. ಐ ಥಿಂಕ್ ಐ ಕಾಂಟ್ ಫರ್ಗೆಟ್ ದಟ್. ಅಂಡ್ ರಿಯಲ್ ಕೈ ಕುಯ್ಕೊಂಡ್ಬಿಟ್ರು. ಹೌದು ಹೌದು, ನಿಜವಾಗ್ಲೂ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಹರ್ ಆಕ್ಚುಲಿ ಫಾರ್ ಡೆಡಿಕೇಶನ್. ತುಂಬಾ ಚೆನ್ನಾಗಿ ಐ ಥಿಂಕ್ ಶಿ ಕೇಮ್ ಅಪ್ ವೆರಿ ವೆಲ್. ಅವ್ರು ಈಗ ತಾನೇ ಹೇಳ್ತಾ ಇದ್ರು, ಸರ್ ಫಿಲ್ಮ್ ಅಲ್ಲಿ ನೀವು ನೋಡಿದ್ 2 ಮೊಟ್ಟೆ ಬಿಟ್ಟು 50 ಮೊಟ್ಟೆ ಹೊಡೆದ್ರು ನನ್ನ ತಲೆ ಮೇಲೆ ಅಂತ. ಮಾನಿಟರ್ ಮಾಡ್ತೀವಿ, ಟೇಕ್ ಮಾಡ್ತೀವಿ ಅಂತ. ಇಲ್ಲ, ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಈಗ ಬಾಯ್ ಬಿಡ್ತಿದಾರಾ? ಅದ್ ಶಿವು ಬಹಳ ಫೇವರೇಟ್ ಫಿಲ್ಮ್ ನಮ್ಮೆಲ್ರಿಗೂ. ನಾವು 3 ಜನ ಜೊತೆಗೆ ಆಕ್ಟ್ ಮಾಡೋದಂತ ನಮ್ಮೂರ ಮಂದಾರ ಹೂವೆ. ಅದು ಮರೆಯಕ್ಕೆ ಆಗಲ್ಲ. ಇಟ್ ಇಸ್ ಜಸ್ಟ್ ಇಟ್ಸ್ ಕಾಲ್ಡ್ ಯಾವ ಕ್ಯಾಪ್ಷನ್ ಇಟ್ಟಿದ್ದಾರೆ ನೋಡಿ ಸುನಿಲ್ಕುಮಾರ್ ದೇಸಾಯಿ, ಅದೇ ದ ವೇವ್ ಆಫ್ ಫ್ರೆಶ್ನೆಸ್ ಅಂತ. ಇಟ್ ಇಸ್ ರಿಯಲಿ ಅ ವೇವ್ ಆಫ್ ಫ್ರೆಶ್ನೆಸ್. ಅಂಡ್ ಏನೋ ಭಾವನೆಗಳ ಒಂದು ಸುರಿಮಳೆ ಅಂತ ಹೇಳ್ಬೋದು. We both first time ನಾವು ನೀವು ಬಂದಿದ್ದು, then ಪ್ರೇಮ again coming to the on the scene. I think especially the climax portion, we both were blank. ಹೌದು ಹೌದು, actually ಪ್ರೇಮ will talking everything, but ನಮ್ಮಿಬ್ರು ಎಕ್ಸ್ಪ್ರೆಷನ್ ಇದೆಯಲ್ಲ, ಐ ಡೋಂಟ್ ನೋ ಹೌ ಇಟ್ ವೆಂಟ್. ಸುನಿಲ್ಕುಮಾರ್ ದೇಸಾಯಿ ಇವಾಗ ಹೇಳ್ತಾರೆ, ಸರ್ ಅವ್ರು ಮಾತಾಡ್ಕೊಂಡು ಆಕ್ಟ್ ಮಾಡಿದ್ರೆ ನೀವು ಮಾತಾಡಿದ್ರೆ ಇಬ್ರು ಆಕ್ಟ್ ಮಾಡಿದ್ರೆ. ಐ ಥಿಂಕ್ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನಮ್ಮೂರ ಮಂದಾರ ಹೂವೆ ಪೋಸ್ಟರ್ ಇದೆ ಶಿವಣ್ಣ ಅವ್ರೆ. ಹೌದಾ? ನಮ್ ಯಾಣ ಒಂದ್ ಕಡೆ ನೀವು, ಈ ಕಡೆ ಪ್ರೇಮ, ಮಧ್ಯದಲ್ಲಿ ನಾನು, ಮೀಸೆ ಇಲ್ದೆ. ಆಕ್ಚುಲಿ ರಮೇಶ್, ನಿಮ್ಗೆ ಮೀಸೆ ಇದ್ರೆ ಸೂಟ್ ಆಗ್ತಾರೆ. ಏನವಾ? ಮೀಸೆ ಇಲ್ದೇನೆ ಚೆನ್ನಾಗಿರ್ತೀರಾ, ಮೀಸೆ ಇದ್ರೆ ಚೆನ್ನಾಗಿರ್ತೀರಾ. ಗಡ್ಡ ಇವಾಗ ದಾಡಿ ಇಟ್ಕೊಂಡಿದ್ರಲ್ಲ, ಇಟ್ಸ್ ಸೂಪರ್ ಬಿಟ್ ಲುಕ್. ಅಮೇಜಿಂಗ್ ಇಟ್. ಥ್ಯಾಂಕ್ ಯು ಶಿವಣ್ಣ ಅವರೇ. ಥ್ಯಾಂಕ್ ಯು ರಮೇಶ್. ಶಿವಣ್ಣ ಅವರೇ, ಇಲ್ಲಿ ಸುಮಾ ಇದ್ದಾರೆ ಹಾಟ್ ಸೀಟ್ ಅಲ್ಲಿ. ನಾನು ಪ್ರವೀಣ್ ಇದ್ದೀನಿ, ನೀವು ಮನೋಜ್ ಇದ್ದೀರಾ. ಫಾರ್ ಒನ್ಸ್ ನೀವು ತ್ಯಾಗ ಮಾಡಿ, ನಾನು ಹೀರೋಯಿನ್ ಜೊತೆ ಮುಂದುವರಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು. ಲವ್ ಯು ಟು. ಬಾಯ್. ಸುಮಾ ಅವರೇ,
ನಮ್ಮೂರ ಮಂದಾರ ಹೂವೆ. ಅದೇ ಈಗ ತಾನೇ ಶಿವಣ್ಣ ಹೇಳಿತರ ವಾಟ್ ಆಫ್ ಫಾಂಡ್ ಮೆಮರಿ, ಅದ್ರ ಬಗ್ಗೆ ಮಾತಾಡೋಣ. ಇತ್ತೀಚೆಗೆ ಯಾಣಾಗ ನಾನು 20 ವರ್ಷ ಆದ್ಮೇಲೆ ಹೋದೆ, ಮಧ್ಯೆ ನೋಡಿರಲಿಲ್ಲ ಯಾಣ. ಅವತ್ತು ನಿಮ್ಮ ಜೊತೆ ಅಲ್ಲಿ ನಿಮ್ಮ ಹೆಸರನ್ನ ಕೂಗಿದ್ದು ಸುಮಾ ಅಂತ ಅಷ್ಟೇ, ನೋಡಿರಲಿಲ್ಲ. ಇತ್ತೀಚೆಗೆ ಹೋದಾಗ ಸೇಮ್ ಫೀಲಿಂಗ್, ದೊಡ್ಡ ಟೂರಿಸ್ಟ್ ಸ್ಪಾಟ್ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಆಗಿರೋದೇ ನಮ್ಮ ಚಿತ್ರ ಅಂತ ಹೇಳ್ತಾರೆ ಅಲ್ಲಿಯ ಸ್ಥಳೀಯರು. ನಿಮಗೆ ಏನೇ ನೆನಪಿದೆ ಅದರ ಆ ಚಿತ್ರದ ಬಗ್ಗೆ ಅಥವಾ ಯಾನ ಬಗ್ಗೆ ಅಥವಾ ನಮ್ಮಲ್ಲಿ ಕ್ಲೈಮ್ಯಾಕ್ಸ್? ಲವ್ ಸೀನ್ಸ್ ಮಾಡಿದ್ವಲ್ಲ, ಐ ವಾಸ್ ಫ್ಯಾಂಟಾಸ್ಟಿಕ್. ಅಂಡ್ ಫಾಲ್ಸ್ ಕೆಳಗ್ ಹೋಗಿದ್ವಲ್ಲ, ಅಲ್ಲಿ ಶೂಟ್ ಮಾಡಿದ್ವಿ. ಯಾಣ ವಾಸ್ ಫ್ಯಾಂಟಾಸ್ಟಿಕ್. ನಿಮಗೆ ಕ್ಲೈಮ್ಯಾಕ್ಸ್ ಗೊತ್ತಿತ್ತಾ? ಸುನಿಲ್ ಕುಮಾರ್ ದೇಸಾಯಿ ಇಲ್ಲ, ಹೇಳಿದ್ರ? ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸ್ಪಾಟ್ ಬಂದ್ಮೇಲೆ ಶಾಕ್ ಆಗಿದ್ದು ನಾನು. ಬಟ್ ರಿಯಲಿ ಅವತ್ತಿನ ಟೆನ್ಷನ್ ಮಾತ್ರ ಬಹಳ ಕಷ್ಟ ಆಯ್ತು ನನಗೆ. ಅಂದ್ರೆ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಸಿಂಗಲ್ ಶಾಟ್, ಅದು ಒಂದು Very single shot, ಅದು ಬೇರೆ ತಲೆಯಲ್ಲಿ. ಸುನಿಲ್ ಕುಮಾರ್ ದೇಸಾಯಿ ಅವರು ಈ ಕಡೆ ಪ್ರೇಮ, ಒಂದ್ ಕಡೆ ನಾನು, ಇನ್ನೊಂದ್ ಕಡೆ ಶಿವಣ್ಣ, ಒಬ್ರಾದ್ಮೇಲೆ ಒಬ್ರು ಡೈಲಾಗ್ ಹೇಳ್ಬೇಕು. ಅದು ಕ್ಯಾಮ್ರಾ ಫೇವರಿಂಗ್ ತಗೋಬೇಕು. ಬೆಳಗ್ಗೆ ಶುರು ಮಾಡಿದ್ದು ರಿಹರ್ಸಲ್ಸ್ ಐ ಥಿಂಕ್ 4:15 ನಾವು ಟೇಕ್ ತಗೊಂಡಾಗ ಆಲ್ಮೋಸ್ಟ್. ನಾನು ಊಟನೂ ಮಾಡಿರ್ಲಿಲ್ಲ. ಆಮೇಲೆ ಒನ್ ಟೇಕ್ ಶಾಟ್ ಆದ್ಮೇಲೆ ಎಷ್ಟು ಖುಷಿ ಆದೆ ಅಂದ್ರೆ ಅಷ್ಟು ಖುಷಿ ಆಗ್ಬಿಟ್ಟೆ ನಾನು. ಬಹುಶಃ ಎಕ್ಸಾಮ್ ಡೇ ಏನೋ ತಲೆಯಲ್ಲಿ ಇರ್ಲಿಲ್ಲ, ಇದೊಂಥರ ಎಕ್ಸಾಮ್ ಇತ್ತು ನನಗೆ. ಕರೆಕ್ಟ್. ಅದನ್ನ ಮತ್ತೆ ಮೆಲುಕಾಗೋಣ ನಮ್ಮ ವೀಕೆಂಡ್ ಟೆಂಟ್ ಮೂಲಕ. ನಮಸ್ಕಾರ ಪ್ರೇಮ ಅವರೇ. ಮಂದಾರ ಹೂವೆಯಲ್ಲಿ ಆ ಪಾತ್ರಕ್ಕೆ ನೀವು ಜೀವ ಕೊಟ್ರಿ. ಭಾಳ ಈಸಿಯಾಗಿ, ಸಲೀಸಾಗಿ ಮತ್ತು ನ್ಯಾಚುರಲ್ ಆಗಿ ಪಾತ್ರನ ತೂಗಿಸಿದ್ರು ಅದನ್ನ. ನಾನು ನೀವು ಒಟ್ಟಿಗೆ ಕೆಲಸ ಮಾಡಿದ್ದು ನಮ್ಮೂರ ಮಂದಾರ ಹೂವೆ ಚಿತ್ರದಲ್ಲಿ. ಆ ಚಿತ್ರದಲ್ಲಿ ನಿಮ್ಮ ಪಾತ್ರ ಎಷ್ಟು ಚೆನ್ನಾಗಿತ್ತು, ನಿಮ್ಮ ಅಭಿನಯ ಅಂತೂ ಅದ್ಭುತವಾಗಿತ್ತು. ಮತ್ತು ನಿಮ್ಮ ಪ್ಯಾಷನ್, ನಾನು ಆ್ಯಕ್ಟಿಂಗ್ ಮಾಡಬೇಕು ಅನ್ನುವಂಥ ಒಳಗಡೆ ಇರುವ ಆ ಕಲಾವಿದೆ ಒಂದು ಪ್ಯಾಷನ್ ಇದೆಯಲ್ಲ, ಅದು ನನಗೆ ಭಾಳ ಮೆಚ್ಚುಗೆ ಆಯಿತು. ನೀವು ಇಷ್ಟು ವರ್ಷ ಆದರೂ ಈಗಲೂ ಹಾಗೇ ಇದ್ದೀರಾ. ಇನ್ನೂ ಉತ್ತಮ ಪಾತ್ರಗಳು ನಿಮಗೆ ಬರಲಿ, ನಿಮ್ಮನ್ನ ಮತ್ತೆ ತೆರೆ ಮೇಲೆ ಕಾಣಬೇಕು ಅನ್ನೋ ಆಸೆ. ದೇಸಾಯಿ ಅವರು ನಿಮ್ಗೆ ಹೇಳ್ಕೊಡ್ತಿದ್ದ ರೀತಿ, ಪಟೇಲಿ ಆ ಸಿಂಗಿಂಗ್ ಸೀನ್ ನನಗೆ ಚಂದ ನಾಪ್ಕ ಇದೆ. ನಿಮ್ಗೆ ಏನೇನು ದೇಸಾಯಿ ಅವರು ಡೈರೆಕ್ಷನ್ ಬಗ್ಗೆ ಈಗ ನಿಮ್ಗೆ ಅನ್ಸುತ್ತೆ? ಅವಾಗ ಉಪೇಂದ್ರ ಅವರು ಆದ್ಮೇಲೆ ನನಗೆ ದೇಸಾಯಿ ಸಿಕ್ಕಿದ್ದು. ಬಟ್ ಇವಾಗ ನಾನು ಅಷ್ಟು ಕಷ್ಟಪಟ್ಬಿಟ್ಟು ಈಗ ನಾನು ನೀಲಾಜಾಲವಾಗಿ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಓಂ ಆದ್ಮೇಲೆ ನಮ್ಮೂರ ಮಂದಾರುವೆ ಆದ್ಮೇಲೆ ಈಗ ಕ್ಯಾಮ್ರಾ ಅಂದ್ರೆ ಅಷ್ಟು ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇದು ನಾನು ಲವ್ ಮಾಡ್ತಾ ಇದೆ ಅನ್ನೋ ಭಾವನೆಗಳಿತ್ತು ನನಗೆ. ಸೊ ದೇಸಾಯಿ ಅವರು ಏನಂದ್ರೆ ಅವ್ರು ಮಾತಾಡೋ ಬೈತಾ ಇರುವಾಗಲೇ ಹೆದರಿಕೆ ಆಗ್ತಿತ್ತು. ಸೊ ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಂತಿದ್ದೆ ಅಂಡ್ ಪೂರಾ ಅಲ್ಲೇ ಇರ್ತಿದ್ದೆ. ಸೀನ್ಸ್ ಎಲ್ಲ ಆಗ್ಲಿ, ಸಾಂಗ್ ಅಲ್ಲೇ ಆಗ್ಲಿ, ಆ ಸೊಂಟ ಅಲ್ಲಾಡ್ಸೋದು ಅವ್ರಿಗೆ ತುಂಬಾ ಇಷ್ಟ ಆಗ್ತಿತ್ತು. ನೀವ್ ಮಾಡಿ ಅಂತ ಹೇಳೋರು. ಡ್ಯಾನ್ಸ್ ಎಲ್ಲ ಮಾಡಿ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ರು, ಈಗ ಮಾಡ್ಬೇಕು ಅಂತ. ದೇಸಾಯಿ ಅವರು ನಿಮ್ ಬಗ್ಗೆ ಇನ್ನೂ ಹಲವು ವಿಷಯಗಳನ್ನ ಹೇಳಿದ್ದಾರೆ ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ವೆಲ್ಕಮ್ ಸರ್. ವೆಲ್ಕಮ್ ಸರ್, ವೆಲ್ಕಮ್ ಸರ್. ಬನ್ನಿ. ಹೇಳಿ ಸರ್, ಪ್ರೇಮ ಆಸ್ ಅನ್ ಆರ್ಟಿಸ್ಟ್. ಆರ್ಟಿಸ್ಟ್ ಅಂತ ಜಗತ್ತೇ ಒಪ್ಕೊಂಡಾಗಿದೆ. ಕರೆಕ್ಟ್. ಅದರಲ್ಲೂ ವೆರಿ ಅಗ್ರೆಸಿವ್ ಆರ್ಟಿಸ್ಟ್ ಅಂತ ಒಪ್ಕೊಂಡಾಗಿದೆ. ಎಲ್ಲರ ಜೊತೆನೂ 10 ವರ್ಷ ಕನ್ನಡ ಇಂಡಸ್ಟ್ರಿನ ಯಾರನ್ನೂ ಬಿಡದೆ, ಕರೆಕ್ಟ್, ಎಲ್ಲ ಹೀರೋ ಜೊತೆ ಮಾಡಿದ್ದಾರೆ ಅವರು. ಎಲ್ಲರ ಜೊತೆ ಅಂದರೆ ಹೊಸಬ್ರೇ ಆಗಲಿ ಹಳಬ್ರೇ ಆಗಲಿ ಎಲ್ಲರ ಜೊತೆನೂ ಆಕ್ಟಿಂಗ್ ಮಾಡಿದ್ದಾರೆ. ಎರಡು ಮಾತಿಲ್ಲ, ಆರ್ಟಿಸ್ಟ್, ಟ್ಯಾಲೆಂಟೆಡ್ ಆರ್ಟಿಸ್ಟ್. ಎಸ್. ಅದು ಆಕ್ಚುಲಿ ಮೇಸ್ಟ್ರೇ ತಪ್ಪ ಅಂತ ಕ್ಯಾಮ್ರಾ ಹತ್ರ ನಿಂತಿದ್ರು. ಹೆಂಗ್ ಬರ್ಬೇಕು ಗೊತ್ತಾ, ಮೇಸ್ಟ್ರೇ ತಪ್ಪ ಅನ್ನೋದು ಬರ್ಬೇಕು, ಇವ್ರದೇ ಕಾಪಿ ಮಾಡಿದ್ರೆ ಹೆಂಗೆ ಅಂತ ಅಲ್ಲೇ ಸ್ಪಾಟ್ ಅಲ್ಲೇ ಯೋಚನೆ ಮಾಡಿದೆ. ಅದು ಬೆಸ್ಟ್. ಮತ್ತೆ ನಮ್ಮೂರ ಮಂದಾರ ಹೂವೆ ನೀವು ಮಾಡಬೇಕು. ದಯವಿಟ್ಟು ಈ ಸಲ ಸುಮಾನ ಪ್ರವೀಣನ್ ಜೊತೆ ಸೇರಿಸ್ಬಿಡಿ, ಆಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಆಕ್ಟಿಂಗ್ ಕ್ಯಾಮರಾ ಅಂತ ಫೇಸ್ ಮಾಡಿದ್ದೆ ಯಾವಾಗ ನೀವು? ಒಂದು ನಂದಿನಿ ಹಾಲ್ಗೆ ನಾನು ಆಡ್ ಮಾಡಿದ್ದೆ, ಚಿಕ್ಕ ಡಾಕ್ಯುಮೆಂಟ್ರಿ ಫಿಲ್ಮ್. ಓಕೆ. ಅದರಲ್ಲಿ ಕ್ಯಾಮ್ರಾಮನ್ ಆಗಿದ್ದು ಮಲ್ಲಿಕಾರ್ಜುನ್ ಅವರು. ಆ ಬೇಗ ಸಿಕ್ತು ನಿಮಗೆ? ಗೊತ್ತಿಲ್ಲ, ಕೆಲವು ಯಾರೋ ಒಬ್ಬ ಡೈರೆಕ್ಟ್ರು ಕೂಡ್ಲು ರಾಮಕೃಷ್ಣ. ಹೇಗೆ ಸಿಕ್ತಮ್ಮ ಅದು ಅವಕಾಶ? ಅವಳು ಕಾಲೇಜಲ್ಲಿ ನೋಡಿದ್ರಂತೆ SSMRV ಕೂಡ್ಲು ರಾಮಕೃಷ್ಣ ಅವರು. ಆಮೇಲೆ ಮದ್ದೂರಿಗೆ ಶೂಟಿಂಗ್ ಮಾಡ್ಬೇಕಮ್ಮ, 2 ದಿವಸ ಅಷ್ಟೇ ಶೂಟಿಂಗ್ ಅಂತ. ಆಮೇಲೆ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದು ನಾನು ಬರೀ ಒಂದು ಚೀಟಿ ಕೊಟ್ಟಿದ್ದೆ, PP ಕಾಲ ಇದು ಇಟ್ಕೊಳ್ರಿ ಅಪ್ಪ, ಮಲ್ಲಿಕಾರ್ಜುನ್ ಹತ್ರ ಕೊಟ್ಟಿರೋದು. ಅವರು ಹಂಗೆ ಇಟ್ಕೊಂಡಿದ್ರು. ಅದನ್ನ ನೋಡಿನೇ ಅವರು ಸವ್ಯಸಾಚಿಗೆ ಸೆಲೆಕ್ಟ್ ಮಾಡಿದ್ದು. ಅದೊಂದು ಚೀಟಿಯಿಂದ ಸೆಲೆಕ್ಟ್ ಆದ್ಲು ಅವಳು. ರೈಟ್. ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ. ಓ
KMFನವರು ಒಂದು ಡಾಕ್ಯು ಫೀಚರ್ ಮಾಡ್ಬೇಕು ಸರ್, ಆಕ್ಟಿವಿಟೀಸನ್ನು ತೋರಿಸ್ಬೇಕು ಅಂತ ಹೇಳಿದ್ರು. ಮೋಹನ್ ಕೊಂಡಜ್ಜಿ ಅವರು ನನಗೆ ಒಂದು ಹುಡುಗಿ ಇದೆ ಇಲ್ಲಿ ಚಾಮರಾಜಪೇಟೆನಲ್ಲಿ, ಆ ಹುಡುಗಿ ನೋಡಿದ್ರೆ ಸೂಟ್ ಆಗ್ಬೋದು ನೋಡು ಅಂತ ಅಂದ್ಬಿಟ್ಟು ಮೋಹನ್ ಕೊಂಡಜ್ಜಿ ಅವ್ರು ಹೇಳಿದ್ರು. ಅವ್ರ ಮನೆಗೆ ಹೋಗಿ ನೋಡಿದೆ, ಪ್ರೇಮ ಅಂತ ಹೆಸರು, ಪ್ರತಿಭೆ ಪುಟಿತಾ ಇತ್ತು. ಶೂಟ್ ಮಾಡಿದಾಗ ಭಾಳ ಆಕ್ಟಿವ್ ಆಗಿ ಭಾಳ ಚೆನ್ನಾಗಿ ಆಕ್ಟ್ ಮಾಡಿದ್ರು ಪ್ರೇಮ ಅವರು. ಆಮೇಲೆ ಮಲ್ಲಿಕಾರ್ಜುನ್ ನನಗೆ ಬಂದು, ಸರ್ ಈ ಥರ ಅಣ್ಣವ್ರ ಮನೆಯವರು ಕೇಳ್ತಾ ಇದ್ದಾರೆ, ಹುಡುಗಿನ ಆಕ್ಟ್ ಮಾಡಿಸ್ಬೋದಾ ಸರ್? ಮಾಡ್ಸಪ್ಪ, ಅದಕ್ಕೇನಂತೆ ಫ್ಯೂಚರ್ ಇದೆ, ಹುಡುಗಿಗೆ ಪ್ರತಿಭೆ ಇದೆ, ಕರ್ಕೊಂಡೋಗಿ ತೋರಿಸಿ ಅಂತ ಅಂದ್ಬಿಟ್ಟು ಹೇಳಿದೆ ನಾನು. ಪಾಮ್ ರೀಡಿಂಗು ಮತ್ತು ಫೇಸ್ ರೀಡಿಂಗ್ ನನಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ, ನೀನು ಪಾಪ್ಯುಲರ್ ಆಗ್ತೀಯಮ್ಮ ನೀನು ಅಂತ ಅಂದ್ಬಿಟ್ಟು ಹೇಳಿದ್ದೆ ನಾನು. ಅದೇ ಥರ ಈಗ ಪಾಪ್ಯುಲರ್ ಆಗಿದೆ ಹೆಣ್ಮಗಳು, ಭಾಳ ಖುಷಿ ಆಗುತ್ತೆ. ಸೊ ಇದು ಮಾಡಿದಾಗ ನೀವು ಹೈಸ್ಕೂಲಲ್ಲಿ ಇದ್ರಾ, ನಂತರ PUC ಸೇರ್ತೀರಾ? ಹೌದು. ಯಾವ ಕಾಲೇಜಲ್ಲಿ ಸೇರಿದ್ದು PUC ಮಾಡಿದ್ದು? SSMR ಅಲ್ಲಿ. ಆಗ ಸ್ಟೇಜ್ ಮೇಲೆ ಏನೋ ಆಕ್ಟಿಂಗ್ ಮಾಡಿದ್ರಂತಲ್ಲ, ಸ್ಟೇಜ್ ಅಲ್ಲಿ ಏನದು? ಏನು ಆಕ್ಟಿಂಗ್ ಮಾಡಿಲ್ಲ ನಾನು. ನನ್ ಸ್ಟೇಜ್ ಮೇಲೆ ನಿಲ್ಸ್ಬಿಟ್ಟು ನನ್ಗೆ 2-3 ಶಾರ್ಟ್ ನಿಂಗ್ ಬರ್ಬೇಕು, ನಿಂಗ್ ಹೋಗ್ಬೇಕು ಅಂತ ಡೈಲಾಗ್ ಕೊಟ್ರೆ ಅಷ್ಟೇ ನಿಮ್ ನಾಟಕನೇ ಬಂದಾಗ್ಬಿಡುತ್ತೆ, ಹೇಳ್ತಾ ಇದೀನಿ ಅಂತ ಹೇಳಿ ಡೈಲಾಗ್ ಕೊಟ್ರಿ ನೋಡಿ ಸರ್. ಆಮೇಲೆ ಬಂದೆ, ಹಿಂಗ್ ಬರ್ಬೇಕು ಅಷ್ಟೇ, ನೀನ್ ಹಿಂಗ್ ಎಕ್ಸ್ಪ್ರೆಷನ್ ಮಾಡ್ಬೇಕು, ಆಮೇಲೆ ಓಡೋಗ್ಬಿಡ್ಬೇಕು ನೀನ್ ಅಷ್ಟೇ. ಅಷ್ಟೇನಾ? ಅಷ್ಟೇ ಅಂತ. ನನಗೆ ಸ್ಟೇಜ್ ಫುಲ್ ಶೇಕಿಂಗ್ ಆಗ್ತಿದೆ, ಬೇರೆ ಏನ್ ಅದು ಬೇರೆ ಎಲ್ಲಾ ಜನ ಕೂತಿದ್ದಾರೆ, 2 ಸೀನ್ 2 ಶಾರ್ಟ್ ಅಲ್ಲಿ ಹಿಂಗ್ ಬಂದ್ ಹಿಂಗ್ ಓಡೋಗ್ಬಿಡ. ಅದು ಆಸಿಫ್ ಮಾಸ್ಟರ್ ಅವರು ಕಾಲೇಜಲ್ಲಿ ಇದ್ರು, ಅವ್ರನ್ನ ನೋಡ್ಬಿಟ್ಟು ನನ್ನ ಆಕ್ಟಿವಿಟೀಸ್ ನೋಡ್ಬಿಟ್ಟು 1-2 ಶಾರ್ಟ್ ಬಂದು ಹೋಗ್ಬಿಡು ಅಂತ ಹೇಳಿ ಅದಷ್ಟೇ ಕೊಟ್ಟಿದ್ದವ್ರು, ಇನ್ನು ಡೈಲಾಗೇ ಕೊಟ್ಟಿಲ್ಲ ನನಗೆ. ಅದು ಯಾವ ನಾಟಕ ಅಂತ ಹೆಸರು ನೆನಪಿದ್ಯಾ? ಇಲ್ಲ, ಖಂಡಿತ ನೆನಪಿಲ್ಲ ನನಗೆ. ನಾಟಕದ ಹೆಸರು ನಮ್ ಕಂಪನಿ, ಕರೆಕ್ಟಾ? ಅದ್ರಲ್ಲಿ ಒಬ್ರು ರಾಜನ್ ಪಾತ್ರ ಇತ್ತು, ನೆನಪಿದ್ಯಾ? ಹೌದು. ನಿಮ್ ಪಾತ್ರ ಏನಿತ್ತು? ಏನು ಗೊತ್ತಿಲ್ಲ, ಬಂದ್ ಪಕ್ಕದಲ್ಲಿ ನಿಂತ್ಕೊಂಡು ದ್ರಾಕ್ಷಿ ತಿನ್ಬೇಕು ಅಷ್ಟೇ. ಇದ್ದಿದ್ ಪಾತ್ರ ರಾಜ ಬಂದಿದ್ದಾರೆ, ಸ್ವಾಗತಿಸಿ. ಬನ್ನಿ ಸರ್. ಎಸ್ ಪ್ಲೀಸ್. ಎಲ್ಲಿ ಬರ್ತಾನಿಲ್ಲ, ಬನ್ನಿ ಸರ್. ಹಲೋ, ವೆಲ್ಕಮ್ ಟು ದ ಶೋ. ಹೇಳಿ, ಏನದು ನಮ್ ಕಂಪನಿ ನಾಟಕ, ಅದರ ಕತೆ ಏನು? ನಮ್ಮ ಕಂಪನಿ TP ಕೈಲಾಸಂ ಅವ್ರ ನಾಟಕ. ಆಸಿಫ್ ಸರ್ ನಮ್ಮ ಗುರುಗಳು, HOD ಇನ್ ಎಲೆಕ್ಟ್ರಾನಿಕ್ಸ್ ಇನ್ ಕಾಲೇಜ್. ನಾನು VSc ಫೈನಲ್ ಇಯರ್, ಈಕೆ ಫಸ್ಟ್ ಇಯರ್ PU. ಸೊ ಶಿ ಇಸ್ ವೆರಿ ಗುಡ್ ಸಿಂಗರ್ ಆಸ್ ಐ ನೋ ದಟ್. ಅದು ನಾವು ಒಂದು ಕಾಲೇಜಿಗೆ ನನಗೆ ಕಲ್ಚರಲ್ ಪ್ರೆಸಿಡೆಂಟ್ ಆಗಿ ಒಂದೊಂದು ಬ್ಯಾಂಡ್ ಇತ್ತು, ಆರ್ಕೆಸ್ಟ್ರಾ ಬ್ಯಾಂಡ್ ಥರ ಒಂದು ಮಾಡ್ಕೊಂಡಿದ್ದು. ಸೊ ಇಬ್ರು ಹಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಆಗಿತ್ತು ಫಾರ್ ದ ಫೈನಲ್ ಇಯರ್. ಆ ಮೂಮೆಂಟ್ನಲ್ಲಿ ಒಳಗಡೆಗೆ ಶಿ ವಾಸ್ ಸೋ ಟ್ಯಾಲೆಂಟೆಡ್, ಅಂದರೆ ಅವ್ರ ಸಿಂಪ್ಲಿಸಿಟಿ ಆಗ್ಬೋದು ಆ್ಯಂಡ್ ಡೇರ್ನೆಸ್ ಆಗ್ಬೋದು, ಸಿಕ್ಕಾಪಟ್ಟೆ. ಸೊ ಅದನ್ನು ನಾನು ಆಸಿಫ್ ಸರ್ಗೆ ಹೇಳಿದೆ. ಓಕೆ. ಸೊ ನಮ್ದೊಂದು ತಂಡದಲ್ಲಿ ಅದನ್ನೊಂದು ಅವಕಾಶಕ್ಕೆ ಹುಡುಕ್ತಿದ್ದು, ನಾವು ಒಂದು ಒಳ್ಳೆ ಫೀಮೇಲ್ನ ಹುಡುಕ್ತಿದ್ದು. ಸೊ ನಾನು ರಾಜನ್ ಕ್ಯಾರೆಕ್ಟರ್ ಮಾಡಿದ್ದೆ, ಇವರು ರಾಣಿ ಕ್ಯಾರೆಕ್ಟರ್ ಮಾಡಿ. ರಾಣಿ ಕ್ಯಾರೆಕ್ಟರ್ ಗೊತ್ತಿಲ್ಲ, ಮರ್ತೋಗಿದ್ದೆ, ಬಟ್ನಲ್ಲಿ ತಿಂತಿದ್ದೆ. ಎಷ್ಟು ಚೆನ್ನಾಗಿದೆ ಕತೆ ಕೇಳಕ್ಕೇನೆ. ಅಂದರೆ ರಾಜನ ಸೇವಕಿ ಪಾತ್ರದಲ್ಲಿ ಶುರುವಾಗಿ ಕೊನೆಗೆ ಇಷ್ಟು ಅವಾರ್ಡ್ಸ್ ತಗೊಳ್ತೀರಿ, ಇಷ್ಟೊಂದು ಚಿತ್ರದಲ್ಲಿ ನಾಯಕಿಯ ಮಾಡ್ತೀರಿ ಅಂದರೆ ಸಚ್ ಅ ಪ್ಲೆಜರ್. ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಸ್ಕೂಲಲ್ಲಿ ಇದ್ದಾಗಲೇ ಶಿವರಾಜ್ ಕುಮಾರ್ ಫ್ಯಾನು? ನಿಮ್ಮ ಹೇರ್ ಸ್ಟೈಲ್ ಅವ್ರ ತರನೇ ಮಾಡ್ಕೊಳ್ತಿದ್ದೀರಂತ, ಹೌದಾ? ಅವ್ರ ಸ್ಟೈಲು. ಇತ್ತೀಚೆಗೆ ಶಿವರಾಜ್ ಕುಮಾರ್ ಅವ್ರ ಫಿಲ್ಮ್ ಯಾವ್ದಾರು ನೋಡಿದ್ರೆ ಏನೋ ಇಷ್ಟ ಆಯ್ತಾ ನಿಮಗೆ, ಅಥವಾ ಯಾವ್ದಾರು ಹಾಡು ಇಷ್ಟ ಆಯ್ತಾ ನಿಮಗೆ? ನನ್ನ ಊರು, ಅಣ್ಣ ನನ್ನ ಹೆಸರು, ಅಣ್ಣ ನಾನು ಕೆಂಚನಹಳ್ಳಿ ಕೆಂಚ ಕಣನ್ನೋ. I'm so happy. I'm too bad. Well done. So sweet. Come. ಇದರ ಮಧ್ಯೆ ನೀವು ಒಬ್ರು ಹೀರೋನ ಮರ್ತು ಬಿಟ್ಟಿದ್ದೀರಿ, ಅವ್ರು ನಿಮ್ಮ ಜೊತೆ ಮಾತಾಡಲೇಬೇಕು, ನಾನು ಈ ಶೋಗೆ ಬಂದೇ ಬರ್ತೀನಿ ಅಂತ ಆಟ ಆಡಿದ್ದಾರೆ, ಅವ್ರನ್ನ ಸ್ವಾಗತ ಮಾಡೋಣ. ಎಸ್, ವೆಲ್ಕಮ್ ಸರ್. ನಾನೇ ಅವ್ರು ಕರ್ಕೊಂಡ್ಬರ್ತೀನಿ. ಎಸ್, ಹಲೋ, ಹೌ ಆರ್ ಯು? ನೈಸ್ ಟು ಮೀಟ್ ಯು ಪ್ರೇಮ್ ಅವರೇ, ಭಾಳ ದಿನ ಆಯ್ತು ನಿಮ್ಮನ್ನು ಭೇಟಿ ಮಾಡಿ.
ಹಾಗಾಗಿ ಈ ಶೋಲ್ ಬಂದು ನೀವು ವಿಶ್ ಮಾಡಬೇಕು ಕೊಂಡೆ. ಥ್ಯಾಂಕ್ ಯು ಸೊ ಮಚ್. ಯಾವಾಗಲೂ ಚೇರ್ ಹಿಂದೆ ಗೆಸ್ ಅಪೇರ್ ಆಗೋರು, ಈ ಸಲ ಡಿಸಪೇರ್ ಆದ್ವಿ ಅಷ್ಟೇ. ಎನಿವೇ, ಫಾಂಡ್ ಮೆಮರೀಸ್. ಪ್ರೇಮ ಅವ್ರ ಜೊತೆ ನಾವು ವರ್ಕ್ ಮಾಡಿದಂಥ ಚಿತ್ರಗಳು ಬಹಳ ಪ್ರೊಫೆಷನಲ್ ಆರ್ಟಿಸ್ಟ್ ಅಂದರೆ ಪ್ರೇಮ ಅವರು. ನನಗೆ ಯಾಕೆ ಪ್ರೇಮ ಅವ್ರು ಇಷ್ಟ ಆಗ್ತಾರೆ ಅಂದರೆ, ಮೈನ್ಲಿ ನಾನು BC ಪಾಟೀಲ್ ಜೊತೆ ನೀವು ಮಾಡೋದಲ್ಲ ಕೌರವ ಚಿತ್ರ, ಅದರಲ್ಲಿ ಒಂದು ಹಾಡು ನೋಡುವಾಗ ಇಟ್ಸ್ ಅನ್ ಆರ್ಟ್. ಅಂದರೆ ಒಂದು ಕ್ಯಾಮ್ರಾ ಜೊತೆ ಅವರು ಎಷ್ಟು ಚೆನ್ನಾಗಿ ಫ್ಲರ್ಟ್ ಮಾಡೋದು ಅಂತ ಹೇಳ್ತೀವಿ, ಕ್ಯಾಮ್ರಾ ಜೊತೆ ಐ ಕಾಂಟ್ಯಾಕ್ಟ್ ಮಾಡೋದು, ಕ್ಯಾಮ್ರಾ ಜೊತೆ ಸ್ಪಂದಿಸೋದು, ಅದ್ರಲ್ಲಿ ಎಕ್ಸ್ಪರ್ಟ್ ಅಂದರೆ ಪ್ರೇಮ ಅವರು ಮಾಡಿದಂಥ ಚಿತ್ರಗಳು, ಆ ಪರ್ಫಾರ್ಮೆನ್ಸ್, ಆ ಹಾಡುಗಳು ಎಲ್ಲರೂ ನಮ್ಮೆಲ್ಲರಿಗೂ ಇಷ್ಟ. ಥ್ಯಾಂಕ್ ಯು ಫಾರ್ ಆಲ್ ದ ಕೊಲಾಬರೇಷನ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಹೀರೋ ಬಂದ್ಯಾರು ನಿಮ್ಮನ್ನು ವಿಶ್ ಮಾಡಕ್ಕೆ. ನೀವೇನಾ? ನಾನು ಇಲ್ಲೇ ಇರ್ತೀನಿ ಈ ಸಲ. ಎಸ್ ಸರ್. ಬನ್ನಿ ಕುಮಾರ್. ವೆಲ್ಕಮ್ ಟು ಶೋ. ವೆಲ್ಕಮ್ ಟು ಶೋ. ಹಲೋ. ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಎಸ್ ಕುಮಾರ್. ನಾನು ಪ್ರೇಮನಿಗೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್. ಪ್ರೇಮ ಅಂದರೆ ಪ್ಯೂರ್ ಹಾರ್ಟ್. ಪ್ರೇಮ ಅಂದರೆ ಸ್ಟ್ರೈಟ್ ಫಾರ್ವರ್ಡ್. ಕರೆಕ್ಟ್. ಪ್ರೇಮ ಅಂದರೆ ಸ್ವಾಭಿಮಾನಿ. ಕರೆಕ್ಟ್. ಆಮೇಲೆ ನಾವು ಎಲ್ಲೋ ಒಂದೊಂದು ಕಡೆ ಲೇಡಿ ರಾಂಬು ಅಂತಲೂ ಕರಿತೀವಿ. ಯಾಕಂದ್ರೆ ನಮ್ಮ ಸಿನಿಮಾದಲ್ಲಿ ನಾವು ಕೆಲಸ ಮಾಡೋದ್ಮೇಲೆ ನಮ್ಗೆ ಗೊತ್ತಾಯಿತು. ನಾನು ಹೆಚ್ಚು ಕಮ್ಮಿ ಒಂದು 15 ಹೀರೋಯಿನ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಬಟ್ ಪ್ರೇಮ ಅವರು ಸಮಥಿಂಗ್ ಸ್ಪೆಷಲ್ ಯಾಕೆ ಅಂತ ಹೇಳಿದ್ರೆ, ನಾವು ಮಾಯಾಬಜಾರ್ ಸಿನಿಮಾ ಮಾಡುವಾಗ ಆ ಸ್ಕ್ರಿಪ್ಟ್ ರೆಡಿ ಅದು ಆ್ಯಕ್ಚುಲಿ ಉಮಾಕಾಂತ್ ಅವರು, ಅದರದ್ದು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಎಲ್ಲ ಉಮಾಕಾಂತ್ ಅವರು ಸಾರ್ ನಮ್ಮ ಸಿನಿಮಾ ಹೀರೋಯಿನ್ ಮೇಲೆ ಸರ್ ನಿಂತಿರೋದು ಅಂದರು. ಓಕೆ ಸರ್, ಓಕೆ ಪ್ರೇಮ ಹೀರೋಯಿನ್ ಆದರೆ ನನಗೆ ಚೆನ್ನಾಗಿರುತ್ತೆ ಸರ್. ನನಗೊಂದ್ಸರಿ ಶಾಕ್ ಆಗೋಯ್ತು. ಸಾರ್ ಏನು ಮಾತಾಡ್ತೀರಾ, ಪ್ರೇಮ ನಮ್ಮ ಕೈನಲ್ಲಿ ಎಲ್ಲಿ ಸಿಗ್ತಾರೆ ಸರ್? ಸೌತ್ ಇಂಡಿಯಾದಲ್ಲಿ ಎಲ್ಲ ಸೂಪರ್ ಸ್ಟಾರ್ ಜೊತೆ ಅವರು ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಇಟ್ ಈಸ್ ಪಾಸಿಬಲ್ ಸರ್. ಹಾಗೆ ಹೇಗೆ ಅಂದೆ. ಇಲ್ಲ ಕುಮಾರ್ಜಿ, ಟ್ರೈ ಮಾಡಿ ಹಾಗೆ ಹೇಗೆ ಅಂದರು. ಸರಿ, ನಾನು ಸ್ಟಡಿ ಮಾಡಿದೆ ಪ್ರೇಮ ಏನು ರೆಮ್ಯುನರೇಷನ್ ತಗೊಳ್ತಾರೆ, ಏನೆಲ್ಲ ಆಗ್ಬೋದು ಅಂತ. ಆಮೇಲೆ ನಾನು ಇನ್ನೊಂದ್ಸರಿ ವಾರ್ ಮಾಡಿದೆ ಉಮಾಕಾಂತ್ಗೆ, ಸಾರ್ ಇದು ವೈಟ್ ಎಲಿಫೆಂಟು ನಮ್ಗೆ ವರ್ಕೌಟ್ ಆಗಲ್ಲ, ಯೋಚನೆ ಮಾಡಿ ಸಾರ್ ಅಂದೆ. ಆಮೇಲೆ ಅವರು ಇಲ್ಲ ಕುಮಾರ್ಜಿ, ಪ್ರೇಮ ಇಸ್ ಆ್ಯಪ್ಟ್ ನನ್ನ ಸ್ಕ್ರಿಪ್ಟಿಗೆ ಅಂದರು. ಸರಿ ಸರ್ ಅಂತೇಳಿ ಅವ್ರ ಮನೆಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಅವ್ರ ಮನೆಗೆ ಹೋದೆ. ಫ್ರ್ಯಾಂಕಾಗಿ ಹೇಳ್ತೀನಿ, ಗ್ರೇಟ್ ಪೇರೆಂಟ್ಸ್. ಅವ್ರ ಫಾದರ್ ಮದರ್ ಇದ್ದರು. ನಾನು ಹೇಳಿದೆ ಈ ಥರ ನಾವು ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗೆ ಹೀಗೆ ಅಂದ್ಕೊಂಡಂತ. ಪಾಪ ಅವ್ರ ಫಾದರು ಡೈರೆಕ್ಟಾಗಿ ಫಸ್ಟ್ ಕೇಳಿದ್ರು, ಯಾರು ಹೀರೋ ಅಂದರು. ಸದ್ಯಕ್ಕೆ ಪ್ರೇಮನೇ ಹೀರೋ, ಪ್ರೇಮನೇ ವಿಲ್ಲನ್ನು. ಏನಕ್ಕೆ ಅಂದರೆ ಅದು ಡ್ಯೂಯಲ್ ಇತ್ತು ಆ ಸಿನಿಮಾದಲ್ಲಿ. ಅಣ್ಣ ಕತೆ ಕೇಳಿ, ನಿಮಗೆ ಇಷ್ಟ ಆದರೆ ನಾವು ಆಮೇಲೆ ಮಾತಾಡೋಣ. ಕತೆ ಕೇಳಿದ್ವಿ, ನಂಗನ್ಸುತ್ತೆ ಅವ್ರಿಗೆ ಕತೆ ಓಕೆ ಆಯಿತು. ಆಮೇಲೆ ಇನ್ನೇನೋ ಮಾತಾಡಬೇಕು ಅಂತಿದ್ರು. ನಾನು ಅಂದೆ ಸರ್ ಫಸ್ಟು ನಾನು ಕ್ಲೈಮ್ಯಾಕ್ಸ್ ಮಾತಾಡ್ಬಿಡ್ತೀನಿ, ಆಮೇಲೆ ಮಿಕ್ಕಿದ್ದೆಲ್ಲ ಮಾತಾಡೋಣ. ಏನಂದರೆ ಅವ್ರ ಕೈನಲ್ಲಿ ಕೊಡೋದು ಇಷ್ಟ ಆಗೋದು ದುಡ್ಡು. ನಾನು ಸಿಂಗಲ್ ಪೇಮೆಂಟ್ ದುಡ್ಡು ತೊಗೊಂಬಂದಿದ್ದೀನಿ. ಫಸ್ಟ್ ನಿಮ್ಗೆ ಇದು ಓಕೆನಾ ಏನೋ ಹಾಗೆ ಹೀಗೆ ಫಸ್ಟ್ ಯೋಚನೆ ಮಾಡಿ ಸರ್ ಹಾಗೆ ಹೀಗೆ ಅಂತ ಹೇಳಿದೆ. ಸರ್ ಅವರು ಫ್ರ್ಯಾಂಕಾಗಿ ಹೇಳ್ತೀನಿ, ಇವತ್ತು ನಾನು ಇಲ್ಲಿ ಬರೋದಕ್ಕೆ ಅವ್ರು ಅವತ್ತು ಹೇಳಿದ ಮಾತುಗಳೇ ನನಗೆ ಈಗಲೂ ನಾನು ಅದು ಹೃದಯದಲ್ಲಿದೆ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ಇಲ್ಲ ನಮಗೆ ಗೋವಿಂದ್ ಬೇಕು, ಗೋವಿಂದ್ ಮುಖ್ಯ, ನಾವು ಗೋವಿಂದಗೋಸ್ಕರ ನಾವು ಇದೆಲ್ಲ ಇದು ಮಾಡ್ತೀವಿ. ಓ ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದೇ ಒಂದು ಕೊನೆ ಪ್ರಶ್ನೆ, ಆರ್ಟಿಸ್ಟ್ಗಳ ಸಿಂಗಲ್ ಪೇಮೆಂಟ್ ಕೊಡ್ತೀರಾ ನೀವು? ಹೈಲಿ ಅವೈಲಬಲ್ ಸರ್. ಥ್ಯಾಂಕ್ ಯು ಕುಮಾರ್. ಥ್ಯಾಂಕ್ ಯು ಕುಮಾರ್. ಪ್ರೇಮಾರೆ, ಬಹಳ ಖುಷಿ ಕೊಡ್ತೀವಿ ಇಲ್ಲಿವರೆಗೂ ನೀವೆಲ್ಲ ಮಾತಾಡಿದ್ದು, ನಿಮ್ಮ ಟೀಚರ್ಸು, ನಿಮ್ಮ ಫ್ಯಾಮಿಲಿ. ಇಟ್ ವಾಸ್ ಸೋ ಹ್ಯಾಪಿ, ಸೋ ಮಚ್ ಆಫ್ ಫನ್. ಕುಮಾರ್ ಹೇಳಿತರ ಬಹಳ ನ್ಯಾಚುರಲ್ ಆಗಿತ್ತು. ಒಂದು ಗಂಭೀರವಾದ ಹಂತಕ್ಕೆ ಬಂದಿದ್ದೀವಿ ಈಗ. ಕೆಲವು ಊಹೆ ಪೋಹೆಗಳಿದೆ, ಅದ್ರಲ್ಲಿ ಯಾವ್ದು ಸತ್ಯ, ಯಾವ್ದು ಸುಳ್ಳು, ಯಾವ್ದು ಅರ್ಧ ಸತ್ಯ ಅಂತ ನಿಮ್ ಬಾಯಲ್ಲೇ ಕೇಳೋಣ ಅಂತ ಅಷ್ಟೇ. ಸೊ ದ ಫೀಲ್ಡ್ ಇಸ್ ಓಪನ್. ಯು ಕ್ಯಾನ್ ಆಲ್ವೇಸ್ ಸೇ ನೋ ಇಫ್ ಯು ಆರ್ ನಾಟ್ ಕಂಫರ್ಟಬಲ್. ಓಕೆ, ಕ್ವೆಶ್ಚನ್ ನಂಬರ್ 1. 2006 ಅವನಲ್ಲಿ ಪೀಕ್ ಅಲ್ಲಿ ಇದ್ರಿ ನೀವು. ಆ ಟೈಮಲ್ಲಿ ಚಿತ್ರರಂಗದಿಂದ ಬ್ರೇಕ್ ತಗೋಬೇಕು ಅಂತ ಡಿಸೈಡ್ ಮಾಡ್ತೀರಿ. ಏನಾಯ್ತು, ಯಾಕೆ? ಇಲ್ಲ, ಅವಾಗ ನಮ್ಮ ತಾಯಿ ತಂದೆ ನನ್ನ ಹುಡುಗ ನೋಡ್ತಾ ಇದ್ರು. ಸೊ ಹಾಗಾಗಿ ನನಗೆ ನನ್ನ ತಂಗಿ ಮದುವೆ ಆಗ್ಬೇಕಾಗಿತ್ತು. ಸೊ ಹಾಗಾಗಿ ಅವ್ರ ಮದುವೆ ನೀನ್ ಮಾಡ್ಕೋ ಅಂತ ಸ್ವಲ್ಪ ಫೋರ್ಸ್ ಮಾಡಿದ್ರು. ಸೊ ನನಗೊಂದು ಸ್ವಲ್ಪ ಬ್ರೇಕ್ ಬೇಕಾಗಿತ್ತು. ಕಂಟಿನ್ಯೂಸ್ ಶೂಟಿಂಗ್ 1995 ಇಂದ 2006 ವರೆಗೂ 11 years ಕಂಟಿನ್ಯೂಸ್ ವರ್ಕ್ ಮಾಡಿದ್ದೆ. ಸೊ ನನಗೆ ಅನ್ನಿಸ್ತು ಎಲ್ಲೋ ನನ್ಗೆ ಹೊಸ್ತನ ಎಲ್ಲೂ ಬರ್ತಾ ಇಲ್ಲ. ಸೊ ಐ ನೀಡ್ ಎ ಬ್ರೇಕ್ ಅನ್ನಿಸ್ತು. ಅವಾಗ ನಾನು 2006 ಅಲ್ಲಿ ಬ್ರೇಕ್ ತಗೊಂಡೆ. ಸೊ ಒಂದ್ ಕಡೆ ಈ ಮ್ಯಾರೇಜ್ ಪ್ರಪೋಸಲ್, ಇನ್ನೊಂದ್ ಕಡೆ ನಿಮ್ಗೆ ಬ್ರೇಕ್ ಬೇಕು ಅನಿಸ್ತು, ಹಾಗಾಗಿ ನೀವು ಬ್ರೇಕ್ ತಗೊಂಡ್ರಿ. ರೈಟ್. ಸೊ ನಿಮ್ಮ ವಿವಾಹ ಆಗುತ್ತೆ. ನಿಮ್ಮ ವೈವಾಹಿಕ ಜೀವನ ಹೇಗಿತ್ತು, ಏನಾಯ್ತು, ಏನ್ ನಡೀತಾ ಇದೆ ಈಗ? I think it's no comments. No comments. Perfectly. I respect your opinion. Okay. ನಂತರ ನಿಮ್ಮ ಆರೋಗ್ಯದ ಬಗ್ಗೆ ಕೆಲವು ಸುದ್ದಿಗಳು ಹಾರಾಡ್ತಿದ್ವು, ಆದ್ರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ನನ್ನ ಆರೋಗ್ಯ ಏನೂ ಆಗಿರ್ಲಿಲ್ಲ. ಇನ್ಫ್ಯಾಕ್ಟ್
ಅಷ್ಟು ಬ್ಯುಸಿ ಇದ್ದವಳು ಸಡನ್ ಆಗಿ ಕೂತ ತಕ್ಷಣ ಏನಾಯ್ತು, ಏನೇನೋ ಥಾಟ್ಸ್ಗಳು ಬರುತ್ತೆ. ಓಕೆ, ಏನ್ ಆಗ್ಬಾರ್ದಾಗಿತ್ತು, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್, ಅದಿರ್ಬೋದು ಬಹುಶಃ. ನನಗೆ ಅನ್ಸಿದ ಪ್ರಕಾರ ಎಲ್ಲೂ ಬರ್ಲಿಲ್ಲ. ವಿತ್ ಚಾಲೆಂಜಿಂಗ್ ರೋಲ್ ಹತ್ರ ಯಾವಾಗ್ಲೂ ಚಾಲೆಂಜ್ ಲೈಫಲ್ಲಿ ಮಾಡ್ಕೊಂಡು ನನಗೆ ನಾನ್ ಚಾಲೆಂಜ್ ಮಾಡ್ಕೊಂಡೆ, ಬೇರೆಯವ್ರಿಗಲ್ಲ. ಆರೋಗ್ಯ ಅಂತೂ ಖಂಡಿತ ಇಲ್ಲ. ಐ ವಾಸ್ ರಿಯಲಿ ಪರ್ಫೆಕ್ಟ್. ಐ ವಾಸ್ ದೇರ್ ಇನ್ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಹೋಗಿದ್ದೆ. ಸೊ ಈ ತರ ಅಬ್ಸಿದ ತಕ್ಷಣ ನಮ್ಮಮ್ಮ ಹೇಳ್ತಾ ಇದ್ರು ಫೋನಲ್ಲಿ, ಈ ತರ ಅಬ್ಸಿದ್ದಾರೆ ಅಂತ. ಬಟ್ ನಾನು ಏನೂ ಮಾತಾಡ್ಲಿಲ್ಲ. ನನಗೆ ಆತರ ಏನೂ ಆಗಿಲ್ಲ, ನನಗೆ ಮಗುನೂ ಇಲ್ಲ, ನನಗೆ ಗಂಡನೂ ಇಲ್ಲ, ಏನು ಆತರ ಏನೂ ಇಲ್ಲ. ಬಟ್ ಟೈಮ್ ಬಂದಾಗ ನಾನೇ ನನ್ನ ಫ್ಯಾನ್ಸ್ಗೆ ಹೇಳ್ತೀನಿ, ಯಾ ಐ ವಾಸ್ ಮಿಸ್ಸಿಂಗ್ ಮೈ ಫ್ಯಾನ್ಸ್, ಟು ಬಿ ಫ್ರ್ಯಾಂಕ್. ಸೋ ನೈಸ್. ಐ ವಾಸ್ ಮಿಸ್ಸಿಂಗ್. ಥ್ಯಾಂಕ್ ಯು. ಥಿಯೇಟ್ರಿಗೆ ಬಂದು ಕೂತ್ಕೋಬೇಕು ಅಂತ ಹೇಳಿದ್ರು ಪ್ರೇಮ ಏನ್ ಮಾಡಿದಾಳೆ, ಪ್ರೇಮನ್ ಕ್ಯಾರೆಕ್ಟರ್ ಏನು, ಅವ್ರಿಗೆ ಡಿಸಪಾಯಿಂಟ್ ಮಾಡಕ್ ನನಗೆ ಇಷ್ಟ ಇರಲಿಲ್ಲ. ಬಟ್ ಒಳ್ಳೆ ಚಿತ್ರಗಳ ಆಫರ್ ಸಿಕ್ತು. ಶಿಶಿರ ಮಾಡಿದೆ ಅಂಡ್ ಐ ಡಿಡ್ ಉಪೇಂದ್ರ ಅವ್ರ ಜೊತೆ, ಉಪೇಂದ್ರ ಮತ್ತೆ ಮಾಡಿದೆ. ಸೊ ಇಟ್ಸ್ ಅ ಗುಡ್. ಯಾಕೆಂದ್ರೆ ನನ್ನ ಇಂಡಸ್ಟ್ರಿ ನಾನು ಮರ್ತಿಲ್ಲ, ಅದಕ್ಕೆ ನನ್ನ ಇಲ್ಲಿ ಕೂರ್ಸಿದ್ದೀರಾ. ಕೆಲವ್ರಿಗೆ ಏನ್ ನನ್ನ ಮೇಲೆ ಹೊಟ್ಟೆ ಕಿಚ್ಚಿತ್ತು ಗೊತ್ತಿಲ್ಲ, ಅವ್ರಿಗೇನು ಅವ್ರ ಫ್ಯಾಮಿಲಿಗೂ ನಾನೇನು ಅನ್ಯಾಯ ಮಾಡಿಲ್ಲ. ಬಟ್ ಇಫ್ ಈಸ್ ಫೀಲಿಂಗ್ ಹ್ಯಾಪಿ, ನನಗೆ ಸುಮ್ಮನೆ ರೂಮರ್ ಹಬ್ಸಿದ್ದು, ಲೆಟ್ ದೆಮ್ ಬಿ ಹ್ಯಾಪಿ. ಐ ಆಮ್ ಹ್ಯಾಪಿ ವಿತ್ ಮೈ ಪೇರೆಂಟ್ಸ್. 18 years ಇಂಡಸ್ಟ್ರಿಗೆ ಬಂದ್ಮೇಲೆ ನಾನು ಏನೇನೂ ನೋಡಿರಲಿಲ್ಲ ಲೈಫ್. ನೌ ಐ ಆಮ್ ಸೇಯಿಂಗ್ ಲೈಫ್, ದಿಸ್ ಇಸ್ ಮೈ ಲೈಫ್ ನೌ. ಸೋ ನೈಸ್. ರೈಟ್, ಈಗ ಮತ್ತೆ ಸಕ್ರಿಯವಾಗಿ ಆಕ್ಟಿಂಗ್ ಅಲ್ಲಿ ತೊಡಗಿಸ್ಕೊಳ್ತೀರಾ? ಆಫರ್ಸ್ ಬಂದ್ರೆ ಒಪ್ಕೊಳ್ತೀರಾ? ವಾಟ್ ಇಸ್ ಯುವರ್ ಮೈಂಡ್ ಲೈಕ್ ನೌ? ನನಗೆ ಅದು ಚಾಲೆಂಜ್ ಆಗಿರ್ಬೇಕು. ನನ್ ಇವಾಗ ಮಾಡ್ಕೊಂಡ್ ಬಂದಿರೋ ಕ್ಯಾರೆಕ್ಟರ್ ಅಲ್ಲಿ ಅದು ವಿಭಿನ್ನವಾಗಿದ್ರೆ ಖಂಡಿತ ನಾನು ಮಾಡ್ತೀನಿ. ರೈಟ್ ಪ್ರೇಮ್ ಅವರೇ, ಈಗ ಆ ಟೈಮಲ್ಲಿ ದೇಸಾಯಿ ಅವರು ಅದನ್ನೇ ಹೇಳಿದ್ರು, ನಿರ್ದೇಶಕರು ಬಹಳ ಇಷ್ಟವಾದಂತ ಆಕ್ಟರ್ಸ್ ಅಂದ್ರೆ ನೀವು. ಯಾಕಂದ್ರೆ ನಿರ್ದೇಶಕರು ಹೇಳುವಂತ ಪಾಯಿಂಟ್ಸ್ ನ ಕ್ಯಾಚ್ ಮಾಡ್ತಾ ಇದ್ದೀರಿ, ಅದ್ಭುತವಾಗಿ ಆಕ್ಟ್ ಮಾಡ್ತಾ ಇದ್ದೀರಿ. ನಿರ್ದೇಶಕರು ಕೆಲವರು ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಪನಿ ಅಂದ್ರೆ ರಾಶಿಯಾದ ಕಂಪನಿ. ಆ ಕಂಪನಿಯಿಂದ ಪರಿಚಯವಾದಂತ ನಮ್ಮ ಪ್ರೇಮ ಕರ್ನಾಟಕದಲ್ಲಿ, ಆಂಧ್ರದಲ್ಲೂ, ಕೇರಳದಲ್ಲಿ, ತಮಿಳುನಾಡಿನಲ್ಲಿ ವಿಶೇಷವಾದಂತ ಅಭಿಮಾನಿಗಳ ಪ್ರೇಮ ಸಂಪಾದನೆ ಮಾಡಿದ್ದಾರೆ ನಮ್ಮ ಪ್ರೇಮ ಅವರು. ನಾನು 2 ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ. ಸಿನಿಮಾ ಬಗ್ಗೆ ಇರೋ ನಿನ್ನ ಗೌರವ, ಅವತ್ತು ಮಾಡ್ತೀನಿ ನಿನ್ನ ಕೆಲಸ, ಇವತ್ತು ನಿನ್ನ ಈ ಮಟ್ಟಕ್ಕೆ ತಗೊಂಡೋಗಿ ನಿಲ್ಸಿದೆ. ಪ್ರೇಮ ಅಂದ ತಕ್ಷಣ ನನಗೆ ಕಾಣೋದು ಡೆಡಿಕೇಶನ್. ನನ್ನ ಝಡ್ ಸಿನಿಮಾದ ನಾಯಕಿ ಪ್ರೇಮ. ಯಾವುದೇ ಸನ್ನಿವೇಶ ಇರಲಿ, ಆ ಸನ್ನಿವೇಶನ ವಿವರಿಸಿದ ತಕ್ಷಣ ಪೂರ್ಣ ಭಾವ ಕೊಟ್ಟು ಅದನ್ನ ಅಚ್ಚುಕಟ್ಟಾಗಿ ಅಭಿನಯಿಸಿ ತೋರಿಸೋದ್ರಲ್ಲಿ ಪ್ರೇಮ ನಂಬರ್ 1. ಪ್ರೇಮ ನಿಜವಾಗ್ಲೂ ಒಂದು ಕನ್ನಡಕ್ಕೆ ಕೊಡಗಿನ ತಾರೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಸ್ಟ್ಯಾಂಪ್ ಅಂತೀವಲ್ಲ, ಆ ಥರ ಪ್ರೇಮ. ಎಷ್ಟು ನಿರ್ಮಾಪಕರ ಬಗ್ಗೆ ಆಗಲಿ, ಕೆಲಸದ ಬಗ್ಗೆ ಆಗಲಿ ಅವಳಿಗಿದ್ದ ಒಂದು ನಿಲುವು ಅದು ವ್ಯಕ್ತವಾಗುತ್ತೆ. You are a very lucky heroine. My biggest hit in my career is Aptamitra, where you were the heroine along with Mr. Vishnuvardhan. And whatever film you have done with Vishnu sir is a super hit. So you are a lucky star in Kannada. ಕನ್ನಡವನ್ನು ಅರಿತು ಮಾತನಾಡುವಂಥ ಒಂದು ಪ್ರತಿಭೆ ಅದು. ಯಾವ ಒಂದು ಗಳಿಗೆಯಲ್ಲಿ ಶೂಟ್ ಮಾಡಿದ್ರು ಕೂಡ ಆಕ್ಷೇಪಣೆ ಇಲ್ಲದೆ ಸಹಕಾರ ಮಾಡಿ ನನಗೆ ಆ ಸಮಯದಲ್ಲಿ ನಾನು ಚಿತ್ರವನ್ನು ಮುಗಿಸೋದಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಂಥ ಹುಡುಗಿ. ಆಕೆ ಸಾಧನೆಗೆ ಇವತ್ತು ಇಲ್ಲಿ ವೀಕೆಂಡ್ ವಿತ್ ರಮೇಶ್ಗೆ ಬರೋದಕ್ಕೆ ಅರ್ಹಳು ಅಂತ ಹೇಳಿ ನನ್ನ ಭಾವನೆ. ಎಸ್, ನಿಮ್ಮ ರಿಯಾಕ್ಷನ್ ಟು ಆಲ್ ದೀಸ್ ಡೈರೆಕ್ಟರ್ಸ್, ಅವ್ರು ಹೇಳಿರೋ ವಿಷಯಗಳಿಗೆ? ಸ್ವೀಟ್ ಡೈರೆಕ್ಟರ್ಸ್. ಬನ್ನಿ ಸರ್. ಚಂದ್ರಮುಖಿ ಪ್ರಾಣಸಖ್ಯ ನಿರ್ದೇಶಕರು ಸೀತಾರಾಮ್ ಕಾರಂತ್ ಅವರು. ಎಸ್ ಕಾರಂತ್ ಅವರೇ, ಈಗ ಏನಾಗಿದೆ ಅಂದ್ರೆ ದೇವ್ರ ಪ್ರತ್ಯಕ್ಷ ಆಗ್ಬೇಕಾದ್ರೆ ಮೊದಲು ಏನೇನು ಮಾತಾಡ್ಬೇಕು ಕೇಳಬೇಕು ಅಂದ್ಕೊಂಡಿದ್ವಿ. ಆದ್ರೆ ಪ್ರತ್ಯಕ್ಷ ಆದ ತಕ್ಷಣ ಎಲ್ಲ ಹೇಳೋದೆಲ್ಲ ಮರ್ತೋಗ್ಬಿಡುತ್ತೆ. ಹಂಗಾಗ್ಬಿಟ್ಟಿದೆ. ಆಕ್ಚುಲಿ ಏನಂತಂದ್ರೆ, ನಾನು ಚಿತ್ರರಂಗಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಮೊದಲು ಇವರಾಗ್ಲಿ ನೀವಾಗ್ಲಿ ಫುಲ್ ಪೀಕಲ್ಲಿದ್ರಿ. ಆಮೇಲೆ ನಾ ಚಂದ್ರಮುಖಿ ಪ್ರಾಣಸಖಿ ಪಿಕ್ಚರ್ ಮಾಡಬೇಕು ಅಂತ ಕತೆ ಹೇಳಕ್ಕಂತ ಇವ್ರ ಮನೆಗೆ ಹೋಗ್ಬೇಕಿತ್ತು. ಸರಿ ಕತೆ ಹೇಳಕ್ ಬರ್ತೀನಿ ಅಂತಂದೆ. ಎಷ್ಟು ಗಂಟೆಗೆ ಬರ್ತೀನಿ? 4 ಗಂಟೆಗೆ ಬರ್ತೀನಿ ಅಂದೆ. ಒಂದು 6:15 ಕ್ಲೋಸ್ ಆಗತ್ತಾ ಅಂದ್ರು. ಮುಗಿಸ್ತೀನಿ, ಅಷ್ಟೊತ್ತಿಗೆ ಮುಗಿಸ್ತೀನಿ ಅಂತಂದೆ. 4 ಗಂಟೆಗೆ ಹೋದೆ. 4:05 ಕತೆ ಹೇಳಕ್ ಶುರು ಮಾಡಿದೆ. 4:10 ಮುಗ್ದೇ ಹೋಗ್ಬಿಡ್ತು. 5 ನಿಮಿಷದಲ್ಲಿ ಕತೆ ಹೊಡೆದೆ. ಇಷ್ಟೇನಾ ಅಂದ್ರು. ಅಷ್ಟೇನೆ ಕತೆ ಹೇಳ್ಬಿಟ್ನಲ್ಲ ಅಂತ ಅಂದೆ. ನಂಗೆ ಆಕ್ಚುಲಿ ಕತೆ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಕತೆ ಹೇಳೋದೇ ನನ್ ವೀಕ್. ಆದ್ರೂ ಅದನ್ನ ಅರ್ಥ ಮಾಡ್ಕೊಂಡು ಇಲ್ಲ ಏನೋ ಇದೆ ಇದರಲ್ಲಿ ಅಂತ ತಿಳ್ಕೊಂಡು ಅವರು ಒಪ್ಕೊಂಡ್ರು. ಅಲ್ಲಿಂದ ನನ್ನ ಇದು ಜರ್ನಿ ಸ್ಟಾರ್ಟ್ ಆಯ್ತು. ಅಕಸ್ಮಾತ್ ಒಪ್ಕೊಳ್ಳದೆ ಇದ್ದಿದ್ರೆ ನಾನು ಆ ಸಿನಿಮಾ ಮಾಡೋದು ಕಷ್ಟ ಇತ್ತು ಅನ್ಸುತ್ತೆ. ಇಲ್ಲ, ಈ ಒಂದು ಹೆಸರು ತರೋದು ನನಗೆ ಕಷ್ಟ ಆಗ್ತಾ ಇತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದ ಚಿತ್ರ ಕೊಟ್ರಿ ನಮ್ಮ ಇಬ್ಬರಿಗೂ. ಕೆ ಕಲ್ಯಾಣ್ ಅವರ ಮ್ಯೂಸಿಕ್ ಆಗಲಿ, ಕಾರಂತ್ ಅವರ ನಿರ್ದೇಶನ ಆಗಲಿ, ಚಂದ್ರಮುಖಿ ಪ್ರಾಣಸಖಿ ಇಸ್ ಸಚ್ ಅ ಫೇವರೇಟ್ ಫಿಲ್ಮ್. ಥ್ಯಾಂಕ್ ಯು ಕಾರಂತ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಸೋ ನೈಸ್ ಸರ್. ಮತ್ತೆ ನಿಮ್ಮನ್ನೆಲ್ಲ ನೋಡಿದ್ದು ನಮ್ ಲೈಫ್ ರಿವೈಂಡ್ ಮಾಡ್ದಾಗಿದೆ. ಒಂದ್ ಚಂದ್ರಮುಖಿ ಪ್ರಾಣಸಖಿ ನೆನ್ಸಿದ್ರಿ, ದೇಶ ಅವ್ರು ಬಂದ್ರು, ನಮ್ಮೂರ ಮಂದಾರ ಹೂವೆ ಮಾಡಿ 23 ವರ್ಷಗಳಾಯ್ತು ನೀವ್ ಹೇಳಿದ್ರಿ. ಈಗ ನಮ್ಮ ಶಿವಣ್ಣ ಜೊತೆ ಮಾತಾಡಿದ್ವಿ. ಇಟ್ಸ್ ಆಲ್ ಕನೆಕ್ಟಿಂಗ್ ಇನ್ ಅ ಡಿಫರೆಂಟ್ ವೇ. ನಿಮ್ಮ ಕುಟುಂಬದವರು, ನಿಮ್ಮ ಹಿತೈಷಿಗಳು ನಿಮ್ಮನ್ನ ವಿಶ್ ಮಾಡಕ್ ಬಂದಿದ್ದಾರೆ, ಸ್ವಾಗತಿಸಿ. ಬನ್ನಿ ಬನ್ನಿ ಬನ್ನಿ. ಅಯ್ಯಪ್ಪ ಅವರ ಶ್ರೀಮತಿ ಅವರು ಬಂದಿದ್ದಾರೆ. ಟೆಲ್ ಅಸ್ ಅಬೌಟ್ ಪ್ರೇಮ ಅಟ್ ಹೋಮ್. ನಮ್ಗೆ ನಟಿಯಾಗಿ ಗೊತ್ತು. ಐ ಡೋಂಟ್ ನೋ ಆಕ್ಚುಲಿ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ, ಬಿಕಾಸ್ ಲೇಟರ್ ಆನ್ ಶಿ ವಿಲ್ ಟೇಕ್ ಅ ಕ್ಲಾಸ್ ಫಾರ್ ಮೀ. ಅವ್ರು ಹೇಗೆ ಅಂತಂದ್ರೆ, ನಾನು ಇವಾಗ ಎಲ್ಲರೂ ಬೇಜಾರಾಗಿದ್ರೆ ಶಿ ಇಸ್ ದ ಒನ್ ಟು ಎಂಟರ್ಟೈನ್ ಮೀ ಎವ್ರಿ ಟೈಮ್. ಫಸ್ಟ್ ಮನೇಲಿ ಯಾವ್ದಾದ್ರು ಸಾಂಗ್ ಬರ್ತಾ ಇದ್ರೆ ಟಿವಿಯಲ್ಲಿ ಅವ್ರ ಪಾಡಿಗೆ ಅವ್ರು ಡಾನ್ಸ್ ಮಾಡ್ತಾನೆ ಇರ್ತಾರೆ. ಸೊ ನಾನು ಮತ್ತೆ ಅಮ್ಮ ಯಾವಾಗ್ಲೂ ನೋಡ್ಕೊಂಡು ನಗಾಡ್ತಾ ಇರ್ತೀವಿ. ಅಂಡ್ ಐ ಟೇಕ್ ವಿಡಿಯೋಸ್, ಯಾವಾಗ್ಲೂ ವಿಡಿಯೋಸ್ ತೆಗಿತಾ ಇರ್ತೀನಿ. ತುಂಬಾನೇ ಡೌನ್ ಟು ಅರ್ತ್. ನಾನು ಫಸ್ಟ್ ಅಕ್ಕನ ಮೀಟ್ ಮಾಡೋಕ್ಕಿಂತ ಮುಂಚೆ ಅನ್ಕೊಂಡಿದ್ದೆ ತುಂಬಾನೇ ಆಟಿಟ್ಯೂಡ್ ಇರ್ಬೋದು, ಬಿಕಾಸ್ ಶಿ ಸಚ್ ಅ ಬಿಗ್ ಸ್ಟಾರ್ ಅಂತ. ಬಟ್ ಆ ಥರ ಎಲ್ಲ ಏನೂ ಇಲ್ಲ. ಶಿ ಇಸ್ ದ ಒನ್ ವೆರಿ ಸಪೋರ್ಟಿವ್, ವೆರಿ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ವೆರಿ ಕೇರಿಂಗ್. ಲವ್ಲಿ ಹ್ಯಾವಿಂಗ್ ಆನ್ ದ ಶೋ ರೀ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಓಕೆ, ನಿಮ್ದೊಂದು ವಾಟ್ಸ್ಆಪ್ ಗ್ರೂಪ್ ಇದೆಯಂತಲ್ಲ, ಅದೇನದು? ಬುಚ್ಕಿ. ಏನದು ಬುಚ್ಕಿ? ಅದು ಯಾರ ಗ್ರೂಪ್? ರಾಜೇಶ್ ಅವರ ಗ್ರೂಪ್. ನಾವೆಲ್ಲ ಬುಚ್ಕಿಯಲ್ಲಿ ವಾಟ್ಸ್ಆಪ್ ಗ್ರೂಪ್ ಮಾಡ್ತಾ ಇರ್ತೀವಿ. ಓಕೆ, ನೋಡೋಣ ಅವ್ರ ಗ್ರೂಪ್ ಯಾರು. ಈಗಲೂ ಟಚ್ ಅಲ್ಲಿ ಇದೀರಾ ನಿಮ್ ಜೊತೆ ಅಂದ್ರೆ ಯಾರು ಅಂತ ನೋಡೋಣ. ವೆಲ್ಕಮ್ ಬುಚ್ಕಿ ಬಾಯ್ಸ್. ಮೇಡಮ್ ಚಾಮರಾಜಪೇಟೆ ಮೇಡಮ್. ಚಾಮರಾಜಪೇಟೆ ಮೇಡಮ್ ಅವರು. ವೆಲ್ಕಮ್ ಚಾಮರಾಜಪೇಟೆ ಮೇಡಮ್. ಬನ್ನಿ ಬನ್ನಿ, ನಮಸ್ಕಾರ. ಹೇಳಿ. ನಾವು ಎದುರುಗಡೆ ಮನೇಲಿ ಇದ್ದಿದ್ದು. ಸೊ ಬೋರ್ ಆದಾಗೆಲ್ಲ ಇವ್ರ ಮನೇಲಿ ಹೋಗಿ ಕುತ್ಕೊಂಡು ನಾವು ಬುಚ್ಕಿ ಗ್ಯಾಂಗ್. ವೆಲ್ಕಮ್ ಬುಚ್ಕಿ ಗ್ಯಾಂಗ್. ಹಲೋ ಮಾ, ನಮಸ್ಕಾರ. ಹಲೋ ಆಂಟಿ. ಬನ್ನಿ ಸರ್. ಹಾಯ್, ಪ್ಲೀಸ್ ಕಮ್. ಎಷ್ಟೋ ದಶಕಗಳ ಬಳಿಕ ಒಂದು ವಂಡರ್ಫುಲ್ ಪೇರ್ನ ಮತ್ತೆ ನೋಡ್ತಿದೀವಿ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೊರಗಡೆ ಜಗತ್ತಿಗೆ ಗೊತ್ತು ದೊಡ್ಡ ನಟಿ ಪ್ರೇಮ ಅಂತ, ಬಟ್ ಪ್ರೇಮಕ್ಕ ನನಗೆ ಅಕ್ಕ ಪರ್ಸ್ನಲಿ. ಸೊ ಆ ಸ್ಟಾರ್ ಬಿಟ್ಟು ಪರ್ಸ್ನಲ್ ಆಗಿ ಹೆಂಗಿರ್ತಾರೆ ಅಂತ ಒಂದಷ್ಟು ಸೀಕ್ರೆಟ್ಸ್ ಪ್ಲೀಸ್. ಆಮೇಲೆ ಶೋ ಮುಗಿದ್ಮೇಲೆ ರಿಪೇರಿ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಏನು ಅಂದ್ರೆ, ಲೈಕ್ ಈಗ ಸಿನಿಮಾಗಳೆಲ್ಲ ನೋಡಿದ್ರ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾರೆ, ಒಳ್ಳೆ ಆಕ್ಟರ್ಸ್ ಅಂತ. ಬಟ್ ರಿಯಲ್ ಲೈಫ್ ಅಲ್ಲಿ ನನ್ನ ತಂಗಿ ಕೂಡ ನೆನೆ ಹೇಳ್ತಿದ್ಲು, ರಂಜಿತಾ ಅಲ್ಲಿಂದನೂ ಕೂಡ, ಚಂದ್ರಲೋಕಕ್ಕೆ ಕರ್ಕೊಂಡು ಹೋದ್ರು ಪ್ರೇಮಕ್ಕಂಗೆ ಒಂದು ಐಟಮ್ ಬೇಕೇ ಬೇಕು. ಅದೇನೋ ಅಂತ ಅವ್ರ ಬಾಯಲ್ಲಿ ನೀವೇ ಕೇಳಿ. ಏನ್ರಿ ಇದು? ಕೋಲ್ಡ್ ವಾಟರ್ ಸರ್. ಎಂತ ಚಳಿಗಾಲದಲ್ಲಾಗ್ಲಿ, ಡಿಸೆಂಬರ್ ಜನವರಿಲಾಗ್ಲಿ, ಹೊಸ ವರ್ಷದ ಪಾರ್ಟಿಗಳಿಗೆ ಎಲ್ಲಾದ್ರೂ ಹೋದ್ರು ಸರಿ, ಮಿಡ್ ನೈಟ್ 1 ಗಂಟೆ ಆದ್ರೂ ಪ್ರತಿ ಸರಿ ಅವರು ಇವಾಗ ಕಮ್ಮಿ ಮಾಡ್ಯಾರೆ. ಬಿಟ್ರೆ ಐಸ್ ಕೋಲ್ಡ್ ವಾಟರ್ ಕುಡಿತಾರೆ. ಅತೀಜ್ ಇವಾಗೇನೋ ಕಮ್ಮಿ. ಮೋಸ್ಟ್ಲಿ ಈ ಫಿಗರ್ ನ ಮೇಂಟೈನ್ ಮಾಡಕ್ಕೆ ಐಸ್ ಕೋಲ್ಡ್ ವಾಟರ್ ಕಾರಣ ಆಗಿರ್ಬೋದು. ಬಟ್ ಪರ್ಸನಲ್ ಆಗಿ ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ, ಮೀಟ್ರ್ ಇರಲ್ಲ ಅಂತಾರಲ್ಲ ಅಂತ ಹೀರೋಯಿನ್ ಯಾರಿಗೂ ಭಯ ಪಡಲ್ಲ ಸರ್. ಅಪಾರ್ಟ್ ಫ್ರಮ್ ಕಾವೇರಿ ಅಮ್ಮ, ಚಂಗಪ್ಪ ಅಂಕಲ್ ಬಿಟ್ರೆ ಯಾರಿಗೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಭಯ ಅನ್ನೋದೇ ಗೊತ್ತಿಲ್ಲ ನಿಜವಾಗ್ಲು ಈ ಹೀರೋಯಿನ್ಗೆ. ಅಂಡ್ ನಾವು ರೀಸೆಂಟ್ ಆಗಿ ಮೈಸೂರಿಗೆ ಒಂದು 3 ವರ್ಷದ ಮುಂಚೆ ಅನ್ಸುತ್ತೆ, ಒಂದು ಮೈಸೂರಿಗೆ ಒಂದು ಮೆಡಿಟೇಷನ್ಗೆ ಹೋಗಿದ್ವಿ. ಅಲ್ಲಿಗೆ ಯಾವುದೋ ಒಂದು ಟಿವಿ ಚಾನಲ್ ಬಂದಿದ್ರು. ಅವಾಗ ತಾನೇ ಸ್ನಾನ ಮಾಡಿ ಮೆಡಿಟೇಷನ್ ಎಲ್ಲ ಮಾಡ್ತಿದ್ರಿ. ಅಮ್ಮ ಪ್ರೇಮಕ್ಕೆಲ್ಲ ಕೂದಲು ಬಿಟ್ಕೊಂಡು ಕೂತಿದ್ರೆ ಅವ್ರೇನೋ ಫುಟೇಜ್ ತಗೊಂಡು ಹೋಗಿದ್ರು. ನೆಕ್ಸ್ಟ್ ಡೇ ಟಿವಿಲೆಲ್ಲ ಏನೋ ತೋರಿಸಿದ್ರು, ಪ್ರೇಮ ಸನ್ಯಾಸಿ ಆಗ್ಬಿಟ್ಟು ಅದು ಇದು ಅಂತಲ್ಲ. ಅವಾಗ ನಮ್ಮ ಕನ್ನಡದ ಇನ್ನೊಬ್ರು ಹೀರೋಯಿನ್, ಹೆಸರು ಬೇಡ, ಅವ್ರ ಹೀರೋಯಿನ್ ಫೋನ್ ಮಾಡಿ ನನಗೆ ಕೇಳಿದ್ರು, ಏನ್ ರಾಜೇಶ್ ಪ್ರೇಮ ನಂಬರ್ ರೀಚ್ ಆಗ್ತಿಲ್ಲ, ಟಿವಿಲಿ ಏನೋ ತೋರಿಸ್ತೀಯಾರ ಇದು ಏನು ಅಂತ ಕೇಳಿದೆ. ಹಿಂಗ್ ಸನ್ಯಾಸಿ ಆಗಿದ್ದಾಳಂತೆ ಪ್ರೇಮ. ಸನ್ಯಾಸಿ ಆಗಿದ್ದಾನ? ಅವತ್ತು ಸಾಯಂಕಾಲ ಮತ್ತೆ ರಿಪೀಟ್ ಅಲ್ಲಿ ಕಷ್ಟ ಆಯ್ತು. ನೋಡಿದ್ರೆ ಸನ್ಯಾಸದತ್ವ ಪ್ರೇಮ ಏನೋ ಒಂದು ಶೋಲ್ ತೋರಿಸಿದ್ರು. ನಾನು ಅಕ್ಕಂಗೆ ಫೋನ್ ಮಾಡಿದೆ. ಅವ್ರು ಇಂಡಿಯಲ್ಲಿ ಇರ್ಲಿಲ್ಲ, ನ್ಯೂಜಿಲ್ಯಾಂಡ್ ಅಲ್ಲಿ ಇದ್ದೆ. ಅವಾಗ ಫೋನ್ ಮಾಡಿ ಕೇಳಿದೆ, ಅಕ್ಕ ಇಲ್ಲಿ ಸನ್ಯಾಸಿ ಆಗಿದೆಯಂತೆ. ನಾನು ತೋರಿಸ್ಕೊಂಡು ನಾವು ನಗ್ತಿದ್ವಿ. ಬೇರೆ ಕಡೆ ಎಲ್ಲ ಏನಿದು ಈ ತರದೆಲ್ಲ ರೂಮರ್ಸ್ ಹಬ್ಸಿದ್ರು, ಹೆಲ್ತ್ ಬಗ್ಗೆ ಎಲ್ಲ ಹಿಂಗ್ ಬರ್ತಾ ಇತ್ತು. ಅವಾಗ್ಲೂ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಪ್ರೇಮಕ್ಕ ಅವಾಗ ಹೇಳಿದ್ರು ನಂಗೆ, ನೀನ್ ಇವಾಗ ಒಂದ್ ಸಿನಿಮಾ ಮಾಡ್ತಾ ಇದೀಯ ಇವಾಗಿನ್ನ, ವೆಲ್ಕಮ್ ಟು ದ ಇಂಡಸ್ಟ್ರಿ, ತಲೆ ಕೆಡಿಸ್ಕೊಂಬಿಡ, ಇಂಥದ್ದು 1,00,000 ಬರುತ್ತೆ 100 ಬರುತ್ತೆ ಅಂತ. ಮತ್ತೇನಂದ್ರೆ ನಮ್ದು ಟೆಂಪಲ್, ನಾನು ಒಂದು ಗ್ಯಾಂಗ್ ಇದೆ, ದೇವಸ್ಥಾನಗಳು ತುಂಬಾ ಸುತ್ತೀವಿ. ತಿರುಪತಿಗೆ ಹೋಗಿ ಬಂದಿರ್ತೀನಿ, ಒಂದ್ 3 ದಿನಕ್ಕೆ ಫೋನ್ ಬರುತ್ತೆ. ಅಲ್ಲಿ ಕಾವೇರಿ ಆಂಟಿ ಎತ್ಕೋತಾರೆ, ಏನೋ ಅಂತಾರೆ, ಆಂಟಿ ಅದೇ ತಿರುಪತಿ ಆಯ್ತು, ಧರ್ಮಸ್ಥಳ ಅಂದ್ರೆ ಹೋಗೋ, ನೀನು ಅವಳೆಲ್ಲ ಹೋಗ್ಬಿಟ್ಟು ದೇವಸ್ಥಾನಗಳಲ್ಲೇ ಸೆಟ್ಲ್ ಆಗ್ಬಿಡ್ರು ಅಂತ. ಇಬ್ರು ಒಂದ್ 2 ದೇವಸ್ಥಾನ ಹುಡ್ಕೊಳ್ರಿ, ಒಬ್ರು ಅಲ್ಲಿ ಕುತ್ಕೊಳ್ರಿ, ಒಬ್ರು ಇಲ್ಲಿ ಕುತ್ಕೊಳ್ರಿ ಅಂತ. ಅಂಡ್ ಎಷ್ಟೋ ದಿನಗಳು ಸರ್, ರಾತ್ರಿ ನ್ಯೂ ಇಯರ್ ಅಲ್ಲ, ರಾತ್ರಿ 1 ಗಂಟೆ 2 ಗಂಟೆ ತನಕ ಎಲ್ಲ ಪಾರ್ಟಿ ಮಾಡಿ ಮತ್ತೆ 3 ಗಂಟೆಗೆ ಬಂದು ವೈಕುಂಠ ಏಕಾದಶಿಗೆ ಸ್ನಾನ ಮಾಡಿ ಮತ್ತೆ ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋದು. ನಮ್ಮಮ್ಮ ಕೇಳೋದು, ನಿಮ್ದು ಏನ್ ಅವತಾರನೋ, ರಾತ್ರಿ ಎಲ್ಲ ಪಾರ್ಟಿ ಮಾಡ್ತಾರೆ, ಬೆಳಗ್ಗೆ ದೇವ್ರ ಮುಂದೆ ವೈಕುಂಠ ಏಕಾದಶಿ ದೇವ್ರ ಮುಂದೆ ತಪಸ್ ಮಾಡ್ತಾರೆ, ಅದೇನ್ ಭಕ್ತಿ ಅಂತ. ನೋಡ್ಬೇಕಲ್ವಾ ಸರ್? ಸರ್ ಏನು ಯಾವ ಫೋಟೋ ಯಾವ ದೇವ್ರು
ನೋಡಿದ್ರು ಒಂದು ಕತೆ ಹೇಳ್ತಾರಂತವ್ರು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಓ ಇವರು ಮೆರಾಕಲ್ ಆಗಿದೆ ನನ್ನ ಹೌದು. ಲೈಫಲ್ಲಿ. ಅದು ಪ್ರತಿ ಇವ್ನಿಗೂ ಗುರುವಾರ ಮಿಸ್ ಮಾಡಲ್ಲ 10 ಗಂಟೆಗೆ. ಗುರುವಾರ ರಾಯರ ದರ್ಶನ ಮತ್ತೆ ಬಾಬಾ ದೇವಸ್ಥಾನಕ್ಕೆ ಹೋಗ್ತೇನೆ. ಈ ದೇವಸ್ಥಾನದ ಒಂದು ಸ್ಪೆಷಲ್ ಟ್ರಿವಿಯಾ ಇದೆ ರಾಘವೇಂದ್ರ ಸ್ವಾಮಿ ಬಗ್ಗೆ. ನಮ್ಮ ಮನೆಯಿಂದ ಮಾರೇನಹಳ್ಳಿ ಸಿಗ್ನಲ್ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಸರ್. ಪ್ರತಿದಿನ ಎಕ್ಕನ್ ಕಾರಲ್ಲಿ ಜೊತೆ ನಾನು ಹೋಗ್ಬೇಕಂದ್ರೆ ಮುಂದೆ ಕಾರ್ ಡ್ರೈವರ್ ಪಕ್ಕ ಕೂತಾರೆ. ನನಗೆ ಭಯ ಸರ್, ಕಾರ್ ಬಿಟ್ಬಿಟ್ರೆ ಸ್ಟೇನ್ ಬಿಟ್ಬಿಡ್ತಾರೆ. ಬಿಟ್ಬಿಡಿ ನಮಸ್ಕಾರ ದೇವಸ್ಥಾನ ಬಂತು ಸ್ಟೇರಿಂಗ್ ಬಿಟ್ಬಿಟ್ಟು ನನ್ನ 10th ಪಾಸ್ ಮಾಡಿಸಿ ದೇವ್ರು ಕಣೋ, ನನ್ನ ರಾಘವೇಂದ್ರ ಸ್ವಾಮಿ ಕಣೋ. ಮೊನ್ನೆ ಕೂಡ 3 ದಿನದಲ್ಲಿ ಹೋಗಿ ಬಂದಿದ್ದಾರೆ ಅದೊಂದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ಬರುತ್ತಾ, ಓಂ ಫಿಲ್ಮ್ ಹಿಟ್ ಆಗೋ ಕೂಡ ಒಬ್ರು ದೇವ್ರಿದ್ದಾರೆ ಇವರಿಗೆ. ಯಾರು? ಶಿವ ಬಂದ್ಬಿಟ್ರು ಓಂ ಫಿಲ್ಮ್ ಹಿಟ್ ಆಗಕ್ಕೆ. ಆಮೇಲೆ ಇನ್ನೊಬ್ರು ಮೇನ್ ಅವರು ಫೇವ್ರೆಟ್ ಗಾಡ್ ಇದಾರೆ ತಿರುಪತಿಲಿ ಅವರು ಬಂದ್ರು. ಸರ್ ಇಡೀ ಸೌತ್ ಇಂಡಿಯಲ್ಲಿ ಇರೋ ಟೆಂಪಲ್ಸ್ ಅಲ್ಲಿ ಎಷ್ಟೊತ್ತಿಗೆ ಬೆಳಗ್ಗೆ ಪೂಜೆ ಆಗತ್ತೆ, ಏನ್ ಪ್ರಸಾದ ಕೊಡ್ತಾರೆ, ಎಷ್ಟೊತ್ತಿಗೆ ರಶ್ ಇರುತ್ತೆ, ಎಷ್ಟೊತ್ತಿಗೆ ಹೋಗ್ಬೇಕು, ಯಾವ ತರ ದರ್ಶನ, ಯಾರು ಕರ್ನಾಟಕದಲ್ಲಿ ಯಾರೋ ಹೋಗಿ ಇಷ್ಟಪಟ್ಟರು ಕೂಡ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಆ ಚಿಕ್ಕಂದಿನಲ್ಲಿ ಚಾಮರಾಜಪೇಟೆಯಲ್ಲಿ ಕ್ಯೂ ನಿಲ್ಲೋಳು ನಾನು ಐ ಯೂಸ್ ಟು ಗೆಟ್ ಅಪ್ ಅಟ್ 5:30 ಪ್ರಸಾದ ಚಿತ್ರಾನ್ನಕ್ಕೋಸ್ಕರ. ಪ್ರಸಾದಕ್ಕೋಸ್ಕರ ಇಲ್ಲ, ಬೆಳಗ್ಗೆ ಎದ್ಬಿಟ್ಟು ಆ ಪ್ರಸಾದ ಕೊಡ್ತಾರಲ್ಲ ತುಂಬಾ ಟೇಸ್ಟ್. ನನ್ಗೆ ಆ ಚಿತ್ರಾನ್ನ ಅಂದ್ರೆ ಅಷ್ಟು ಟೇಸ್ಟ್. ಕರ್ನಾಟಕದ ಜನತೆ ರಿಕ್ವೆಸ್ಟ್ ಇದೆ, ನನ್ನ ತಂಗಿ ಟೊರಾಂಟೋಲ್ ಇದ್ದಾಳೆ, ಅವಳು ಕೂಡ ರಾತ್ರಿ ಕಾಲ್ ಮಾಡಿದಾಗ ಹೇಳಿದ್ಲು ನಿಮ್ಮಿಬ್ಬರು ಮತ್ತೆ ಸ್ಕ್ರೀನ್ ಮೇಲೆ ನೋಡ್ಬೇಕು ಅಂತ ಆಸೆ. ಶ್ಯೂರ್ಲಿ ಥ್ಯಾಂಕ್ ಯು ವೆರಿ ಮಚ್. ಯುವರ್ ವಾಯ್ಸ್ ನಿಮ್ಮೆಲ್ಲರಿಗೂ ಪರಿಚಯ ಇರುತ್ತೆ. ಲವ್ ಗುರು ಅಂತ FM ಅಲ್ಲಿ ಕೇಳ್ತಾ ಇರ್ತೀರಾ. ಯು ಡೂ ವಂಡರ್ಫುಲ್ ಜಾಬ್ ಮ್ಯಾನ್. ಕಂಗ್ರಾಚುಲೇಷನ್ ಸರ್. ನನಗೋಸ್ಕರ ಒಂದೇ ಒಂದು ಹಾಡು ಹೇಳಿಸ್ಬೇಕು ಅವಳ ಕೈಲಿ. ಹಾಡ್ಬೇಕಂತ ನೀವು ಬಹಳ ಚೆನ್ನಾಗಿ ಹಾಡ್ತಿರಂತೆ. ನನ್ನ ಫೇವ್ರೆಟ್ ಹಾಡು ಹೇಳ್ಬೇಕು ನೀನು. ಹೂವಿಗೆ ತಂಗಾಳಿ ಬೇಡವೇ, ತಂಗಾಳಿ ಬೇಡವೇ, ಗಾಳಿ ನೀರು ಹೂವು ಹಣ್ಣು ಇರುವುದೇ ತಕೆ. ನನ್ನ 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 ನನ್ನ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರೈಟ್ ಪ್ರೇಮ ಅವರೇ, ಇನ್ನೂ ಕೆಲವರು ನಿಮ್ಮ ಆಪ್ತರು, ನಿಮ್ಮ ಫ್ರೆಂಡ್ಸ್, ಹಿತೈಷಿಗಳು ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಹಾಯ್ ಪ್ರೇಮ್. ಹಾಯ್ ಪ್ರೇಮ. ಹಾಯ್ ಪ್ರೇಮ. ಹಾಯ್ ಪ್ರೇಮ, ಹೌ ಆರ್ ಯು? ಏನತ್ತ ಮಾಡಿ, ಹೆಂಗಿದ್ಯಾ? ಹಾಯ್ ಅಕ್ಕ, ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಗುಡ್. ಭಾರಿ ಖುಷಿ ಆಯ್ತು ಈ ಪ್ರೋಗ್ರಾಮ್ ಬಂದಿದ್ಯಾ ಅಂತ. ಪ್ರೇಮ, ಕಂಗ್ರ್ಯಾಚುಲೇಷನ್ಸ್. ಯು ಆರ್ ಸಿಟ್ಟಿಂಗ್ ಇನ್ ದಟ್ ಹಾಟ್ ಸೀಟ್ ವೀಕೆಂಡ್ ವಿತ್ ರಮೇಶ್. ಆ ಸೀಟಲ್ಲಿ ನಿನ್ನ ಕೂಡಿಸಿದಾರೆ ಅಂದ್ರೆ ಇಟ್ ಈಸ್ ಅನ್ ಅಚೀವ್ಮೆಂಟ್ ಫಾರ್ ಯು. ಯು ಆರ್ ಆಲ್ಸೋ ಇನ್ ದ ಲಿಸ್ಟ್ ಆಫ್ ದ ಗ್ರೇಟ್ ಅಚೀವರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. Prema is very talented and very sensitive actress whom I ever met. ನಿಮ್ ಜೊತೆಗೆ ಆಕ್ಟ್ ಮಾಡಿ ಬೆಳೆದಂತವನು ಅಂತ ಹೇಳ್ಕೊಳಕ್ ಇನ್ನೂ ಹೆಮ್ಮೆ ಆಗುತ್ತೆ. ಕನ್ನಡ ಚಿತ್ರರಂಗ ಕಂಡ ಒಂದು ಅದ್ಭುತವಾದಂಥ ನಟಿ ಪ್ರೇಮ ಅವರು. It's a privilege to know you, Prema, and have you as my sister-in-law. ಅಂಜಲಿ ಗೀತಾಂಜಲಿ, ನಾನು ಅಂಜಲಿ ಗೀತಾಂಜಲಿ. ಇನ್ಫ್ಯಾಕ್ಟ್ ಆ ಸಿನಿಮಾ ನಾವು ಮಾಡಿದಾಗ ಯು ಆರ್ ರೂಲಿಂಗ್ ದ ಕನ್ನಡ ಇಂಡಸ್ಟ್ರಿ. ಆದ್ರೆ ಆತರ ಯಾವ ಒಂದು ಬಿಹೇವಿಯರ್ ನೀವು ನನ್ನ ಹತ್ರ ತೋರಿಸ್ಲಿಲ್ಲ. ನಾವು ಒಳ್ಳೆ ಫ್ರೆಂಡ್ಸ್ ಆಗೋಕ್ ಸಾಧ್ಯ ಆಯ್ತು. ನಾನು ಯಾವತ್ತೂ ಪತ್ರಕರ್ತೆಯಾಗಿ ನಿಮ್ಮ ಹತ್ರ ಮಾತಾಡಲೇ ಇಲ್ಲ. ಇವತ್ತಿನವರೆಗೂ ನಾವಿಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ನಾವು ಗೋವಾಗೆ ಹೋಗಿದ್ರಿ, ಎಲ್ಲರಿಗೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಆಗ ಪ್ರೇಮಕ್ಕ ನಡಿ ಊಟ ಮಾಡೋಣ ಅಂತ ಎಲ್ಲಿ ಕರ್ಕೊಂಡು ಹೋದ್ರು ಗೊತ್ತಾ? ರೋಡ್ ಸೈಡ್ ಅಲ್ಲಿ ಒಂದು ಅಡ್ಗೆ ಮಾಡಿ ಮಾರ್ತಾ ಇದ್ರು. ಸೊ ಅಲ್ಲಿ ಕರ್ಕೊಂಡು ಹೋದ್ರು. ಪ್ರೇಮಕ್ಕ ಅದನ್ನೆಲ್ಲ ಏನು ತಲೆ ಕೆಡ್ಸ್ಕೊಂಡಿರ ರೋಡಲ್ಲಿ ಕುತ್ಕೊಂಡು ಊಟ ಮಾಡ್ಬಿಟ್ಟು ಒಂದು ಅಣ್ಣ ಅವ್ರ ಬಗ್ಗೆ ಒಂದು ಇನ್ಸಿಡೆಂಟ್ ನಮಗೆ ಹೇಳಿದ್ರು. ಅದನ್ನ ಇವತ್ತು ನಾನು ಮರೆಯೋಕ್ಕಾಗ್ತಿಲ್ಲ ಇನ್ಸಿಡೆಂಟ್. ತುಂಬ ಜನ ನಿನಗೂ ಆಗ ತುಂಬ ಬೇಸರ ಆಗಿತ್ತು, ಅದು ಚೆನ್ನಾಗಿ ಗೊತ್ತು. ನಿನ್ನ ಫ್ಯಾಮಿಲಿಗೂ ತುಂಬ ಬೇಸರ ಆಗಿತ್ತು. ನಿನಗೆ ಕ್ಯಾನ್ಸರ್ ಅಂತ ಎಲ್ಲ ಹಬ್ಬಿ ಇದು ಮಾಡಿದ್ದು ಅಂತ ಕೆಲವು ಐ ಥಿಂಕ್ ಎಲ್ಲ ನ್ಯೂಸ್ ಪೇಪರಲ್ಲಿ ಮತ್ತು ಇದರಲ್ಲೆಲ್ಲ ಬಂದಿತ್ತು. ಆಮೇಲೆ ಇಂಟರ್ವ್ಯೂ ಮಾಡಿದ್ರು, ಆಮೇಲೆ ಇಲ್ಲ ಅಂತ ನೀನೇ ಹೇಳಿದ್ದೆ. ಬಟ್ ಆಮೇಲೆ ಶಿ ಹ್ಯಾಸ್ ಓವರ್ಕಮ್ ಇಟ್. ಬಟ್ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಲಿಲ್ಲ. ಯು ಸ್ಟುಡ್ ಆಸ್ ಅನ್ ಇನ್ಸ್ಪಿರೇಷನ್. ನೀವು ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ತಗೊಂಡ್ರಿ. ಅದೇನಿದೆ ನಮ್ಮ ಚೈಲ್ಡ್ಹುಡ್, ನಮ್ಮ ಟೀನೇಜು, ಪ್ರೌಡ್ ಆ್ಯಂಡ್ ಹಾನರ್ ಟು ಸೇ ವಿ ಸ್ಪೆಂಟ್ ಇಟ್ ಟುಗೆದರ್. And you truly deserve to be there on the chair. Love you, Prema. Really miss those golden moments with you. ದೇವರು ಚೆನ್ನಾಗಿ ನಿಮಗೆ ಆರೋಗ್ಯ ಎಲ್ಲ ಕೊಡಲಿ. ರೈಟ್ ಪ್ರೇಮ ಅವರೇ, ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಕೆಲವು ಗಂಟೆಗಳಲ್ಲಿ ನಿಮ್ಮ ಇಡೀ ಜೀವನವನ್ನ ರಿವೈಂಡ್ ಮಾಡಿ ನಿಮಗೆ ತೋರಿಸ್ತೀವಿ. ಇದೆಲ್ಲ ನೋಡಿದ ಕೊನೆಗೆ ನಮ್ದು ಅದೇ 3 ಪ್ರಶ್ನೆಗಳು. ನಿಮ್ಮ ಲೈಫ್ ಹೇಗಿದೆ ಅಂತ ನಿಮಗನ್ಸುತ್ತೆ? ಐ ಆಮ್ ವೆರಿ ಹ್ಯಾಪಿ ರೈಟ್. ಸೀರಿಯಸ್ಲಿ ನಾನು ಅವಾಗ ಶೂಟಿಂಗು ಅದೇ ತಲೆಯಲ್ಲಿ ಹಚ್ಕೊಂತಿದ್ದೆ. ಬಟ್ ಮೈ ಪೇರೆಂಟ್ಸ್ ಆಲ್ಸೋ ನಾಟ್ ಡಿಸ್ಟರ್ಬಿಂಗ್ ಮೀ ಆ್ಯಂಡ್ ನೋ ಬಡಿ ಈಸ್ ಡಿಸ್ಟರ್ಬಿಂಗ್ ಮೀ. ಈವನ್ ಮೈ ಸಿಸ್ಟರ್, ಮೈ ಬ್ರದರ್ ಆಗಲಿ ಏನಿಲ್ಲ. ಅವಳ ಲೈಫ್ ಅವಳು ಬಿಟ್ಬಿಡಿ ಅಂತ.
ಸೊ ಐ ಆಮ್ ಎಂಜಾಯಿಂಗ್ ಮೈ ಲೈಫ್. ಎಲ್ಲ ಸಾಧಕರು ಕೇಳೋ ಅದೇ ಪ್ರಶ್ನೆ, ಯಾರಿಗಾರು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಯಾರಿಗೆ ಹೇಳ್ತೀರಾ, ಯಾರಿಗಾರು ಸಾರಿ ಹೇಳ್ಬೇಕು ಅಂದ್ರೆ ಯಾರು ಸಾರಿ ಕೇಳ್ತೀರಾ? ಗುರುಗಳಿಗೆ, ನನ್ನ ಪೇರೆಂಟ್ಸ್ಗಳಿಗೆ. ನಾನು ಯಾರಿಗಾದ್ರೂ ಹರ್ಟ್ ಮಾಡಿದಿದ್ರೆ ನನ್ನ ಲೈಫ್ ಎಕ್ಸ್ಟ್ರಾ ಐ ಥಿಂಕ್ ನಾನು ಯಾರಿಗೂ ಹರ್ಟ್ ಮಾಡಿಲ್ಲ ಅನ್ಸುತ್ತೆ. ಸೊ ಆದ್ರೂ ನಾನು ಅವ್ರನ್ನ ಸಾರಿ ಕೇಳ್ತಿದ್ದೀನಿ. ಅಂಡ್ ಥ್ಯಾಂಕ್ಸ್ ಯಾರಿಗಾರು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅನ್ಸುತ್ತಾ? ಥ್ಯಾಂಕ್ಸ್ ನನ್ನ ಡೈರೆಕ್ಟರ್ಸ್ಗಾಗ್ಲಿ ನನ್ನ ಪ್ರೊಡ್ಯೂಸರ್ಸ್ಗಾಗ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಏನಾದ್ರು ಪಾಪಪ್ರಿಗೆ ನಿಮ್ಮನ್ನ ಕಾಡ್ತಿದ್ರೆ, ಏನಾದ್ರು ಕನ್ಫೆಷನ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ಆ ಕ್ಯಾಮ್ರಾ ನಿಮ್ ಕ್ಲೋಸಪ್ ಅಲ್ಲಿ ಇದೆ, ಏನ್ ಬೇಕಾದ್ರೆ ನೀವು ಹೇಳ್ಬೋದು. ಐ ನೋ ನನ್ನ ಅಭಿಮಾನಿಗಳಿಗೆ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಅವ್ರನ್ನ. ಯಾಕಂದರೆ ನನಗೆ ಏನು ಮಾಡಲಿ, ನನಗೆ ಒಳ್ಳೆ ಕ್ಯಾರೆಕ್ಟರ್ಸ್, ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಬಂದಿಲ್ಲ. ಸೊ ನಿಮಗೆ ತುಂಬ ಬೇಸರ ಮಾಡಿದ್ದೀನಿ ಅನಿಸುತ್ತೆ. ಈ ಊಹಾಪೋಹಗಳನ್ನ ತಲೆಯಲ್ಲಿ ಇಟ್ಕೋಬೇಡಿ. ಏನೇ ಇದ್ರೂ ಡೈರೆಕ್ಟಾಗಿ ಬಂದು ನಾನು ಮಾತಾಡ್ತೀನಿ. ಅದಕ್ಕಿಂತನೇ ನಾನು ಸ್ವಲ್ಪ ದೂರ ಇದ್ದೆ, ಯಾಕೆಂದರೆ ನನ್ನ ಲೈಫ್ ಬೇರೆ ಇರಲಿಲ್ಲ ಅದಕ್ಕೆ. ಸೊ ಖಂಡಿತ ನನಗೆ ಒಳ್ಳೆ ಕ್ಯಾರೆಕ್ಟರ್ಸ್ ಬಂದರೆ ಖಂಡಿತ ನಾನು ಮಾಡ್ತೀನಿ. ಇಷ್ಟು ವರ್ಷ ನಾನು ಮಾಡಿಲ್ಲ, ಐ ಫೀಲ್ ಸಾರಿ. ನನ್ನ ಅಭಿಮಾನಿಗಳೇ ಸಾರಿ ಕೇಳ್ತಾ ಇದ್ದೀನಿ. ಸೋ ಸ್ವೀಟ್. ತುಂಬಾ ವರ್ಷಗಳ ನಂತರ ಭೇಟಿ ಆದ್ವಿ ಪ್ರೇಮಾದವರೇ. ಐ ಥರಲಿ ಎಂಜಾಯ್ಡ್ ದಿ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ಇದೆ ನಿಮಗೆ ಅಂತ. ಗಿಫ್ಟ್ಸ್ ಪ್ಲೀಸ್. ತಂಡದ ಪರವಾಗಿ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ತಮಗೆ. ಥ್ಯಾಂಕ್ ಯು. ನಮ್ಮ ಸ್ಪೆಷಲ್ ಪಾರ್ಟ್ನರ್ GRB ಮಸಾಲಾ ಪುಡಿಗಳು ನಿಮಗೆ ಅಂತ ಇದನ್ನು ಕಳಿಸಿದ್ದಾರೆ. ನಮ್ಮ ಪ್ರೇಯರ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತೀಸ್ ಅವರು ಮನೆ ಅಂದ್ಮೇಲೆ ವಾಸು ಇರಲೇಬೇಕು ಅಂತ ಇದನ್ನು ಕೊಟ್ಟಿದ್ದಾರೆ. ಓಕೆ ಪ್ರೇಮ್ ಅವರೇ, ಟೆನ್ಷನ್ ಆದಾಗ ಚಿಲ್ ಆಗಕ್ಕೆ ನಿಮ್ಮ ಸಲಹೆ ಏನು? ಡ್ಯಾನ್ಸ್. ಡ್ಯಾನ್ಸ್. ರೈಟ್ ಮ್ಯೂಸಿಕ್. ಓ ಮೈ ಗಾಡ್. ಓಕೆ, ಪ್ರೇಮ ಅವರ ಎಂಟೈರ್ ಫ್ಯಾಮಿಲಿ ಇದೆ. ಫ್ಯಾಮಿಲಿ ಫೋಟೋ ಪ್ಲೀಸ್. ಪ್ರೇಮ ಅವರ ಆಪ್ತ ಮಿತ್ರರು, ಆಪ್ತ ಕುಟುಂಬ ಒಂದೇ ಫೋಟೋ ಫ್ರೇಮ್ ಅಲ್ಲಿ ಸಿಕ್ಕಿದೆ. ಇದು ಸೇರುತ್ತೆ ನಮ್ಮ 7up ವಾಲ್ ಆಫ್ ಫೇಮ್ಗೆ. ನೆನಪುಗಳ ಮಾತು ಮಧುರ ಅಂತ ನಾವೇ ಹಾಡಿದೀವಿ. ಇವತ್ತು ನಾವು ಮಾಡೋ ಕೆಲಸಗಳೇ ನಾಳೆ ನಮ್ಮ ನೆನಪುಗಳಾಗತ್ತಲ್ವಾ? ಹಾಗಾಗಿ ನಾಳೆಯ ನೆನಪುಗಳು ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತು ನಾವು ಮಾಡೋ ಕೆಲಸಗಳು ಚೆನ್ನಾಗೇ ಇರಬೇಕು. ಹಾಗಾಗಿ ಮಾಡುವಂತ ಪ್ರತಿಯೊಂದು ಕೆಲಸವನ್ನು ಪ್ರತಿ ಕ್ಷಣ ಚೆನ್ನಾಗಿ ಮಾಡಿ. ಆನ್ ದಟ್ ನೋಟ್ ಮತ್ತೆ ನಾಳೆ ಸಿಗೋಣ. ಇನ್ನೊಬ್ರು ಸಾಧಕರಿರ್ತಾರೆ, ಅವ್ರ ಜೊತೆ ಸ್ವಲ್ಪ ಹಟ್ಟೋಡಿನ ಲೈಟ್ ತಲ್ಲೋಣ. ಮತ್ತೆ ವೀಕೆಂಡ್ ಅಲ್ಲಿ ಸಿಗೋಣ. ದಸ್ 7up ವೀಕೆಂಡ್ ವಿತ್ ರಮೇಶ್ ಸೀಸನ್ 4 ಕೋಪಾರ್ಡ್ ಬೈ ಫಾಗ್ ಮತ್ತು ಅರುಣ್ ಐಸ್ ಕ್ರೀಮ್. ಸ್ಪೆಷಲ್ ಪಾರ್ಟ್ನರ್ಸ್ GRB ಮಸಾಲಾ ಪುಡಿಗಳು, ಪ್ರೇಯರ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ನಮಸ್ಕಾರ.